ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಲ್ಲೆಲೂಯಾ. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ನಂಬ್ತೇನೆ ನೀವೆಲ್ಲರೂ ಕೂಡ ಈ ಸಂಜೆಯ ವೇಳೆಯ ಈ ಒಂದು ಔತಣ ಕೂಟಕ್ಕಾಗಿ ನೀವೆಲ್ಲರೂ ಕೂಡ ಸಿದ್ಧರಾಗಿದ್ದೀರಿ ಎಂಬುದಾಗಿ. ಹೌದಾ? ಎಲ್ಲರೂ ಸಿದ್ಧರಾಗಿದ್ದೀರಿ? ಯಾ, ಪ್ರೈಸ್ ಗಾಡ್. ಎಸ್, ಬ್ಯೂಟಿಫುಲ್. ಆರಂಭಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ನಿಮಿಷ ಎಲ್ಲರೂ ಸಂಪೂರ್ಣ ಕಣ್ಣುಗಳು ಮುಚ್ಚೋಣ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂಥ ಪ್ರೀತಿಯುಳ್ಳ ತಂದೆಯೇ, ಈ ಅತಿ ಪರಿಶುದ್ಧವಾದಂಥ ಈ ಸಂಜೆ ವೇಳೆಯಲ್ಲಿ ಮತ್ತೊಂದು ವರ್ತಿ ನಿಮ್ಮ ಕೃಪೆಯೊಂದಿಗೆ, ನಿಮ್ಮ ಕರುಣೆಯೊಂದಿಗೆ ನಮ್ಮನ್ನು ಒಂದೇ ಕುಟುಂಬದ ಮಕ್ಕಳಾಗಿ ನಿಮ್ಮ ಪ್ರೀತಿಯನ್ನು ಸವಿಯಲು ನಮ್ಮನ್ನು ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ನಾವೆಲ್ಲರೂ ಕೂಡ ಈ ಭೂಲೋಕದಲ್ಲಿ ಒಂದೊಂದು ಮೂಲೆಗಳಲ್ಲಿದ್ದರೂ ಕೂಡ ಈ ಒಂದು ವಿಶೇಷವಾಗಿ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸಂಜೆ ವೇಳೆಯಲ್ಲಿ ಕ್ರಿಸ್ತನಲ್ಲಿ ತಂದೆಯ ಮಕ್ಕಳಾಗಿರುವಂಥ ನಮ್ಮ ಒಬ್ಬೊಬ್ಬರನ್ನು ಕೂಡ ಅನುದಿನೂ ಕೂಡ ನೀವು ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಥ್ಯಾಂಕ್ ಯು ರೆಡಿ. ನಿಮ್ಮ ಪ್ರೀತಿಗಾಗಿ, ನಿಮ್ಮ ಕರುಣೆಗಾಗಿ ಸ್ತೋತ್ರ ಸಲ್ಲಿಸ್ತದವೆ. ನಿಮ್ಮ ಪ್ರೀತಿ, ನಿಮ್ಮ ಕರುಣೆಯು ಶಾಶ್ವತವಾಗಿ ನಮ್ಮೊಂದಿಗಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಈ ಸಂಜೆ ವೇಳೆಯ ಈ ಒಂದು ಪ್ರಾರ್ಥನಾ ಕೂಟವನ್ನು ಆರಂಭಿಸುವಾಗ ವಿಶೇಷವಾಗಿ ಇಲ್ಲಿ ಯಾರೆಲ್ಲ ಒಂದುಗೂಡಿದ್ದಾರೋ ಮತ್ತು ಇನ್ಯಾರೆಲ್ಲ ಮುಂದಿನ ಕ್ಷಣಗಳಲ್ಲಿ ಒಂದುಗೂಡಲಿಕ್ಕಿದ್ದಾರೋ ಪ್ರತಿಯೊಬ್ಬೊಬ್ಬರನ್ನು ಕೂಡ ರೆಡಿ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮ ಕರಳಿಗೆ ಸಮರ್ಪಿಸಿಕೊಡ್ತಿದ್ದಾನೆ. ಪ್ರತಿಯೊಬ್ಬೊಬ್ಬರು ಕೂಡ ರೆಡಿ. ನಿಮ್ಮ ಪ್ರೀತಿಯನ್ನು, ನಿಮ್ಮ ಕೃಪೆಯನ್ನು, ನಿಮ್ಮ ಕರುಣೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ತಾವು ಆ ಕೃಪೆಯನ್ನು ಅನುಭವಿಸೋದು ಮಾತ್ರವಲ್ಲ, ಅದೇ ಕೃಪೆಯೊಂದಿಗೆ ಅಭಿಷೇಕಿಸಲ್ಪಟ್ಟಂತಹ ಪ್ರತಿಯೊಬ್ಬೊಬ್ಬರು ಕೂಡ ಆ ಕೃಪೆಯ ಕಾರ್ಯಗಳನ್ನು ಮತ್ತೊಬ್ಬರಿಗೆ, ಪರರಿಗೆ ಪ್ರಕಟಪಡಿಸಿ ಅವರ ಜೀವಿತ ಕೂಡ ಮಾರ್ಪಾಡಾಗುವಂಥ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ಕೂಡ ನಿಮ್ಮ ಕೃಪೆಯಿಂದ ನೀವು ಉಪಯೋಗಿಸಿಕೊಳ್ಳುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಪ್ರಭು ಯೇಸುವೇ, ಈ ನಿಮಿಷದಲ್ಲಿ ನೀವು ನಮ್ಮ ಜೀವಿತದಲ್ಲಿ ಮಾಡುವಂಥ ಒಂದೊಂದು ಉಪಕಾರಗಳನ್ನು ನಾವು ನೆನೆಸ್ಕೊಳ್ತಾ ಇದ್ದಾವೆ. ವಿಶೇಷವಾಗಿ ಬೆಳಗಿನ ಸುಪ್ರಭಾತದಿಂದ ಈ ನಿಮಿಷದವರೆಗೂ ಈ ಲೋಕಕ್ಕೆ ನಾನಾ ವಿಧವಾದಂಥ ಇಕ್ಕಟ್ಟು ಬಿಕ್ಕಟ್ಟುಗಳು ಸಂಭವಿಸುವಾಗ ಅದರ ಮಧ್ಯದಲ್ಲೂ ಕೂಡ ಅತ್ಯುತ್ತಮವಾದ ಕುರಿಗಾಹಿಯಾಗಿರುವಂಥ ನೀವು ನಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ, ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುತ್ತಾ ಈ ಸಂಜೆ ವೇಳೆಯಲ್ಲಿ ನಿಮ್ಮ ಆತ್ಮಿಕವಾದಂಥ ಆಹಾರವನ್ನು ಭುಜಿಸಲು, ನಿಮ್ಮ ಆತ್ಮಿಕವಾದಂತಹ ಜೀವಜಲವನ್ನು ಕುಡಿಯಲು ಈ ಸಂಜೆ ವೇಳೆಯಲ್ಲಿ ನಮ್ಮನ್ನು ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮರೇ, ವಿಶೇಷವಾಗಿ ಈ ತರಗತಿಯಲ್ಲಿ ನನ್ನನ್ನು ಸಂಪೂರ್ಣ ಅರ್ಪಿಸಿಕೊಡುವಾಗ ನೀವೇ ನನ್ನ ನಾಲಿಗೆ ಮೂಲಕ ಮಾತನಾಡುವಂತೆಯೂ ಮತ್ತು ನನ್ನ ಮನಸ್ಸಿನ ಮೂಲಕ ನೀವೇ ಆಲೋಚಿಸುವಂತೆ ನನ್ನನ್ನು ಸಂಪೂರ್ಣ ಅರ್ಪಿಸಿಕೊಡ್ತದೇನೆ. ಯಾರೆಲ್ಲ ಅನುದಿನವೂ ಕೂಡ ನಿರಂತರವಾಗಿ ಕನ್ಸಿಸ್ಟೆನ್ಸಿಯಾಗಿ ಒಂದುಗೂಡ್ತಾ ಇದ್ದಾರೋ ಅಂಥ ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಪ್ರಸನ್ನತೆ ಅವರ ಜೀವಿತದಲ್ಲಿರುವಂಥ ಎಲ್ಲ ಬೆಟ್ಟ ಗುಡ್ಡಗಳನ್ನು ನಾಶಗೊಳಿಸಿ ಅವರು ಕ್ರಿಸ್ತನ ಫಲಗಳನ್ನು ಹೊರಹೊಮ್ಮಿಸುವಂಥ ಮಟ್ಟಕ್ಕೆ ಬೆಳೆದು ಅವರನ್ನು ಕೂಡ ನಿಮ್ಮ ಕರಗಳಿಂದ ಉಪಯೋಗಿಸಲ್ಪಡುವುದನ್ನು ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಕಾಣುವಂತಾಗಲಿ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ರೆಡಿ. ಪವಿತ್ರಾತ್ಮರು ನನ್ನ ನಾಲಿಗೆ ಮೂಲಕ ನುಡಿಯುವಾಗ, ನನ್ನ ಮನಸ್ಸಿನ ಮೂಲಕ ಆಲೋಚಿಸಿ ಆ ಹೊಸ ಪ್ರಕಟಣೆಗಳನ್ನು ಪ್ರಕಟಪಡಿಸುವಾಗ ಪ್ರತಿಯೊಬ್ಬರ ಹೃದಯವನ್ನು ರೆಡಿ ನಿಮ್ಮ ಪ್ರೀತಿಯಿಂದ, ನಿಮ್ಮ ಆ ಒಂದು ಕೃಪೆಯು ಸ್ಪರ್ಶಿಸಿ ಒಳಗಡೆಯಿಂದ ಹೊರಗಡೆ ಬದಲಾವಣೆ ತರುವಂತಾಗಲಿ. ರಕ್ಷಕ ನಾಮದಲ್ಲಿ, ನಜರೇತಿನಲ್ಲಿ ಪ್ರಭು ಯೇಸುವಿನ ನಾಮದಲ್ಲಿ ನನ್ನನ್ನು ಒಂದೊಂದು ಎಕ್ವಿಪ್ಮೆಂಟನ್ನು ಮತ್ತು ನನ್ನ ಪ್ರೀತಿಯ ಕ್ರಿಸ್ತನಲ್ಲಿರುವಂಥ ಈ ಮಕ್ಕಳು ಉಪಯೋಗಿಸುವಂಥ ಉಪಕರಣಗಳು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ಗಳಾಗಿರ್ಬೋದು, ಯಾವುದ್ರ ಮೂಲಕ ನಿಮ್ಮ ಪ್ರಸನ್ನತೆಯನ್ನು ಸವಿಯಲು, ನಿಮ್ಮ ವಾಕ್ಯವನ್ನು ಸ್ವೀಕರಿಸಿಕೊಳ್ಳಲು ತಯಾರಾಗಿದ್ದಾರೋ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದಂತೆ ನಿಮ್ಮ ಪ್ರಸನ್ನತೆಯು ಅವರನ್ನು ಆವರಿಸಿಕೊಂಡು ಮುನ್ನಡೆಸುವಂತಾಗಲಿ. ರಕ್ಷಕ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರೂ ಕೂಡ ವಿಶೇಷವಾಗಿ ಈ ಸಂಜೆ ವೇಳೆಯಲ್ಲಿ ವಂದಿಸುತ್ತಾ ತಂದೆಯ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ನಿಮ್ಮೆಲ್ಲರೂ ಕೂಡ ಅತಿ ಸಂತೋಷದೊಂದಿಗೆ, ಆನಂದದೊಂದಿಗೆ ನಿಮ್ಮೆಲ್ಲರೂ ಕೂಡ ಆಹ್ವಾನಿಸ್ತೇನೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಪ್ರಭು ಯೇಸು ಇವತ್ತು
ನಮಗೆ ಅತ್ಯದ್ಭುತವಾದ ಒಂದು ವಿಷಯವನ್ನು ಆರಂಭಿಸಲಿಕ್ಕಿದ್ದಾರೆ. ಅದೇನಂತಂದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅನೇಕರು ಪ್ರೈಸ್ ಬಿಟ್ಟು ಗಾಡ್ ತಮ್ಮ ಜೀವಿತವನ್ನು ನಡೆಸಲಿಕ್ಕಾಗಿ ಲೋಕದ ಮಕ್ಕಳಿಗಿಂತಲೂ ಯಥೇಚ್ಛವಾಗಿ ಕಷ್ಟಪಡ್ತಿರೋದನ್ನು ಕ್ರೈಸ್ತ ಮಕ್ಕಳ ಜೀವಿತದಲ್ಲಿ ನೋಡ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಕೂಡ ಪ್ರೈಸ್ ಗಾಡ್ ಕೆಲವೊಂದು ಮನೆಗಳಿಗೆ ನಾನು ಭೇಟಿ ಕೊಟ್ಟಾಗ ಪ್ರೈಸ್ ಗಾಡ್ ಕ್ರಿಸ್ತನ ನಂಬಿದ್ದಾರೆ, ಕ್ರಿಸ್ತನ ವಾಕ್ಯವನ್ನು ಆಲಿಸ್ತಾ ಇದ್ದಾರೆ. ಆದರೂ ಕೂಡ ಅವರ ಜೀವನವನ್ನು ನಡೆಸಲಿಕ್ಕಾಗಿ ನಾನಾ ವಿಧ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರ ಪ್ರೈಸ್ ಬಿಡಿ ಗಾಡ್ ಒಂದು ಗುಡ್ ನ್ಯೂಸ್ ಏನಂತಂದರೆ, ನಾವು ದುಂದುಗಾರ ಮಗನ ಸಾಮತಿಯನ್ನು ನಾವು ಕೇಳಿಸ್ಕೊಂಡಿದ್ದೇವೆ, ಅನೇಕರು ನಾವು ಕೇಳಿಸ್ಕೊಂಡಿದ್ದೇವೆ. ಒಂದು ತಂದೆಗೆ ಇಬ್ಬರು ಮಕ್ಕಳಿದ್ರು, ಬಟ್ ಆದರೆ ಕಿರಿಯ ಮಗ ತನ್ನ ತಂದೆಯ ಅಧೀನದಲ್ಲಿ, ತನ್ನ ತಂದೆಯ ಪ್ರಸನ್ನತೆಯಲ್ಲಿ ಇರಲಿಕ್ಕೆ ಇಷ್ಟಪಡದೆ ತನಗೇನು ಬರಬೇಕು, ನನ್ನ ಪಾಲನ್ನು ಕೊಟ್ಟುಬಿಡು ಎಂಬುದಾಗಿ ಕೇಳುವಾಗ ತಂದೆ ಪ್ರೀತಿಯಿಂದ ತಾನು ಬೆವರು ಸುರಿಸಿ ಸಂಪಾದನೆ ಮಾಡಿರುವಂಥ ಆಸ್ತಿ ಪಾಸ್ತಿಯನ್ನು 2 ಭಾಗ ಮಾಡಿ ಒಂದು ಹಿರಿ ಮಗನಿಗೆ, ಒಂದು ಕಿರಿ ಮಗನಿಗೆ ಕೊಡ್ತಾನೆ. ಕಿರಿ ಮಗ ಸ್ವಲ್ಪ ದಿನ ಮಾತ್ರ ಆಸ್ತಿನ ಇಟ್ಕೊಂಡು ಕೊನೆಗೆ ಒಳ್ಳೆ ರೇಟ್ ಬಂದ ತಕ್ಷಣ ಅದು ಮಾರಿಬಿಟ್ಟು ತಂದೆಯಿಂದ ದೂರ ಹೋಗುವಂಥ ದೂರ ದೇಶಕ್ಕೆ ಹೋಗ್ತಾನೆ. ಆ ದೂರ ದೇಶಕ್ಕೆ ಹೋದಾಗ ಅಲ್ಲಿ ದೂರ ದೇಶದಲ್ಲಿ ದುರಾತ್ಮನ ಕಾಯ್ತಾ ಇರ್ತಾನೆ. ಹಾಗಾಗಿ ಆತನು ಹೋಗಿ ತಂದೆಯ ಮನೆಯಲ್ಲಿ ಪ್ರೈಸ್ ಬಿಟ್ಟು ಗಾಡ್ ತಂದೆಯ ಮಹಿಮೆಗಾಗಿ ಉಪಯೋಗಿಸಬೇಕಂತ ಸ್ವತ್ತು, ಆ ಆಸ್ತಿ ಪಾಸ್ತಿ ಹೋಗಿ ತನ್ನ ಶಾರೀರಿಕವಂತಹ ದುರಿಚಿಗಳಿಗೆ ಅದನ್ನು ಉಪಯೋಗಿಸ್ತಾನೆ. ಕೊನೆಗೆ ನಮ್ಗೆ ಗೊತ್ತಿದೆ, ಅಲ್ಲಿ ಅನೇಕ ವ್ಯಕ್ತಿಗಳ ಸಹವಾಸಗಳು, ಅನೇಕ ವಿಧವಾದಂಥ ಶಾರೀರಿಕ ವ್ಯಾಮೋಹಗಳು ಆಕರ್ಷಣೆಗೆ ಬಲಿಯಾಗಿ ಕೊನೆಗೊಂದು ದಿನ ತಂದೆ ಕೊಟ್ಟಂಥ ಆಶ್ವ ಸ್ವತ್ತನ್ನು ಹಾಳು ಮಾಡಿಕೊಂಡು ಕೊನೆಗೆ ತನ್ನ ಜೀವಿತವನ್ನೇ ಸರ್ವನಾಶ ಮಾಡ್ಕೊಳ್ತಾನೆ. ಕೊನೆಗೆ ಊಟ ಕೂಡ ಗತಿಯಿಲ್ಲದೆ ಹಂದಿ ತಿನ್ನುವಂಥ ಕೂಳು ಕೊಟ್ಟರು ಸಾಕಲ್ಲ ಅಂತೇಳಿ ಹಂದಿಗೂಡಲು ವಾಸ ಮಾಡುವಂಥ ಪರಿಸ್ಥಿತಿ ಬರ್ತಾನೆ. ಆದರೂ ಕೂಡ ಊಟ ಸಿಗೋದಿಲ್ಲ. ಕೊನೆಗೆ ತಂದೆ ಮನೆಗೆ ಬರ್ತಾನೆ. ಇದೆಲ್ಲ ಸ್ಟೋರಿ ನಮ್ಗೆ ಗೊತ್ತಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಎಲ್ಲಿಯ ತನಕ ಆ ಕಿರಿಯ ಮಗ ತನ್ನ ತಂದೆ ಮನೆಯಲ್ಲಿದ್ದನೋ ಪ್ರೈಸ್ ಬಿಟ್ಟು ಗಾಡ್, ತನ್ನ ತಂದೆಯು ಮೈ ಗಾಡ್ ತನ್ನ ಪ್ರೀತಿಯಿಂದ, ತನ್ನ ಕರುಣೆಯಿಂದ, ತನ್ನ ಕೃಪೆಯಿಂದ ಪ್ರೈಸ್ ಬಿಟ್ಟು ಗಾಡ್ ಆತನಿಗೆ ಏನೆಲ್ಲ ಬೇಕೋ ಎಲ್ಲವನ್ನು ಸಿದ್ಧಗೊಳಿಸಿ ಆತನಿಗೆ ಕೊಟ್ಟಿದ್ದ. ತಂದೆ ಮನೆಯಲ್ಲಿರುವಾಗ ಪ್ರೈಸ್ ಬಿಟ್ಟು ಗಾಡ್ ಅವನಿಗೆ ಯಾವುದೇ ಕೊರತೆಗಳಿಲ್ಲ. ಯಾಕೆ ತಂದೆಯು ಎಲ್ಲವನ್ನು ಒದಗಿಸ್ಕೊಡ್ತಾಯಿದ್ರು. ಬಟ್ ತಂದೆಯಿಂದ ದೂರ ಹೋದಾಗ ಅವನು ಯಾವಾಗ ತನ್ನ ಶಾರೀರಿಕವಾದ ವ್ಯಾಮೋಹಗಳಿಗೆ ಬಲಿಯಾದನೋ ಕೊನೆಗೆ ತನ್ನ ಒಂದೊತ್ತಿನ ಊಟಕ್ಕಾಗಿ ಕೂಡ ಶ್ರಮ ಪಡ್ತಾ ಇದ್ದಾನೆ, ಆದರೂ ಊಟ ಸಿಗ್ತಾಯಿಲ್ಲ. ಈಗ ನನ್ನ ಪ್ರಶ್ನೆ ಏನಂತಂದರೆ, ಥ್ಯಾಂಕ್ ಗಾಡ್ ನಾನು ಮತ್ತು ನೀವೆಲ್ಲರೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಈ ಭೂಲೋಕಕ್ಕೆ ನಾವು ಹುಟ್ಟಿ ಬಂದಾಗ ನಾವೆಲ್ಲರೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ತಂದೆಯ ಜೊತೆಲಿ ಯಾವುದೇ ಸಂಬಂಧ ಇರಲಿಲ್ಲ. ಕಾರಣ ಆದಮನು ಮಾಡಿದ ಪಾಪದ ನಿಮಿತ್ತವಾಗಿ ಆ ಪಾಪ ನಮ್ಮನ್ನು ನಮ್ಮ ಸೃಷ್ಟಿಕರ್ತರಾದ ತಂದೆಯ ದೇವರಿಂದ ಬೇರ್ಪಡಿಸಿಬಿಟ್ಟಿತ್ತು. ಅದೆಲ್ಲ ನಮ್ಗೆ ಗೊತ್ತಿದೆ. ಆದರೆ ಈಗ ಯೇಸು ಕ್ರಿಸ್ತರಲ್ಲಿ ನಾವು ವಿಶ್ವಾಸವಿಟ್ಟಿರೋದ್ರಿಂದ, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಿರುವಂಥ ನಮ್ಮ ಒಬ್ಬೊಬ್ಬರನ್ನು ಕೂಡ ತಂದೆ ದೇವರು ನಮ್ಮನ್ನು ಪುತ್ರರನ್ನಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಈಗ ನಾವು ತಂದೆಯ ಕುಟುಂಬದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ತಂದೆಯು ಏನೆಲ್ಲ ಹೊಂದಿದ್ದಾರೋ ಅವುಗಳೆಲ್ಲದಕ್ಕೂ ಬಾಧ್ಯಸ್ಥರಾಗಿರುವಂತಹ ಅವರ ಪ್ರಿಯ ಮಕ್ಕಳಾಗಿದ್ದೇವೆ. ಬಟ್ ಈಗ ಪ್ರಶ್ನೆ ಅಂತಂದರೆ, ತಂದೆಯ ಮನೆಯಲ್ಲಿ ಯಾವುದೇ ಕೊರತೆಗಳಿಲ್ಲ, ಎಲ್ಲದರಲ್ಲೂ ಕೂಡ ಸಮೃದ್ಧಿಯಾಗಿ ಆನಂದ ಪಡುವಂಥ ಜೀವಿತ. ಬಟ್ ಆದರೂ ಕೂಡ ಕ್ರಿಸ್ತನಲ್ಲಿರುವ ವಿಶ್ವಾಸಿಗಳ ಜೀವಿತ ನೋಡೋದಾದರೆ ಪ್ರಿಯರೇ, ಖಂಡಿತವಾಗಿಯೂ ಎಲ್ಲದಕ್ಕೂ ಶ್ರಮ ಪಡುವಂಥದ್ದು. ಪ್ಲೀಸ್ ನಾನು ಯಾರನ್ನೂ ಕೂಡ ಟೀಸ್ ಮಾಡ್ತಾಯಿಲ್ಲ ಅಥವಾ ಯಾರ ಕಡೆಯೂ ಕೂಡ ಬೆಳ್ಮರ್ ತೋರಿಸ್ತಾ ಇಲ್ಲ. ಪ್ಲೀಸ್ ನಾನು ಇವತ್ತಿಂದ ಥ್ಯಾಂಕ್ ಗಾಡ್ ನನ್ನ ಮೂಲಕ ಪವಿತ್ರಾತ್ಮರು ಯಾವುದನ್ನು ಕಲಿಸ್ಲಿಕ್ಕೆ ಹೋಗ್ತಾ ಇದ್ದಾರೋ ಪ್ಲೀಸ್ ಪ್ರತಿಯೊಬ್ಬರು ಕೂಡ ಗಮನ ಕೊಡಿ. ನಿಮ್ಗೆ ಯಾವ ರೋಗಗಳಿದ್ರೂ ಕೂಡ, ಯಾವುದೇ ಹಣಕಾಸಿನ ಕೊರತೆಗಳಿದ್ರೂ ಕೂಡ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ಬಿರುಕುಗಳಿದ್ರೂ ಕೂಡ, ನಿಮ್ಮ ಮಕ್ಕಳು ತಪ್ಪಾದ ಹಾದಿಲಿ ಹೋಗಿದ್ರೂ ಕೂಡ, ನಿಮ್ಮ ಸಂಗಾತಿಯ ವಿಷಯದಲ್ಲಿ ನೀವು ಚಿಂತಾಕ್ರಾಂತರಾಗಿದ್ದರೂ ಕೂಡ, ಉದ್ಯೋಗದಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ಕುಂಠಿತಗೊಂಡಿದ್ದರೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಇವತ್ತಿಂದ ಕಲಿಸುವಂಥ ಒಂದೊಂದು ವಿಷಯಗಳು ಕೂಡ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಜೀವಿತವನ್ನು ಅವುಗಳಿಂದೆಲ್ಲ ಬಿಡುಗಡೆ ಮಾಡಿ ನಿಮ್ಮನ್ನು ಆ ಏರಿಯಾಗಳಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡು ಹೋಗೋದನ್ನು ನೀವು ನೋಡ್ತೀರಿ. ಹಲೋ, ಸ್ವತಃವಾಗಿ ಪ್ಲೀಸ್ ಪ್ರತಿಯೊಬ್ಬರು ಕೂಡ ಗಮನ ಕೊಡಿ. ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ನಿಧಾನವಾಗಿ ಪ್ರೈಸ್ ಬಿಟ್ಟು ಗಾಡ್ ನಿಮಗೆ ಅರ್ಥ ಮಾಡಿಸ್ಲಿಕ್ಕಾಗಿ ಪ್ರೈಸ್ ಗಾಡ್ ಹಂತವಾಗಿ ನಿಧಾನವಾಗಿ ದೇವರ ವಾಕ್ಯವನ್ನು ಕೊಟ್ಟು ಹಂತವಾಗಿ ನಿಮಗೆ ಅದನ್ನು ಸವಿವರವಾಗಿ ಪ್ರೈಸ್ ಬಿಟ್ಟು ಗಾಡ್ ಒಳ್ಳೆ ಬಿರಿಯಾನಿಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಮಂದಿ ರೆಡಿ ಇದ್ದೀರಿ ಆ ಬಿರಿಯಾನಿ ಸ್ವೀಕರಿಸ್ಕೊಳ್ಳಿಕ್ಕಾಗಿ? ಪ್ರೈಸ್ ಗಾಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್ ದೇವರು ನಾವು ಯಾವ ರೀತಿ ಜೀವಿತ ನಡೆಸಬೇಕೆಂಬುದಾಗಿ ಬಯಸ್ತಾರೆ ಅಂತಂದರೆ, ಕಷ್ಟಪಟ್ಟು
ದೇವರನ್ನು ಅರಿಯುವಂಥ ಮೊದಲು ನಾವು ಯಾವ ರೀತಿ ಪ್ರತಿಯೊಂದಕ್ಕೂ ಊಟಕ್ಕೂ ಕಷ್ಟ, ಬಟ್ಟೆಗೂ ಕಷ್ಟ, ನಮ್ಮ ಅಗತ್ಯಗಳನ್ನು ಪೂರೈಸಿಕೊಡ್ಲಿಕ್ಕಾಗಿಯೇ ಕಷ್ಟಪಡ್ತಾ ಇದ್ವಿ. ಬಟ್ ಅದು ಪ್ರೈಸ್ ಬಿಟ್ಟು ಗಾಡ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಬೈಬಲ್ ಕ್ಲಿಯರಾಗಿ ಹೇಳ್ತದೆ. ಓಕೆ, ಮತ್ತನೇ ಶುಭ ಸಂದೇಶ, ಪ್ರೈಸ್ ಗಾಡ್, ಮ್ಯಾಥ್ಯೂ ಚಾಪ್ಟರ್ 6. ಇದೆಲ್ಲ ನಮ್ಗೆ ಗೊತ್ತಿದೆ, ಬಟ್ ಅದು ನನ್ನ ಟಾಪಿಕ್ ಇದಲ್ಲ. ಬಟ್ ಆದರೆ ಥ್ಯಾಂಕ್ ಗಾಡ್, ನಿಮಗೆ ಸಮಥಿಂಗ್ ತಿಳಿಸ್ಲಿಕ್ಕಾಗಿ ಇದನ್ನು ಆರಂಭದಲ್ಲಿ ತೆಗೆದುಕೊಳ್ತಾನೆ. 6ನೇ ಅಧ್ಯಾಯ ವಾಕ್ಯ 31. ನಿಮ್ಮೆಲ್ಲರೂ ಕೂಡ ಅನೇಕರಿಗೆ ಇದು ಗೊತ್ತಿದೆ, ಬಟ್ ಆದರೂ ಕೂಡ ಪ್ರೈಸ್ ಗಾಡ್, ಗೊತ್ತಿರೋದರಿಂದ ವಿಶ್ವಾಸ ಬರೋದಿಲ್ಲ, ಮತ್ತೆ ಮತ್ತೆ ಅದನ್ನು ಧ್ಯಾನಿಸೋದ್ರಿಂದ ವಿಶ್ವಾಸ ಬರುವಂಥದ್ದು. ಕರೆಕ್ಟಾ? ಸೊ ಹಾಗಾಗಿ ಪ್ರತಿಯೊಬ್ಬರು ಓದೋಣ. ಕಾಣಿಸ್ತದೆಯಾ? ಪ್ರೈಸ್ ಗಾಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಪ್ರೈಸ್ ಗಾಡ್, ಜಸ್ಟ್ ಒಂದು ನಿಮಿಷ. ಓಕೆ, ನೋಡಿ ಏನು ಹೇಳ್ತದೆ 31ರಿಂದ. ನಾವು ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನನ್ನು ಧರಿಸಬೇಕು ಎಂದು ಚಿಂತಿಸಬೇಡಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ಅನೇಕರು ಹೇಳುವಂಥದ್ದು, ಬ್ರದರ್, ನನ್ನ ಮನಸ್ಸಿನಲ್ಲಿ ಅನೇಕ ಆಲೋಚನೆ ಬರ್ತದೆ. ಬ್ರದರ್, ನನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡು ನಾನು ಎಷ್ಟೇ ಪ್ರಾರ್ಥನೆ ಮಾಡ್ಬೋದು ಪ್ರಿಯರೇ, ನನ್ನ ಪ್ರಾರ್ಥನೆ ಯಾವತ್ತೂ ಕೈಗೂಡೋದಿಲ್ಲ. ಇಲ್ಲಿ ವಾಕ್ಯ ಹೇಳ್ತದೆ, ಚಿಂತಿಸಬೇಡಿ. ಯಾವುದ್ರ ಬಗ್ಗೆ? ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸ್ಕೊಳ್ಬೇಕು ಎಂಬುದಾಗಿ ಚಿಂತಿಸಬೇಡಿ. ಯಾಕೆ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈವನ್ ಯಾರು ಈ ಕುಟುಂಬದಲ್ಲಿ 10 ಜನ ಇದ್ದರೆ 10 ಮಂದಿನೂ ಕೂಡ ದುಡಿತಾರದು ಇಷ್ಟಕ್ಕೇ, ಏನು ಕುಡಿಯಲಿಕ್ಕೆ, ತಿನ್ನಲಿಕ್ಕೆ, ಧರಿಸ್ಕೊಳ್ಳಿಕ್ಕೆ. ಕರೆಕ್ಟಾ? ಹಲೋ, ತಿನ್ನಲಿಕ್ಕೆ, ಕುಡಿಲಿಕ್ಕೆ, ಥ್ಯಾಂಕ್ ಗಾಡ್, ಧರಿಸ್ಕೊಳ್ಳಿಕ್ಕೆ, ವಾಸ ಮಾಡಲಿಕ್ಕೆ, ಇವುಗಳಿಗೋಸ್ಕರ ನಾವು ಶ್ರಮ ಪಡ್ತಾರದು ಎಲ್ಲರೂ. ಬಟ್ ಅದೇ ಥ್ಯಾಂಕ್ ಗಾಡ್, ಪ್ರಭು ಯೇಸು ಹೇಳ್ತಿರುವಂಥದ್ದು ಬೇರೆಯವ್ರಿಗೆಲ್ಲ, ಹೊರಗಡೆಯವ್ರಿಗೆಲ್ಲ, ವಿಶ್ವಾಸಿಗಳಿಗೆ ಹೇಳ್ತಿರುವಂಥದ್ದು, ನೀವು ತಂದೆಯ ಮಕ್ಕಳಾಗಿದ್ದೀರಿ, ನೀವು ಯಾವ ಕಾರಣಕ್ಕೂ ಇವುಗಳ ಬಗ್ಗೆ ಚಿಂತಿಸಬೇಡಿ. ನೆಕ್ಸ್ಟ್ 32. ದೇವರನ್ನು ತಿಳಿಯದ ಜನರೆಲ್ಲರೂ ಇವುಗಳನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಇವತ್ತು ಅನೇಕರು ಪ್ರಿಯರೇ ಯಾವುದನ್ನು ಚಿಂತಿಸಬೇಡಿ ಎಂಬುದಾಗಿ ಹೇಳ್ತಾ ಇದ್ದಾರೋ ಅದನ್ನೇ ಚಿಂತಿಸ್ತೇವೆ. ಅವುಗಳನ್ನು ಪಡಲಿಕ್ಕೋಸ್ಕರ, ಅವುಗಳಿಗೋಸ್ಕರ ನಾವು ಆ ಪ್ರಯತ್ನ ಮಾಡೋದು, ಈ ಪ್ರಯತ್ನ ಮಾಡೋದು, ಅಲ್ಲಿ ಕೈ ಹಾಕೋದು, ಇಲ್ಲಿ ಕೈ ಹಾಕೋದು, ಎಲ್ಲ ಬರೀ ಇದೆ. ದೇವರು ಹೇಳ್ತಿದ್ದಾರೆ, ಪ್ರಭು ಯೇಸು ಹೇಳ್ತಿರುವಂಥದ್ದು, ದೇವರನ್ನು ಅರಿಯದ ಜನರು ಇವುಗಳೆಲ್ಲವನ್ನು ಪಡ್ಕೊಳ್ಳಿಕ್ಕಾಗಿ ಪ್ರಯತ್ನ ಪಡ್ತಾರೆ. ಬಟ್ ನೀವಾದರೆ ಚಿಂತಿಸಬೇಡ್ರಿ. ನಾನು ಏನು ಪ್ರಯತ್ನ ಪಟ್ಟರೆ ನನ್ನ ಕುಟುಂಬಕ್ಕೆ ಅಗತ್ಯಗಳು ಪೂರೈಸಲ್ಬೋದು, ನಾನು ಇನ್ಯಾವ ಕೆಲಸ ಪ್ರಯತ್ನ ಪಟ್ಟರೆ ನನ್ನ ಕುಟುಂಬಕ್ಕೆ ಆಹಾರ ಪದಾರ್ಥಗಳನ್ನು ಅಥವಾ ಕುಡಿಲಿಕ್ಕೆ ಏನು ಬೇಕು, ಧರಿಸ್ಕೊಳ್ಳಿಕ್ಕೆ ಏನು ಬೇಕು ಅದನ್ನು ಒದಗಿಸ್ಕೊಡ್ಬೋದು. ಚಿಂತಿಸಬೇಡಿ, ಪ್ರಯತ್ನ ಪಡಲೂಬೇಡಿ, ಚಿಂತಿಸಲೂಬೇಡಿ. ಏಕೆಂದರೆ ಈ ವಸ್ತುಗಳು ನಿಮಗೆ ಅಗತ್ಯವೆಂದು ನಿಮ್ಮ ಪರಲೋಕ ತಂದೆ ತಿಳಿದಿದೆ. ಹಲೋ, ನಿಮ್ಮ ತಂದೆಗೆ ದಟ್ ಮೀನ್ಸ್ ನೀವು ಅವರ ಮಕ್ಕಳಾಗಿದ್ದೀರಿ. ನೀವು ಥ್ಯಾಂಕ್ ಗಾಡ್, ಪರಲೋಕ ತಂದೆಯು ತನ್ನ ಮಗನ ಮೂಲಕ ನುಡಿತಾ ಇದ್ದಾರೆ. ನನ್ನ ಮಕ್ಕಳಿಗೆ ಹೇಳು, ಅವ್ರು ಯಾವುದ್ರ ಬಗ್ಗೆನೂ ಕೂಡ ಚಿಂತಿಸಬೇಕಾಗಿಲ್ಲ, ಯಾವುದಕ್ಕೋಸ್ಕರನೂ ಕೂಡ ಪ್ರಯತ್ನ ಪಡಬೇಕಾಗಿಲ್ಲ. ಆ ವಸ್ತುಗಳು, ಆ ಅಗತ್ಯತೆಗಳು ನನ್ನ ಮಕ್ಕಳಿಗೆ ಅತ್ಯಗತ್ಯ ಎಂಬುದನ್ನು ನಾನು ಪರಲೋಕದಲ್ಲಿರುವಂತಹ ಅವರ ತಂದೆಯಾದ ನಾನೇ ಮೊದಲೇ ಅರಿತುಕೊಂಡಿದ್ದೇನೆ. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ಒಂದು ಗುಡ್ ನ್ಯೂಸ್ ಏನಂತಂದರೆ, ದೇವರು ನಾವು ನಮ್ಮ ಅಗತ್ಯಗಳಿಗೋಸ್ಕರ ಪ್ರಯತ್ನಪಟ್ಟು, ಚಿಂತೆಪಟ್ಟು, ಆಯಾಸಪಟ್ಟು ಜೀವಿಸಬೇಕೆಂಬುದಾಗಿ ದೇವರ ಬಯಕೆ ಅಲ್ಲ. ದೇವರ ಬಯಕೆ ನನ್ನ ಮಕ್ಕಳು, ಪ್ರೈಸ್ ಬಿಡಿ ಗಾಡ್, ನನ್ನ ಪ್ರಿಯ ಪುತ್ರನಾಗಿರುವಂಥ ಪ್ರಭು ಯೇಸು ಕ್ರಿಸ್ತರ ಮೂಲಕ ಆ ಮಕ್ಕಳು ಅನುದಿನವೂ ಕೂಡ, ಪ್ರೈಸ್ ಬಿಟ್ಟು ಗಾಡ್, ಸಮೃದ್ಧಿಯಾಗಿ ಜೀವಿಸಲಿಕ್ಕಾಗಿ ಅವ್ರಿಗೆ ಏನೆಲ್ಲ ಅಗತ್ಯಗಳು ಬೇಕಾಗಿತ್ತೋ ಅವುಗಳೆಲ್ಲವೂ ಥ್ಯಾಂಕ್ ಗಾಡ್ ಅತ್ಯಗತ್ಯ ಎಂಬುದಾಗಿ ಅರಿತಂತ ನಾನು ನನ್ನ ಮಗನನ್ನು ಬಲಿಯಾಗಿ ಅರ್ಪಿಸೋದ್ರ ಮೂಲಕ, ಪುನರುತ್ಥಾನಗೊಳಿಸೋದ್ರ ಮೂಲಕ, ಪ್ರೈಸ್ ಬಿಟ್ಟು ಗಾಡ್, ಅವುಗಳೆಲ್ಲದಕ್ಕೂ ಏನೆಲ್ಲ ಬೇಕೋ ಎಲ್ಲವನ್ನು ಮಾಡಿ ಮುಗಿಸಿದ್ದೇನೆ. ನನ್ನ ಕೃಪೆಯಿಂದ, ನನ್ನ ಮಕ್ಕಳ ಮೇಲಿನ ಪ್ರೀತಿಯಿಂದ ನಾನು ಈಗಾಗಲೇ ಅವುಗಳೆಲ್ಲವನ್ನು ಮಾಡಿ ಮುಗಿಸಿದ್ದೇನೆ. ಈಗ ನನ್ನ ಮಕ್ಕಳು, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್,
ತಮ್ಮ ಪ್ರಯತ್ನಕ್ಕೆ ಆಧಾರಿತವಾದ ಜೀವಿತವನ್ನು ನಡೆಸಬಾರ್ದು. ಬದಲಾಗಿ ಕೃಪೆಯ ಜೀವನ ನಡೆಸಬೇಕು. ಎಲ್ಲರೂ ಹೇಳೋಣ, ಕೃಪೆಯ ಜೀವನವನ್ನು ನಡೆಸಬೇಕೆಂಬುದಾಗಿ ತಂದೆಯ ಬಯಕೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕೃಪೆ ಎನ್ನುವಂಥದ್ದು ನಮಗೆ ಅರ್ಹತೆ ಇಲ್ಲದಿರುವಂಥದ್ದು, ನಾವೆಂದಿಗೂ ಗಳಿಸಲು ಸಾಧ್ಯವಿಲ್ಲದಂತಹ, ಸಂಪಾದಿಸಲು ಸಾಧ್ಯವಿಲ್ಲದಂತಹ, ನಮಗೆ ಅನರ್ಹವಾದಂತಹ, ಅರ್ಹತೆ ಇಲ್ಲದಿರುವಂತಹ ಅಂಥ ಶಕ್ತಿಯಾಗಿದೆ ದೇವರ ಕೃಪೆ. ಈಗ ಥ್ಯಾಂಕ್ ಗಾಡ್, ದೇವರು ನಮಗೆ ನಮ್ಮ ಬಗ್ಗೆ ಏನನ್ನು ಬಯಸ್ತಾರೆ ಅಂತಂದರೆ, ದೇವರು ತಮ್ಮ ಕೃಪೆಯನ್ನು ಪ್ರೈಸ್ ಬಿಟ್ಟು ಗಾಡ್ ಅವರ ಮಕ್ಕಳಾಗಿರೋದು ನಾವೆಲ್ಲರೂ ಕೂಡ ಅದನ್ನು ಬಿಗಿಯಾಗಿ ಅಪ್ಪಿಕೊಂಡು ಅದರಲ್ಲೇ ಮುನ್ನಡೆಯಬೇಕೆಂಬುದಾಗಿ ಥ್ಯಾಂಕ್ ಗಾಡ್ ತಂದೆ ಬಯಸ್ತಾ ಇದ್ದಾರೆ. ಅದನ್ನಾಗಿದೆ ಇಂದಿನಿಂದ ನಮ್ಗೆ ಕಲಿಸ್ಕೊಡ್ತಾ ಇರುವಂಥದ್ದು. ಯಾವ ರೀತಿ ದೇವರ ಮಕ್ಕಳು ದೇವರ ಕೃಪೆಯನ್ನು ಅಪ್ಪಿಕೊಂಡು, ದೇವರ ಕೃಪೆಯನ್ನೇ ಆತುಕೊಂಡು, ದೇವರ ಕೃಪೆಯಲ್ಲಿ ಮುನ್ನಡೆಯುತ್ತಾ ಪ್ರೈಸ್ ಗಾಡ್ ಹಗುರವಾದ ಜೀವಿತವನ್ನು ನಡೆಸಬೇಕೆಂಬುದಾಗಿ, ಭಾರರಹಿತವಾದ ಜೀವಿತವನ್ನು ನಡೆಸಬೇಕೆಂಬುದನ್ನು ದೇವರು ಕಲಿಸ್ಕೊಡ್ತಾ ಇದ್ದಾರೆ. ಪ್ರೈಸ್ ಗಾಡ್. ಅದಕ್ಕಾಗಿ ಪ್ರಿಯರೇ, ಈ ಒಂದು ಟಾಪಿಕನ್ನು ಆರಂಭಿಸುವಾಗ ನಾನು ಥ್ಯಾಂಕ್ ಗಾಡ್ ಜಸ್ಟ್ ವಾಕ್ಯದ ಮೇಲೆ ವಾಕ್ಯವನ್ನು ಆರಂಭದಲ್ಲಿ ನಿಮಗೆ ತಿಳಿಯಪಡಿಸಲಿಕ್ಕೆ ಇಷ್ಟಪಡ್ತಾನೆ. ಇವತ್ತಿಂದ ಇದನ್ನು ಪ್ರಾರಂಭಿಸೋಣ, ಬಟ್ ಆಳವಾಗಿ ಅದರಲ್ಲಿ ಹೋಗೋಣ. ಮೊದಲನೇದಾಗಿ ಪ್ರೈಸ್ ಗಾಡ್ 2 ಕೊರಿಂಥಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ ವಾಕ್ಯ 8. 2 Corinthians ಚಾಪ್ಟರ್ 9 verse 8. 2 ಕೊರಿಂಥಿಯ 9:8. ನಿಮಗೆ ಅಗತ್ಯವಾದದಕ್ಕಿಂತಲೂ ಹೆಚ್ಚು ಆಶೀರ್ವಾದಗಳನ್ನು ದೇವರು ಕೊಡಬಲ್ಲನು. ಆಗ ನಿಮಗೆ ಅಗತ್ಯವಾದ ಪ್ರತಿಯೊಂದು ಯಾವಾಗಲೂ ಇರುವುದು, ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ಕೆ ಕೊಡಲು ನಿಮಗೆ ಸಾಕಷ್ಟು ಇರುವುದು. ನನ್ನ ಪ್ರಿಯ ಸಹೋದರ ಸಹೋದರಿಯರು, ವೆರಿ ವೆರಿ ಇಂಪಾರ್ಟೆಂಟ್. ಆಗ ನಿಮಗೆ ಅಗತ್ಯವಾದ ಪ್ರತಿಯೊಂದು ಯಾವಾಗಲೂ ಇರ್ತದೆ. ಹಲೋ, ನಿಮಗೆ ಏನು ಅಗತ್ಯ ಬೇಕೋ ಪ್ರೈಸ್ ಬಿಡಿ ಗಾಡ್ ನಿಮ್ಮಲ್ಲಿ ಯಾವಾಗಲೂ ಇರ್ತದೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ಕೂ, ದೇವರ ಸುವಾರ್ತೆಯನ್ನು ಎಲ್ಲ ಕಡೆ ಸಾರಲಿಕ್ಕಾಗಿ, ದೇವರ ರಾಜ್ಯವನ್ನು ಕಟ್ಟಲಿಕ್ಕಾಗಿ, ಆ ಒಳ್ಳೆಯ ಸುವಾರ್ತೆಯ ಕಾರ್ಯಕ್ಕಾಗಿ ಕೊಡಲಿಕ್ಕಾಗಿ ನಿಮ್ಮಲ್ಲಿ ಸಾಕಷ್ಟು ಇರ್ತದೆ. ಲಕ್ಷಗಟ್ಟಲೆ ಬಿತ್ತನೆ ಮಾಡ್ತೀರಿ, ಯಾವಾಗಲೂ ಇರ್ತದೆ. ಇಲ್ಲಿ ವಾಕ್ಯ ಹೇಳ್ತದೆ ಯಾವಾಗ, ಆಗಂದ್ರೇನು, ನಿಮಗೆ ಅಗತ್ಯವಾದುದಕ್ಕಿಂತಲೂ ಹೆಚ್ಚು ಆಶೀರ್ವಾದಗಳನ್ನು ದೇವರು ಕೊಡಬಲ್ಲನು. ಜಸ್ಟ್ ಪ್ರಿಯರೇ, ಟ್ರಾನ್ಸ್ಲೇಷನ್ ಈ ರೀತಿ ಹೇಳ್ತದೆ. ಬಟ್ ಆದರೆ ಪ್ರೈಸ್ ಗಾಡ್, ನೀವು ವಾಕ್ಯ ಶೋ ಮಾಡಲಿಲ್ಲ. ನೋಡಿ, 2 ಕೊರಿಂಥಿ 9:8. ನಿಮಗೆ ಅಗತ್ಯವಾದದಕ್ಕಿಂತಲೂ ಹೆಚ್ಚು ಆಶೀರ್ವಾದಗಳನ್ನು ದೇವರು ಕೊಡಬಲ್ಲನು. ಆಗ ನಿಮ್ಮಲ್ಲಿ ನಿಮಗೆ ಅಗತ್ಯವಾದ ಪ್ರತಿಯೊಂದು ಯಾವಾಗಲೂ ಇರುವುದು. ಎಲ್ಲರೋಣ, ನನ್ನಲ್ಲಿ ನನಗೆ ಅಗತ್ಯವಾದ ಪ್ರತಿಯೊಂದು ಯಾವಾಗಲೂ ಇರುವುದು. ಅದರ ಅರ್ಥ ಪ್ರೈಸ್ ಗಾಡ್, ಸುತ್ತಮುತ್ತ ಬರಗಾಲ ಬಂದರೂ ಕೂಡ ಪ್ರೈಸ್ ಬಿಟ್ಟು ಗಾಡ್, ಆ ಬರಗಾಲದ ಮಧ್ಯದಲ್ಲೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಜೀವನದಲ್ಲಿ ಎಲ್ಲವೂ ತುಂಬಿ ತುಳುಕ್ತಾ ಇರ್ತದೆ. ಸುತ್ತಮುತ್ತಲೂ ಜಸ್ಟ್ ಆರೋಗ್ಯಕ್ಕಾಗಿ ಹಾತೊರೆಯುವಾಗ, ಸುತ್ತಮುತ್ತ ಸಾಂಕ್ರಾಮಿಕ ರೋಗಗಳು ಬಂದು ಜಸ್ಟ್ ಜನರು ದಿಕ್ಕು ತೋಚದ ರೀತಿಯಲ್ಲಿ ವರ್ತಿಸುವಾಗ, ಅದರ ಮಧ್ಯದಲ್ಲಿ ನಿಮಗೆ ಆರೋಗ್ಯ ಯಾವಾಗಲೂ ಇರುವುದು, ಸಮಾಧಾನ ಯಾವಾಗಲೂ ಇರುವುದು, ಹಣಕಾಸು ಯಾವಾಗಲೂ ಇರುವುದು, ಪ್ರೀತಿ ಯಾವಾಗಲೂ ಇರುವುದು. ಎಲ್ಲರೂ ಭಯದಲ್ಲಿ ಜೀವಿಸುವಾಗ ಪ್ರೈಸ್ ಗಾಡ್ ನೀವು ವಿಶ್ವಾಸದಲ್ಲಿ ತಂದೆಯ ಮೇಲೆ ಅವಲಂಬಿಸಿಕೊಂಡು ಜೀವಿಸ್ತೀರಿ, ಯಾವಾಗಲೂ ಇರುವುದು. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ಕೆ ಕೊಡಲು ನಿಮ್ಮಲ್ಲಿ ಸಾಕಷ್ಟು ಇರುವುದು. ಎಲ್ಲಕ್ಕಿಂತ ದೊಡ್ಡ ಒಳ್ಳೆಯ ಕಾರ್ಯ ಏನು ಗೊತ್ತಾ? ಸುವಾರ್ತೆಯನ್ನು ಥ್ಯಾಂಕ್ ಗಾಡ್ ಜನರ ಹೃದಯದಲ್ಲಿ ಬಿತ್ತನೆ ಮಾಡಿ, ಜನರ ಹೃದಯವನ್ನು ಮಾರ್ಪಡಿಸೋದ್ರ ಮೂಲಕ ಜನರ ಜೀವಿತವನ್ನು ಬದಲಾಯಿಸುವಂಥದ್ದು. ಇದು ಸುವಾರ್ತೆಯ ಕಾರ್ಯ, ಶುಭ ಕಾರ್ಯ. ಈ ಸುವಾರ್ತೆಗೋಸ್ಕರ ಪ್ರೈಸ್ ಬಿಟ್ಟು ಗಾಡ್ ನಿಮಗೆ ಕೊಡಲಿಕ್ಕಾಗಿ ನಿಮ್ಮಲ್ಲಿ ಸಾಕಷ್ಟು ತುಂಬಿ ತುಳ್ತಾ ಇರ್ತದಂತೆ. ಹಲೋ, ನಮ್ಮಲ್ಲಿ ಅನೇಕರಿಗೆ ಪ್ರೈಸ್ ಗಾಡ್ ಸುವಾರ್ತೆಗಾಗಿ, ತಂದೆಯ ರಾಜ್ಯಕ್ಕಾಗಿ ಬೀಜ ಬಿತ್ತ ಮಾಡಬೇಕೆಂಬುದಾಗಿ ಬಯಕೆ ಇದೆ. ಬಟ್ ಆದರೆ ಬಯಕೆ ಪ್ರೈಸ್ ಗಾಡ್ ಇದುವರೆಗೂ ಕೂಡ ನೆರವೇರಿಲ್ಲ ಕೆಲವರ ಜೀವನದಲ್ಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ವಾಕ್ಯವನ್ನು ನಾನು ಇನ್ನೊಂದು ಟ್ರಾನ್ಸ್ಲೇಷನ್ ಓದ್ತೇನೆ. ದ TPT ಟ್ರಾನ್ಸ್ಲೇಷನ್, ದ ಪ್ಯಾಷನ್ ಟ್ರಾನ್ಸ್ಲೇಷನ್, ಬ್ಯೂಟಿಫುಲ್ ಟ್ರಾನ್ಸ್ಲೇಷನ್. Yes, God is more than ready to overwhelm you with every form of grace. ಅಂದರೆ ದೇವರು
ನಿಮ್ಮನ್ನು ಎಲ್ಲ ರೀತಿಯ ಕೃಪೆಯಿಂದ ತುಂಬಿಸಲು ಸಿದ್ಧನಾಗಿದ್ದಾನೆ. ವಾವ್, ಗಾಡ್ ಇಸ್ ರೆಡಿ. ದೇವರು ಸಿದ್ಧರಾಗಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಒಂದು ಗುಡ್ ನ್ಯೂಸ್ ಏನಂತಂದರೆ, ಪ್ರೈಸ್ ಬಿ ಗಾಡ್, ಥ್ಯಾಂಕ್ ಗಾಡ್, ದೇವರು ನಿಮ್ಮನ್ನು ಎಲ್ಲ ರೀತಿಯ ಕೃಪೆಯಿಂದ ತುಂಬಿಸ್ಲಿಕ್ಕಾಗಿ ಪ್ರೈಸ್ ಗಾಡ್ ಸಿದ್ಧರಾಗಿರೋದ್ರಿಂದ, ಇದರಿಂದಾಗಿ ನೀವು ಎಲ್ಲವನ್ನ ಪ್ರತಿ ಕ್ಷಣದಲ್ಲೂ ಪ್ರತಿಯೊಂದು ರೀತಿಯಲ್ಲಿಯೂ ಸಾಕಷ್ಟು ಹೊಂದುವಿರಿ. ದೇವರ ಕೃಪೆಯಿಂದ ನೀವೆಲ್ಲವನ್ನ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಪ್ರತಿಯೊಂದು ರೀತಿಯಲ್ಲೂ ಕೂಡ ಸಾಕಷ್ಟು ಹೊಂದಿರ್ತೀರಿ. ಆಗ ಪ್ರೈಸ್ ಗಾಡ್ ಒಂದು ಗುಡ್ ನ್ಯೂಸ್ ಏನಂತಂದರೆ, ಪ್ರಿಯರೇ, ನೀವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕಾರ್ಯದಲ್ಲೂ ಕೂಡ ದೇವರು ನಿಮ್ಮನ್ನು ಹೇರಳವಾಗಿ ಸಮೃದ್ಧಿಯಿಂದ ತುಂಬಿ ತುಳುಕಿಸುತ್ತಾರೆ. ಇದಾಗಿದೆ ಆ ವಾಕ್ಯ TPT ಟ್ರಾನ್ಸ್ಲೇಷನ್ ಹೇಳುವಂಥದ್ದು. ವಾವ್, ಜಸ್ಟ್ ಥ್ಯಾಂಕ್ ಗಾಡ್. ಆ TPT ಟ್ರಾನ್ಸ್ಲೇಷನ್ ಪ್ರೈಸ್ ಗಾಡ್ ಜಸ್ಟ್ ನಾನು ನಿಮಗೆ ಯೂಟ್ಯೂಬಲ್ಲಿ ಹಾಕ್ತಾನೆ. ಪ್ರೈಸ್ ಗಾಡ್, ಅದು ನಿಮ್ಗೆ ಈಸಿ ಆಗ್ತದೆ. ಬ್ಯೂಟಿಫುಲ್, ಥ್ಯಾಂಕ್ ಯು ಜೀಸಸ್. ಬಟ್ ಪ್ರೈಸ್ ಗಾಡ್. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಆ ವಾಕ್ಯ ನಿಮಗೋಸ್ಕರ ಒಂದು ಸಲ ಓದ್ಕೊಳ್ಳಿ. ಪ್ರೈಸ್ ಗಾಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಎಲ್ಲ ರೀತಿಯ ಕೃಪೆಯಿಂದ ನಿಮ್ಮನ್ನು ತುಂಬಿಸುವಾಗ ಆ ಕೃಪೆಯಿಂದಾಗಿ ನೀವೆಲ್ಲವನ್ನು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಪ್ರತಿಯೊಂದು ರೀತಿಯಲ್ಲೂ ಕೂಡ ಸಾಕಷ್ಟು ಹೊಂದಿರ್ತೀರಿ. ಅದರ ಅರ್ಥ ಪ್ರೈಸ್ ಬಿಡಿ ಗಾಡ್, ನಿಮಗೆ ಯಾವ ಕೊರತೆಗಳು ಇರೋದಿಲ್ಲ. ನಿಮಗೆ ಅಗತ್ಯವಾದ ಪ್ರತಿಯೊಂದು ಕೂಡ ಯಾವಾಗಲೂ ಇರ್ತದೆ. ಆಗ ನೀವು ಮಾಡುವಂಥ ಪ್ರತಿಯೊಂದು ಒಳ್ಳೆಯ ಕಾರ್ಯದಲ್ಲಿಯೂ ಕೂಡ ದೇವರು ನಿಮ್ಮನ್ನು ಹೇರಳವಾಗಿ ಸಮೃದ್ಧಿಯಿಂದ ತುಂಬಿಸ್ತಾರೆ. ಆಗ ಪ್ರೈಸ್ ಗಾಡ್ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ಕೆ ಕೊಡಲಿಕ್ಕಾಗಿ ನಿಮ್ಮಲ್ಲಿ ಸಾಕಷ್ಟು ಇರ್ತದೆ. ಹಾಲೆಲೂಯ, ಹಾಲೆಲೂಯ. ಅರ್ಥ ಆಗ್ತದೆಯಾ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ? ಆದರೆ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೊಂದು ತಿಳಿದಾದರೆ, ನೀವು ಸದಾಕಾಲ ಪ್ರೈಸ್ ಬಿಡಿ ಗಾಡ್, ದೇವರು ತನ್ನ ಕೃಪೆಯಿಂದ ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಪ್ರತಿಯೊಂದು ರೀತಿಯಲ್ಲೂ ಕೂಡ ಸಾಕಷ್ಟು ನೀವು ಹೊಂದಿರುವಾಗ, ನೀವು ಮಾಡುವಂತಹ ಎಲ್ಲ ಕಾರ್ಯದಲ್ಲೂ ಕೂಡ ಅವರು ನಿಮ್ಮನ್ನು ಹೇರಳವಾಗಿ ಸಮೃದ್ಧಿಯಿಂದ ತುಂಬಿಸುವಾಗ, ನೀವು ದೇವರ ಒಳ್ಳೆಯ ಕಾರ್ಯಕ್ಕಾಗಿ ನೀವು ಕೊಡಲಿಕ್ಕೆ ನಿಮ್ಮಲ್ಲಿ ಸಾಕಷ್ಟು ಇರ್ತದೆ. ಈ ರೀತಿ ಇದ್ದಾಗ ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ನೀವು ಏನಾದರೂ ಮತ್ತೆ ನೀವು ನಿಮ್ಮ ಪ್ರಯತ್ನದ ಮೂಲಕ, ನಿಮ್ಮ ಪುಣ್ಯ ಕಾರ್ಯಗಳ ಮೂಲಕ, ನಿಮ್ಮ ಏನು ಹೇಳ್ತವೆ, ನಿಮ್ಮ ಒಳ್ಳೆಯ ಕಾರ್ಯಗಳ ಮೂಲಕ ನೀವೇನನ್ನಾದರೂ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರಿ, ಅಥವಾ ನಾನು ಈ ಕಾರ್ಯ ಮಾಡಿದ್ರಿಂದ ದೇವರು ನನಗೆ ಇದನ್ನು ಕೊಟ್ಟರು ಎಂಬುದಾಗಿ ನಿಮ್ಮ ನಂಬಿಕೆಯನ್ನು, ನಿಮ್ಮ ವಿಶ್ವಾಸವನ್ನು ದೇವರ ಕೃಪೆಯಿಂದ ತೆಗೆದು ನೀವೇನಾದರೂ ನಿಮ್ಮ ಪುಣ್ಯ ಕಾರ್ಯಗಳ ಕಡೆ ಯಾವಾಗ ಕೇಂದ್ರೀಕರಿಸ್ತೀರಿ, ಪ್ರಿಯರೇ, ನೀವು ದೇವರ ಕೃಪೆಯಿಂದ ಬಿದ್ದವರಾಗ್ತೀರಿ. ಅದರ ಅರ್ಥ ನಾನು ನಿಮಗೇನು ತಿಳಿಯಪಡಿಸ್ತಾರೆ ಅಂತಂದರೆ, ಒಂದು ನಿಮಿಷ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನೇನು ನಿಮಗೆ ತಿಳಿಯಪಡಿಸ್ತೇನೆ ಅಂತಂದರೆ, ಪ್ರೈಸ್ ಗಾಡ್, ನೀವು ಧರ್ಮಶಾಸ್ತ್ರದ ಬಾಧ್ಯತೆಗಳನ್ನು ನೀವು ಪೂರೈಸೋದ್ರ ಮೂಲಕ ನಾನು ದೇವರೊಂದಿಗೆ ನಾನು ಸರಿಸಮ ನಿಂತಿದ್ದೇನೆ. ಇವತ್ತು ಪ್ರೈಸ್ ಗಾಡ್ ಖಂಡಿತವಾಗಿಯೂ ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ. ಯಾಕಂದರೆ ಮೈ ಗಾಡ್, ನಾನು ಬೆಳಗ್ಗೆ ಇವತ್ತು 3 ಗಂಟೆಗೆ ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲರಿಗಿಂತ ಮುಂಚೆ ಎದ್ದಿದ್ದೇನೆ. ಇವತ್ತು ಉಪವಾಸ ಮಾಡಿದ್ದೇನೆ, ನಾನು ಅನ್ಯ ಭಾಷೆ ಮಾತನಾಡಿದ್ದೇನೆ. ಇವತ್ತು ಖಂಡಿತವಾಗಿ ದೇವರು ಪ್ರೈಸ್ ಬಿಡಿ ಗಾಡ್ ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನನ್ನ ಆಶೀರ್ವದಿಸ್ತಾರೆ. ನಿಮ್ಮ ಕಾರ್ಯಗಳ ಮೇಲೆ ಯಾವಾಗ ನೀವು ಅವಲಂಬಿಸ್ಕೊಳ್ತೀರಿ, ನೋಡಿ ಏನು ಹೇಳ್ತದೆ ದೇವರ ವಾಕ್ಯ. ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 4, ಗಲೇಷಿಯನ್ಸ್, ಪ್ರೈಸ್ ಗಾಡ್.
ನೀವು ಧರ್ಮಶಾಸ್ತ್ರದ ಮೂಲಕ ನೀತಿವಂತರಾಗಲು ಪ್ರಯತ್ನಿಸುವವರಾಗಿದ್ದರೆ ದೇವರ ಕೃಪಾಶ್ರಯದಿಂದ ಬಿದ್ದು ಹೋದ ಕಾರಣ ಕ್ರಿಸ್ತನೊಂದಿಗಿರುವ ನಿಮ್ಮ ಜೀವಿತವು ಅಂತ್ಯಗೊಳ್ಳುವುದು. ಹಲೋ, ಮತ್ತೊಂದು ಹೇಳೋದಾದರೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ವೆರಿ ವೆರಿ ಇಂಪಾರ್ಟೆಂಟ್. ದೇವರು ನಮಗೇನು ತಿಳಿಪಡಿಸ್ತಾರೆ ಅಂತಂದರೆ, ನೀವು ಧರ್ಮಶಾಸ್ತ್ರದ ಮೂಲಕ ನೀತಿವಂತರಾಗಲಿಕ್ಕೆ ಪ್ರಯತ್ನಿಸುವುದಾದರೆ, ನಾವೆಲ್ಲರೂ ಕೂಡ ನಂಬಿದ್ದೇವೆ, ಪ್ರೈಸ್ ಗಾಡ್, ನಾನು ಹೌದು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟಿದ್ದರಿಂದ ಮೈ ಗಾಡ್ ದೇವರ ಕೃಪೆಯಿಂದ ಪ್ರೈಸ್ ಗಾಡ್ ನಾನು ನೀತಿವಂತನಾಗಿದ್ದೇನೆ, ಕ್ರಿಸ್ತ ಯೇಸುವಿನಲ್ಲಿ ನಾನು ನೀತಿವಂತನಾಗಿದ್ದೇನೆ. ಎಲ್ಲರೂ ಅದು ನಂಬ್ತೇವೆ, ನೋ ಡೌಟ್. ಹಲೋ, ನಾವೆಲ್ಲರೂ ಅದು ನಂಬ್ತೇವೆ. ಬಟ್ ಅದರ ಪ್ರಶ್ನೆ ಅಂತಂದರೆ, ಪ್ರೈಸ್ ಗಾಡ್, ನಾವು ದೇವರ ಕೃಪೆಯಿಂದ ಕ್ರಿಸ್ತ ಯೇಸುವಿನಲ್ಲಿ ನಾವು ವಿಶ್ವಾಸವಿಟ್ಟಿದ್ದರಿಂದ ನಾವೆಲ್ಲರೂ ಕೂಡ ಪ್ರೈಸ್ ಗಾಡ್ ನಾವೀಗ ನೀತಿವಂತರಾಗಿದ್ದೇವೆ. ಬಟ್ ಆದರೆ ನೀವು ಯಾವಾಗ ಮತ್ತೆ ನೀತಿವಂತರಾಗಲಿಕ್ಕಾಗಿ ಯೇಸು ಕ್ರಿಸ್ತರ ಕಾರ್ಯಗಳಲ್ಲಿ ನೀವು ನಂಬಿಕಿಟ್ಟಿದ್ದರಿಂದ ಏನು ಈಗ ನೀತಿವಂತರಾಗಿದ್ದೀರಿ, ನೀವು ಆ ಪಯಣದಲ್ಲಿ ಮುನ್ನಡೆತಿರುವಂಥ ನೀವು ಯಾವಾಗ ನೀವು ಮತ್ತೆ ನಿಮ್ಮ ಪುಣ್ಯ ಕಾರ್ಯಗಳ ಮೇಲೆ ಗಮನ ಕೇಂದ್ರೀಕರಿಸ್ತೀರಿ, ನಾನು ಈ ಕಾರ್ಯ ಮಾಡಿದ್ದರಿಂದ ದೇವರು ಈ ಕಾರ್ಯವನ್ನು ನನ್ನ ಜೀವನ ಮಾಡಿದ್ರು, ನಾನು ಈ ಕಾರ್ಯವನ್ನು ಮಾಡಿದ್ದರಿಂದ ದೇವರು ನನಗೆ ಆಶೀರ್ವಾದ ಮಾಡ್ತಾರೆ, ನಾನು ಇದನ್ನು ಮಾಡಿದ್ರೆ ದೇವರು ಅದನ್ನು ಕೊಡ್ತಾರೆ, ಈ ರೀತಿ ಯಾವಾಗ ನಿಮ್ಮ ಕಾರ್ಯಗಳ ಕಡೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸ್ತೀರಿ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬೈಬಲ್ ಹೇಳ್ತದೆ, ಅದೇ ಕ್ಷಣದಲ್ಲಿ ದೇವರ ಕೃಪೆಯಿಂದ ನೀವು ಬಿದ್ದು ಹೋಗ್ತೀರಿ. ನೀವು ಯಾವಾಗ ದೇವರ ಕೃಪೆಯಿಂದ ಬಿದ್ದು ಹೋಗ್ತೀರಿ, ಕ್ರಿಸ್ತನೊಂದಿಗಿರುವ ನಿಮ್ಮ ಜೀವಿತ ಅಂತ್ಯಗೊಳ್ತದೆ. ಹಲೋ, ಅರ್ಥ ಆಗ್ತದೆಯಾ? ಸೊ ಮತ್ತೊಂದು ತಿಳಿದಾದರೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮಶಾಸ್ತ್ರದ ಬಾಧ್ಯತೆಗಳನ್ನು ನೀವು ಪೂರೈಸ್ತೀರಿ ಎಂಬುದಾಗಿ. ಧರ್ಮಶಾಸ್ತ್ರದ ಬಾಧ್ಯತೆ ಏನು? ನಿಮ್ಮ ಕಾರ್ಯಕ್ಷಮತೆಯಿಂದ, ನಿಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದ ಮೂಲಕ ಧರ್ಮಶಾಸ್ತ್ರದ ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೆಯೋದ್ರ ಮೂಲಕ ನೀವು ದೇವರಿಂದ ಏನಾದರೂ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕಾಗಿ ಪ್ರಯತ್ನಿಸುವಂತಹ ಜೀವಿತ. ಇವತ್ತು ಕೂಡ ಅನೇಕ ವ್ಯಕ್ತಿಗಳು ಹೇಳಲ್ಲ, ಪ್ರೈಸ್ ಗಾಡ್ ಬ್ರದರ್, ನಾನು ಅರಕೆ ಕಟ್ಕೊಂಡಿದ್ದೀನಿ, ನಾನು ದೇವ್ರ ಹತ್ರ ಹೋಗಿ ನಾನು ದೇವ್ರಿಗೆ ಇದು ಕೊಡ್ತೀನಿ ಅಂತ ಹೇಳಿದ್ದೇನೆ. ಹಲೋ, ನಿಮ್ಮ ಅರಕೆಯಿಂದಾಗಿ ದೇವರು ಆ ಕಡೆಯಿಂದ ಏನಾದ್ರು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಿದ್ರೆ ಅದು ದೇವ್ರ ಕೃಪೆ ಅಲ್ಲ. ಯಾಕೆ ನೀವು ಥ್ಯಾಂಕ್ ಗಾಡ್ ಅರಕೆ ಕಟ್ಕೊಂಡಿದ್ದೀರಿ, ನೀವು ಅದನ್ನು ಅರಕೆಯನ್ನು ತೀರಿಸಲಿಕ್ಕೆ ನೀವು ಶ್ರಮ ಪಟ್ಟಿದ್ದೀರಿ, ಆಗ ಅದು ನೀವು ಸಂಪಾದನೆ ಮಾಡ್ಕೊಂಡಂಗಾಯ್ತು. ಇನ್ನಂಗೆ ದೇವರು ಹೆಂಗೆ ಉಚಿತವಾಗಿ ನಿಮ್ಗೆ ಕೊಟ್ಟರು. ಹಳೆ ಉಡಂಬಡಿಕೆಯಲ್ಲಿದ್ದಂಥ ಭಕ್ತಾದಿಗಳು ಅದೇ ಥರ ಜೀವಿಸ್ತಾ ಇದ್ದು, ದೇವರಿಂದ ಅವರೇನಾದರೂ ಒಂದನ್ನು ಪಡ್ಕೊಳ್ಳಿಕ್ಕಾಗಿ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಎದುರು ನೋಡಬೇಕಾದ್ರೆ ದೇವರಿಗೆ ಅವರು ಒಳ್ಳೆ ಕಾರ್ಯ ಮಾಡಬೇಕಾಗಿತ್ತು. ದೇವರು ಕೊಟ್ಟಿರುವಂಥ ಆಜ್ಞೆಗಳನ್ನೆಲ್ಲ ಕೈಗೊಂಡಿಬೇಕಾಗಿತ್ತು. ಇವರು ದೇವರು ಕೊಟ್ಟಿರುವಂಥ ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೆದಿದ್ರೆ ಆಗ ದೇವ್ರ ಹತ್ರ ಹೋಗಿ ಏನಾದರೂ ಒಂದನ್ನು ಬೇಡ್ಕೊಳ್ಳುವಂತಹ ಅಥವಾ ಏನಾದರೂ ಒಂದನ್ನು ಪಡ್ಕೊಳ್ಳುವಂಥ ಸ್ಥಾನಕ್ಕೆ ಹೋಗ್ತಾಯಿದ್ರು. ಬಟ್ ಆದರೆ ದುಃಖ ಸಂಗತಿ ಏನಂತಂದರೆ, ಒಬ್ಬನು ಕೂಡ ಭೂಲೋಕದಲ್ಲಿ ಮನುಷ್ಯನಾಗಿ ಜನಿಸಿದಂತಹ ಆ ಇಡೀ ಮಾನವಕುಲದಲ್ಲಿ ಪ್ರಭು ಯೇಸು ಕ್ರಿಸ್ತರು ಒಬ್ಬರನ್ನು ಬಿಟ್ಟು ಇನ್ಯಾರೂ ಕೂಡ ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಪೂರೈಸಲಿಕ್ಕೆ ಸಾಧ್ಯವಾಗಲಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಂದು ತಿಳಿದರೆ ಟಿಪಿಟಿ ಬೈಬಲ್ ಹೇಳ್ತದೆ, ನೀವು ಧರ್ಮಶಾಸ್ತ್ರದ ಬಾಧ್ಯತೆಗಳನ್ನು ಪೂರೈಸೋದ್ರ ಮೂಲಕ ದೇವರೊಂದಿಗೆ ಸರಿಯಾದವರಾಗಲು ನೀತಿವಂತರಾಗಲು ಬಯಸಿದರೆ ನೀವು ನಿಮ್ಮ ಫ್ಲೆಶ್ಗಿಂತ ಅಂದರೆ ಶಾರೀರಿಕ ಭಾವಕ್ಕಿಂತಲೂ ಹೆಚ್ಚಿನದನ್ನು ಕತ್ತರಿಸಿಕೊಂಡಿದ್ದೀರಿ ಎಂಬುದಾಗಿ. ಅಂದರೆ ಒಂದು ವ್ಯಕ್ತಿ ಶರೀರಕ್ಕೆ ಅನುಸಾರವಾಗಿ ಶರೀರ ಭಾವಕ್ಕೆ ಅನುಗುಣವಾಗಿ ಆ ವ್ಯಕ್ತಿ ಜೀವಿಸುವಾಗ ಅವನು ಯಾವ ಕಾರಣಕ್ಕೂ ದೇವರಿಂದ ಏನನ್ನು ಕೂಡ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಶರೀರಕ್ಕೆ ಅನುಸಾರದ ಮನಸ್ಸು ಮರಣವನ್ನು ತರ್ತದೆ, ಆತ್ಮಿಕ ಮನಸ್ಸು ಜೀವ ಮತ್ತು ಸಮಾಧಾನ ತರ್ತದೆ. ಈಗ ಇಲ್ಲಿ ದೇವರು ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ, ನೀವು ಶರೀರ ಭಾವದ ನಿಮಿತ್ತವಾಗಿ ಏನು ಜೀವದೊಂದಿಗಿನ ಸಂಪರ್ಕ ಕಳ್ಕೊಂಡು ಮರಣದ ಅವಸ್ಥೆಯಲ್ಲಿ ಇದ್ದೀರಿ, ಅದಕ್ಕಿಂತಲೂ ಹೆಚ್ಚಿನದನ್ನು ನೀವು ಕತ್ತರಿಸ್ಕೊಳ್ತೀರಿ. ಏನು ಕತ್ತರಿಸ್ಕೊಳ್ತೀರಿ? ನೀವು ಯಾವಾಗ ನಿಮ್ಮ ಪುಣ್ಯ ಕಾರ್ಯಗಳಲ್ಲಿ ಅಥವಾ ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಲ್ಲಿ ನಾನು ಏನಾದರೂ ಒಂದನ್ನು ದೇವರಿಂದ ಪಡ್ಕೊಳ್ತೇನೆ ಎಂಬುದಾಗಿ ನೀವು ಪ್ರಯತ್ನ ಪಟ್ಟಿರಿ. ನಾನು ಇದನ್ನು ಮಾಡ್ತಾ ಇದ್ದಾನೆ,
ಇದನ್ನು ಮಾಡಿದ್ರೆ ದೇವರು ನನಗೆ ಇದನ್ನು ಕೊಡ್ತಾರೆ, ಈ ರೀತಿ ನೀವು ಭಾವಿಸಿದರೆ ಪ್ರಿಯರೇ, ನೀವು ಮೊದಲನೇದಾಗಿ ನೀವು ಯಾರಲ್ಲಿ ನೀತಿವಂತರಾಗಿದ್ದೀರಿ ಆ ಕ್ರಿಸ್ತನಲ್ಲಿ ನೀವು ಮೊದಲು ಬೇರ್ಪಡಿಸ್ಕೊಳ್ತೀರಿ. ಕ್ರಿಸ್ತನಿಂದ ನೀವು ಬೇರ್ಪಟ್ಟು ಬಿಡ್ತೀರಿ. ಆಗ ಪ್ರೈಸ್ ಗಾಡ್, ಕ್ರಿಸ್ತನಿಂದ ನೀವು ಬೇರ್ಪಡೋದು ಮಾತ್ರವಲ್ಲ, ಕೃಪೆಯ ಪ್ರಕಟಣೆಯಿಂದ ನೀವು ದೂರವಾಗಿ ಹೋಗ್ತೀರಿ. ಹಲೋ, ಕ್ರಿಸ್ತನಿಂದ ಬಿದ್ದವರಾಗಿ ದೇವರ ಕೃಪೆಯ ರೆವಲೇಷನ್ನಿಂದ, ಪ್ರಕಟಣೆಯಿಂದ ನೀವು ದೂರ ಹೊರಟೋಗ್ತೀರಿ. ಅದಕ್ಕೆ ಪ್ರಿಯರೇ, ಯಾವ ವ್ಯಕ್ತಿಗಳು ಪ್ರೈಸ್ ಗಾಡ್ ತಮ್ಮ ಪುಣ್ಯ ಕಾರ್ಯಗಳ ಮೇಲೆ, ನಾನು ಇವತ್ತು ಉಪವಾಸ ಮಾಡಿದ್ದೇನೆ ಅಥವಾ ಇವತ್ತು ಹೋಗಿ ಚರ್ಚಲ್ಲಿ ಕೂತ್ಕೊಂಡು ಅರ್ಧ ಗಂಟೆ 1 ಗಂಟೆ ಪರಂಪ್ರಸ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ದೇನೆ, ಇವತ್ತು ಸಮಥಿಂಗ್ ಖಂಡಿತವಾಗಿಯೂ ದೇವರು ನನಗೆ ಏನಾದರೂ ಒಂದು ಕೊಡ್ತಾರೆ, ತನ್ನ ಕಾರ್ಯಗಳ ನಿಮಿತ್ತವಾಗಿ ದೇವರಿಂದ ಏನಾದರೂ ಪಡ್ಕೊಳ್ತೀನಿ ಅನ್ನೋದಕ್ಕೆ ಅವ್ರು ಪ್ರಯತ್ನ ಪಟ್ಟರೆ ಪ್ರಿಯರೇ, ಅಂಥವ್ರ ಜೀವಿತದಲ್ಲಿ ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರ ರೆವಲೇಷನ್ ಪಡ್ಕೊಳ್ಳೋದೇ ಇಲ್ಲ. ಕೃಪೆಯ ರೆವಲೇಷನ್ ಬರುವಂಥದ್ದು ಪ್ರೈಸ್ ಬಿಡಿ ಗಾಡ್, ಕೃಪೆಯೊಂದಿಗೆ ಸಂಬಂಧದಲ್ಲಿ ಜೀವಿಸುವಾಗ ಮಾತ್ರ. ಒಂದು ವ್ಯಕ್ತಿ ತನ್ನ ಪುಣ್ಯ ಕಾರ್ಯಗಳ ಮೇಲೆ ಯಾವಾಗ ಅವಲಂಬಿಸ್ಕೊಳ್ತಾನೋ ಪ್ರಿಯರೇ, ದೇವರ ಕೃಪೆಯಿಂದ ಬಿದ್ದವರಾಗ್ತಾರೆ. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್. ಉದಾಹರಣೆಗೆ, ಒಂದು ವ್ಯಕ್ತಿಗೆ ಸಾಲ ಇದೆ, ಆ ಸಾಲದಿಂದ ಹೊರಬರಲಿಕ್ಕಾಗಿ ಅವನು ಇನ್ನೂ ಕೂಡ ಅವನೇ ಪ್ರಯತ್ನ ಪಡೋದಾದರೆ, ಇನ್ನೂ ಕೂಡ ಅವನೇ ಪ್ರಯತ್ನ ಪಡೋದಾದರೆ ದುರಾತ್ಮನಿಗೆ ಅವನು ಸುಲಭವಾದ ಬಾಗಿಲು ತೆರೆದುಕೊಟ್ಟಿದ್ದಾನೆ. ಆಗ ದುರಾತ್ಮನು ಈ ಸಾಲ ಮುಚ್ಚಲಿಕ್ಕಾಗಿ, ಈ ಗುಂಡಿ ಮುಚ್ಚಲಿಕ್ಕಾಗಿ ಇನ್ನೊಂದು ಗುಂಡಿಯನ್ನು ತೋಡು ಅಂತ ಹೇಳ್ತಾನೆ. ಅಲ್ಲೋ ಕೈ ಚಾಚು, ಇಲ್ಲೋ ಕೈ ಚಾಚು, ಜೀವನ ಪರ್ಯಂತ ಬರೀ ಸಾಲದಲ್ಲೇ ಜಂಜಾಟದಲ್ಲಿ ಸಿಲ್ಕೊಂಡು ಸತ್ತೋಗ್ತಾನೆ. ಅವನು ಯಾವತ್ತಿಗೂ ಮೇಲ್ಮಟ್ಟ ಬರೋಕ್ಕೆ ಸಾಧ್ಯ ಇಲ್ಲ. ದೇವರ ಕೃಪೆಯಾಗಿದೆ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್. ನಾವು ಇಂದಿನ ವಾಕ್ಯ ನೋಡಿದ್ವಿ, ನಿಮ್ಮ ಜೀವಿತದಲ್ಲಿ ಪ್ರೈಸ್ ಗಾಡ್ ಪ್ರತಿಯೊಂದು ಕ್ಷಣದಲ್ಲೂ ಕೂಡ, ಪ್ರತಿಯೊಂದು ರೀತಿಯಲ್ಲೂ ಕೂಡ ಸಾಕಷ್ಟು ತುಂಬಿ ತಿಳ್ಕೊಂಡು ಮಾಡುವಂಥದ್ದು ದೇವರ ಕೃಪೆ. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೈಸ್ ಗಾಡ್, ದೇವರ ವಾಕ್ಯ ಮತ್ತೆ 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 ಪದೇ ಪದೇ ಒತ್ತಿ ಹೇಳುವಂಥದ್ದು. ರೋಮನ್ಗೆ ಬರೆದ ಪತ್ರ 6ನೇ ಅಧ್ಯಾಯಕ್ಕೆ 14 ನೋಡ್ತೇವೆ. ರೋಮನ್ಸ್ ಚಾಪ್ಟರ್ 6:14. ರೋಮನ್ಗೆ ಬರೆದ ಪತ್ರ 6:14 ನೋಡಿ ಏನು ಹೇಳ್ತದೆ. ಪ್ರಿಯರೇ, ಥ್ಯಾಂಕ್ ಗಾಡ್, ನಿಮ್ಮ ಹೃದಯದ ಒಳಗಡೆ ಆಳವಾಗಿ ಇಳಿಲಿ. ಪಾಪವು ನಿಮ್ಮ ಒಡೆಯನಾಗಿರೋದಿಲ್ಲ. ಪಾಪ ಇನ್ನು ಮುಂದೆ ನಿಮ್ಮ ಒಡೆಯನಾಗಿರೋದಿಲ್ಲ, ನಿಮ್ಮ ಯಜಮಾನ ಆಗಿರೋದಿಲ್ಲ, ನಿಮ್ಮ ಮೇಲೆ ಯಾವ ಕಾರಣಕ್ಕೂ ಪ್ರೈಸ್ ಗಾಡ್ ದೊರೆತನ ಮಾಡೋದಿಲ್ಲ. ಯಾಕೆಂದರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಈಗ ನೀವು ದೇವರ ಕೃಪೆ ಅಡಿಯಲ್ಲಿ ಜೀವಿಸುವರಾಗಿದ್ದೀರಿ. ಸೊ ಮತ್ತೊಂದು ಹೇಳೋದಾದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿ ಜೀವಿಸೋದಾದರೆ, ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಕೈಗೊಂಡು ನಡೆದು ನಾನು ದೇವರಿಂದ ಏನಾದರೂ ಒಂದು ಪಡ್ಕೊಳ್ತೇನೆ, ನಾನು ದೇವರಿಗೋಸ್ಕರ ಏನಾದರೂ ಒಂದು ಕಾರ್ಯವನ್ನು ಮಾಡಿ ನಾನು ದೇವರಿಂದ ಆ ಕಡೆಯಿಂದ ಏನಾದರೂ ಒಂದು ಪಡ್ಕೊಳ್ತೇನೆ, ಈ ರೀತಿ ನೀವೇನಾದರೂ ನಿಮ್ಮ ಪುಣ್ಯ ಕಾರ್ಯಗಳ ಮೇಲೆ, ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ನೀವು ಅವಲಂಬಿಸ್ಕೊಂಡು ಜೀವಿಸೋದಾದರೆ ಪ್ರಿಯರ ಬೈಬಲ್ ಹೇಳ್ತದೆ, ಪಾಪವು ನಿಮ್ಮ ಮೇಲೆ ದೊರೆತನ ಮಾಡುವಂತಹ ಒಡೆಯನಾಗಿ ನಿಮ್ಮನ್ನು ಗುಲಾಮನಾಗಿ ಇಟ್ಕೊಳ್ತದೆ. ಬಟ್ ಆದರೆ ಈಗ ಪ್ರೈಸ್ ಬಿಡಿ ಗಾಡ್, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರವಾಗಿ ಕೇಳ್ತದೆ, ನೀವು ಯಾವ ಕಾರಣಕ್ಕೂ ಇನ್ನು ಮುಂದೆ ಇನ್ಮೇಲೆ ಯಾವ ಕಾರಣಕ್ಕೂ ಧರ್ಮಶಾಸ್ತ್ರವು ನಿಮ್ಮ ಒಡೆಯನಾಗಿರೋದಿಲ್ಲ. ಯಾಕೆ? ಪಾಪವು ನಿಮ್ಮ ಒಡೆಯನಾಗಿರೋದಿಲ್ಲ. ಯಾಕೆಂದ್ರೆ ಧರ್ಮಶಾಸ್ತ್ರದ ಅಧೀನದಲ್ಲಿ ನೀವಿಲ್ಲ. ಮತ್ತೊಂದು ಹೇಳೋದಾದರೆ, ಯಾರು ಧರ್ಮಶಾಸ್ತ್ರದ ಅಧೀನದಲ್ಲಿ ಜೀವಿಸ್ತಾ ಇದ್ದಾರೋ, ತಮ್ಮ ಕಾರ್ಯಕ್ಷಮತೆ ಮೇಲೆ ಜೀವಿಸ್ತಾ ಇದ್ದಾರೋ ಅಂಥವ್ರ ಜೀವನದಲ್ಲಿ ಪಾಪ ಸಂಬಳವಾಗಿನ ಮರಣ ದೊರೆತನ ಮಾಡ್ತಾ ಇರ್ತದೆ. ನಾನು ನಿಮ್ಗೆ ಹೇಳಿರ್ಬೋದು, ಮತ್ತೆ ಹೇಳ್ತಿದ್ದಾನೆ. ನಮ್ಮ ಪಕ್ಕದ ಪ್ಯಾರಿಷಲ್ಲಿ ಒಂದು ಸಹೋದರ ಅವ್ರ ಮನೆ ಕರ್ಕೊಂಡೋದಾಗ ಹೇಳಿದರು, ಬ್ರದರ್ 12 ವರ್ಷಗಳಿಂದ ನಾವು ಕಂಟಿನ್ಯೂಸ್ ಪ್ರಾರ್ಥನೆ ಮಾಡ್ತಿದ್ದೇವೆ. ಪ್ರಿಯರು, ನಿಜಕ್ಕೂ ನನಗೆ ಆಶ್ಚರ್ಯ. ಅವ್ರ ಮನೆಯಲ್ಲಿ ಅವ್ರಿಗಿದ್ದ 2 ಹೆಣ್ಣುಮಕ್ಕಳು, ಆ ಹೆಣ್ಣು ಮಕ್ಕಳು ಈವನ್ ಡಿಗ್ರಿ ಓದ್ತಾ ಇದ್ದಾರೆ. ಬೆಳಿಗ್ಗೆ ಎದ್ದಾಗ 1.5 ಗಂಟೆಗಳ ಕಾಲ 5ರಿಂದ 6:30 ತನಕ ಪ್ರಾರ್ಥನೆ ಮಾಡುವಂಥದ್ದು. ನಾನು ಕರ್ಕೊಂಡೋದ್ರು ಅವರ ಪ್ರಾರ್ಥನಾ ಕೋಣೆಗೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಅವರು ದೇವರ ಮನೆ ಮಾಡಿದ್ದಾರೆ, ದೊಡ್ಡದು. ಪ್ರೈಸ್ ಗಾಡ್, ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟು ಮಟ್ಟಿಗಿದೆ ಅಂತಂದರೆ, ಗ್ರೀನ್ ಕಲರ್ ಕಾರ್ಪೆಟ್ ಹಾಕಿದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಮೊಣಕಲೂರು ಪ್ರಾರ್ಥನೆ ಮಾಡೋದಕ್ಕೆ ಕಣ್ಣಾರ ಸಾಕ್ಷ್ಯಾಧಾರ ಇದೆ. ಅಲ್ಲೆಲ್ಲಿ ಕುಳಿಗಳು ಬಿದ್ದಿದೆ, ತಂದೆ ತಾಯಿ 2 ಹೆಣ್ಣುಮಕ್ಕಳು. ಬಟ್ ಅವ್ರ ಪ್ರಶ್ನೆ ಇರೋದೇನಂತಂದರೆ, ನಾವು 12 ವರ್ಷದಿಂದ ನಮಗಿದ್ದಂಥ ಸ್ವಲ್ಪ ಸಾಲ, ಅದು ಕೂಡ ನಾವು ಬೇಕು ಅಂತ ಸಾಲ ಮಾಡಲಿಲ್ಲ, ನಮ್ಮ ಯಜಮಾನರು ಅವ್ರು ಯಾರಿಗೋ ಈಸ್ಕೊಟ್ಟಿದ್ದು ಹಣವನ್ನು. ಆ ವ್ಯಕ್ತಿ ನನ್ನ ಪತಿಯ ಕ್ಲೋಸ್ ಫ್ರೆಂಡ್ ಕೊನೆಗೆ ಹಣ ಇಸ್ಕೊಂಡು
ಒಂದು ಕೆಲವು ತಿಂಗಳ ಕಾಲ ಬಡ್ಡಿ ಕಟ್ಟದ, ಆಮೇಲೆ ಎಲ್ಲೋ ಒಟ್ಟೋದ. ಬಟ್ ಈಗ ನಾವೇ ಕಟ್ಟಂಥ ಪರಿಸ್ಥಿತಿ ಬಂದು 12 ವರ್ಷದಿಂದ ಅದೊಂದು ಸಾಲ ತೀರಿಸ್ಲಿಕ್ಕಾಗಿ ಅಲ್ಲಿಂದ ಕಿತ್ತು ಇಲ್ಲಿ, ಇಲ್ಲಿಂದ ಕಿತ್ತು ಅಲ್ಲಿ ಮಾಡ್ತದವೆ. ಯಾಕೆ ಬ್ರದರ್? ನಾವು 1.5 ಗಂಟೆಗಳ ಕಾಲ ಬೆಳಗಿನ ಸುಪ್ರಭಾತದಲ್ಲಿ ಪ್ರಾರ್ಥನೆ ಮಾಡಿದರೂ ಕೂಡ ಯಾತಕ್ಕಾಗಿ ನಮ್ಮ ಸಾಲ ಪರಿಹಾರ ಆಗ್ತಾಯಿಲ್ಲ? ಹಲೋ, ಆಗ ನಾನು ಫಸ್ಟ್ ಹೇಳಿದ್ದು ಪ್ರಾರ್ಥನೆ ಮಾಡೋದು ನಿಲ್ಲಿಸ್ಬಿಡಿ, ಆ ಟೈಮ್ ಆದರೂ ಉಳಿತದೆ. ಯಾಕೆ ಹಾಗಾದ್ರೆ ಪ್ರಾರ್ಥನೆ ಮಾಡಬಾರ್ದು ಅಂತ ನಾನು ಹೇಳಿದ್ನ? ಅವ್ರ ಪ್ರಾರ್ಥನೆಯಿಂದ ಏನೂ ಕೂಡ ಫಲ ಬರ್ತಾಯಿಲ್ಲ ಅಂತಂದರೆ ಪ್ರೈಸ್ ಗೊಡ್ಡು ಪ್ರಾರ್ಥನೆ ಅದು. ಅದಕ್ಕೆ ಬೈಬಲ್ ಹೇಳ್ತದೆ, ಥ್ಯಾಂಕ್ ಗಾಡ್ ಅದ್ಭುತ ಕಾರ್ಯವನ್ನು ಪ್ರಾರ್ಥನೆ ಮಾಡ್ತದೆ ಎಂಬುದಾಗಿ, ಪ್ರಾರ್ಥನೆಯು ಅದ್ಭುತ ಕಾರ್ಯ ಮಾಡ್ತದೆ ಎಂಬುದಾಗಿ ಎಲ್ಲೂ ಇಲ್ಲ ಬೈಬಲಲ್ಲಿ. ವಿಶ್ವಾಸಭರಿತವಾದ ಪ್ರಾರ್ಥನೆ ಅದ್ಭುತ ಕಾರ್ಯ ಮಾಡ್ತದೆ. ವಿಶ್ವಾಸಭರಿತವಾದ ಪ್ರಾರ್ಥನೆ ಅಂತಂದರೆ ಪ್ರೈಸ್ ಗಾಡ್, ನನ್ನ ವಿಶ್ವಾಸ ಥ್ಯಾಂಕ್ ಗಾಡ್ ಅದ್ಭುತ ಕಾರ್ಯ ಮಾಡಬೇಕಾದ್ರೆ ಆ ವಿಶ್ವಾಸವು ದೇವರ ಕೃಪೆಯಿಂದ ಮಿಕ್ಸ್ ಆದಾಗ ಮಾತ್ರ. ಉದಾಹರಣೆಗೆ, ನಾನು ಮತ್ತು ನೀವು ಹುಟ್ಟುವಾಗ, ಜನಿಸುವಾಗ, ಈ ಲೋಕದಲ್ಲಿ ಜನಿಸುವಾಗ ಸೈತಾನ ಅಧೀನದಲ್ಲಿ ಅಂಧಕಾರದ ಸಾಮ್ರಾಜ್ಯದಲ್ಲಿ ಜನಿಸಿದ್ವಿ. ಅಂಧಕಾರದ ಸಾಮ್ರಾಜ್ಯದಲ್ಲಿ ಜನಿಸಿ ಆ ಸಾಮ್ರಾಜ್ಯದಲ್ಲಿ ನಾವು ಜೀವಿಸ್ತಾ ಇದ್ವಿ. ಬಟ್ ಹೇಗೆ ಅಲ್ಲಿಂದ ಬಿಡುಗಡೆ ಆದ್ವಿ? ಹಲೋ, ಅಲ್ಲಿಂದ ಬಿಡುಗಡೆ ಆಗಿ ಹೇಗೆ ನಾವು ಜೀವದಾರ ಹೊಂದ್ಕೊಂಡ್ವಿ, ರಕ್ಷಣೆ ಹೊಂದ್ಕೊಂಡ್ವಿ? ಸಿಂಪಲ್. ನಾವು ಯಾರೂ ಕಷ್ಟಪಡಲಿಲ್ಲ, ಸೈತನ ಜೊತೆಲಿ ಫೈಟ್ ಮಾಡಲಿಲ್ಲ. ನೋ, ಬದಲಾಗಿ ಸಿಂಪಲ್. ರೋಮನ್ರಿಗೆ ಬರೆದ ಪತ್ರ 10ನೇ ಅಧ್ಯಾಯ 8, 9, 10 ನೋಡ್ತವೆ. ಏನು ಹೇಳ್ತದೆ? ಯೇಸುವೇ ಪ್ರಭು ಎಂಬುದಾಗಿ ಬಾಯಿಂದ ನಿವೇದಿಸಿ, ಹೃದಯದಲ್ಲಿ ಪ್ರಭು ಯೇಸುವನ ತಂದೆ ದೇವರು ಪುನರುತ್ಥಾನಗೊಳಿಸಿದರೆ ಎಂಬುದಾಗಿ ನಂಬಿದಲ್ಲಿ ನೀವು ರಕ್ಷಣೆ ಹೊಂದುವೆ. ನಾವು ಅದೇ ಮಾಡಿದಲ್ಲ. ಹೌದು ಯೇಸುವೆ, ನೀವು ನನ್ನ ಪಾಪಗಳಿಗೋಸ್ಕರ ಶಿಲ್ಬೆಲ್ ಮರಣ ಹೊಂದಿ ಸಮಾಧಿಯಾಗಿ ಸತ್ತವರ ಒಳಗಡೆಯಿಂದ 3ನೇ ದಿನದಲ್ಲಿ ಜೀವಂತ ಎದ್ದು ಬಂದಿದ್ದೀರಿ ಎಂಬುದಾಗಿ ನಾನು ಹೃದಯ ನಂಬ್ತೇನೆ. ನೀವು ನನ್ನ ರಕ್ಷಣೆ ಕೊಟ್ಟಿದ್ದೀರಿ. ನಿಮ್ಮನ್ನು ನನ್ನ ಸ್ವಂತ ರಕ್ಷಕರಾಗಿ, ನನ್ನ ಪ್ರಭುವಾಗಿ, ನನ್ನ ದೇವರಾಗಿ ಸ್ವೀಕರಿಸ್ಕೊಳ್ತೀನಿ ಎಂಬುದಾಗಿ ಯಾವಾಗ ಬಾಯಿ ತೆಗೆದು ನಿವೇದಿಸಿದಿರಿ, ಮೈ ಗಾಡ್, ಅದೇ ಕ್ಷಣದಲ್ಲಿ ಪ್ರೈಸ್ ಗಾಡ್ ಅಂಧಕಾರದ ಶಕ್ತಿಯಿಂದ, ಅಂಧಕಾರ ಸಾಮ್ರಾಜ್ಯದಿಂದ ಬಿಡುಗಡೆ ಆಗಿ ಪ್ರೈಸ್ ಬಿಡಿ ಗಾಡ್ ದೇವರ ಕುಟುಂಬಕ್ಕೆ ದೇವರ ಪುತ್ರರಾಗಿ ಬಾಧ್ಯಸ್ಥರಾದ್ವಿ. ಸಿಂಪಲ್ ಮಾಡಿದ್ದೆ ಕೆಲಸ ಪ್ರಿಯರೇ. ಸೈತಾನು ಅಷ್ಟು ವರ್ಷಗಳ ಕಾಲ ನಮ್ಮನ್ನು ಸಂಪೂರ್ಣ ತನ್ನ ಬಂಧದಲ್ಲಿ ಇಟ್ಕೊಂಡು ನಮ್ಮ ನರಕದ ಕಡೆ ಕರ್ಕೊಂಡು ಹೋಗ್ತಿದ್ದಂಥ ಅವನಿಂದ ಬಿಡುಗಡೆ ಆಗಿದೆ. ಹೇಗೆ? ಸಿಂಪಲ್. ಬಾಯಿಂದ ನಿವೇದಿಸಿದ್ವಿ, ಹೃದಯ ನಂಬಿದ್ವಿ. ಕರೆಕ್ಟಾ? ಆದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಇವತ್ತು ನಮ್ಮ ಪರಿಸ್ಥಿತಿ ನೋಡಿ. ಅಂಥ ದೊಡ್ಡ ಸೈತಾನ್ನ ಸಾಮ್ರಾಜ್ಯದಿಂದಲೇ ಬಿಡುಗಡೆ ಆಗಲಿಕ್ಕಾಗಿ ನಾವೇನೂ ಶ್ರಮ ಪಡಲಿಲ್ಲ. ದೇವರು ಈಗಾಗಲೇ ತನ್ನ ಕೃಪೆಯಿಂದ ತನ್ನ ಪ್ರಿಯ ಪುತ್ರನ ನಮಗೋಸ್ಕರ ಬಲಿಯಾಗಿ ಅರ್ಪಿಸಿ ನಮಗೇನನ್ನು ಈಗಾಗಲೇ ಕೊಟ್ಟಿದ್ರೋ ಅದನ್ನು ನಾವು ವಿಶ್ವಾಸಿಸಿ, ವಿಶ್ವಾಸದ ಮೂಲಕ ದೇವರು ಕೃಪೆಯಿಂದ ಏನು ಕೊಟ್ಟಿದ್ರೋ ಆ ರಕ್ಷಣೆ ಸ್ವೀಕರಿಸ್ಕೊಂಡ್ವಿ. ಅಂಥ ದೊಡ್ಡ ಕಾರ್ಯವನ್ನೇ ನಾವು ವಿಶ್ವಾಸದ ಮೂಲಕ ಸ್ವೀಕರಿಸ್ಕೊಂಡಿದ್ವಿ ಎಂಬುದಾಗಿ ಹೇಳೋದಾದರೆ, ಇವತ್ತು ಅದರಲ್ಲಿ ಒಂದು ಭಾಗ ಕುಟ್ಟಿ ಸೈತನ್, ಬಡತನದ ದುರಾತ್ಮ, ಸಾಲದ ಹೊರೆಯ ದುರಾತ್ಮ, ಸ್ಪಿರಿಟ್ ಆಫ್ ಪಾವರ್ಟಿ, ಬಡತನದ ದುರಾತ್ಮ. ಅದರಿಂದ ನಾವು ಬಿಡುಗಡೆ ನಾವೇನು ಮಾಡಬೇಕು? ಸಿಂಪಲ್. ಏನು? ದೇವರು ಈಗಾಗಲೇ ಅವರ ಕೃಪೆಯಿಂದ ನನ್ನ ಈ ಬಡತನದ ಬಿಡುಗಡೆ ಮಾಡಲಿಕ್ಕಾಗಿ ಏನು ಕಾರ್ಯ ಮಾಡಿದಾರೋ ಅದು ಅವರ ಕೃಪೆ ಆಗಿದೆ. ಅದರ ಮೊದಲು ಅದ್ರ ಬಗ್ಗೆ ತಿಳುವಳಿಕೆ ಪಡ್ಕೊಂಡು ಅದನ್ನು ನಂಬಿ ಅದನ್ನು ವಿಶ್ವಾಸದ ಮೂಲಕ ನುಡಿಯೋದ್ರ ಮೂಲಕ ಆ ಕೃಪೆಯೊಂದಿಗೆ ಥ್ಯಾಂಕ್ ಗಾಡ್ ಕೃಪೆ ಒಳಗಡೆ ನಾವು ಪ್ರವೇಶಿಸಿ ದೇವರು ತನ್ನ ಕೃಪೆಯಿಂದ ಕೊಟ್ಟಿರುವಂತಹ ಸಮೃದ್ಧಿಯನ್ನು ಸ್ವೀಕರಿಸ್ಕೊಳ್ಬೇಕು ಅಷ್ಟೇ. ಬಟ್ ಅವ್ರು ನಂಬಿರೋದೇನು? ನಾವು ಡೈಲಿ ಬೆಳಗ್ಗೆ 1.5 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡ್ತಿದ್ದೇವೆ. ಯಾಕೆ ದೇವರು ನಮ್ಮ ಸಮಸ್ಯೆನ ಪರಿಹಾರ ಮಾಡ್ತಾಯಿಲ್ಲ? ಅವ್ರು ತಿಳ್ಕೊಂಡಿದ್ದಾರೆ ನಾವು ಪ್ರಾರ್ಥನೆ ಮಾಡಿ ಆದಮೇಲೆ ದೇವರು ನಮ್ಮ ಸಮಸ್ಯೆ ಪರಿಹಾರ ಮಾಡ್ತಾರೆ ಎಂಬುದಾಗಿ. ರಾಂಗ್ ಥಿಂಕಿಂಗ್. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅವ್ರ ದಾಹ ನೋಡಿ 12 ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದು ಕೂಡ ಜಸ್ಟ್ ಡಿಗ್ರಿ ಓದುವಂಥ ಹೆಣ್ಣುಮಕ್ಕಳು ಇಬ್ಬರು ಕೂಡ, ಪ್ರೈಸ್ ಗಾಡ್, ಅವರು ಕೂಡ ಬೆಳಗ್ಗೆ 5ರಿಂದ 6 ತನಕ ಪ್ರೇ ಮಾಡ್ತಾರೆ. ಅಂಥ ಕುಟುಂಬನ ನೋಡೇ ಇಲ್ಲ. ಬಟ್ ಆದರೆ ಅವರ ಪ್ರಾರ್ಥನೆ ಎಲ್ಲವೂ ಕೂಡ ಪರಲೋಕದ ಹೆಡ್ ಆಫೀಸ್ಗೆ ಹೋಗೋಕ್ಕಿಂತ ಮಿಗಿಲಾಗಿ ಸೈತನ ಹೆಡ್ ಆಫೀಸ್ಗೆ ಹೋಗ್ತದೆ. ಅದಕ್ಕೆ ಸಾಲ ಇನ್ನೂ ಜಾಸ್ತಿನೇ ಆಗ್ತದೆ. ಏನಾದ್ರ ಅರ್ಥ? ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ದೇವರು ಈಗಾಗಲೇ ತನ್ನ ಕೃಪೆಯಿಂದ ಪ್ರೈಸ್ ಬಿಟ್ಟು ಗಾಡ್ ನಮಗೇನೆಲ್ಲ ಆ ಸಾಲದ ಹೊರೆಯಿಂದ ಬಿಡುಗಡೆ ಮಾಡಲಿಕ್ಕಾಗಿ ಯೇಸು ಕ್ರಿಸ್ತರ ಮೂಲಕ ನಮ್ಗೆ ಏನನ್ನು ಕೊಟ್ಟಿದ್ದಾರೋ ಅದರ ಬಗ್ಗೆ ಅರಿವು ಮೂಡಿಸ್ಕೊಳ್ಳದೆ ಅವರು ಪ್ರಿಯರೇ ಆ ಸಾಲದ ಹೊರೆಯಿಂದ ಹೊರಬರಲಿಕ್ಕಾಗಿ ಅನ್ಯ ಜನರಂತೆ ಪ್ರಯತ್ನ ಪಡ್ತಾ ಇರುವಂಥದ್ದು.
ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮಶಾಸ್ತ್ರ ಅಂತಂದರೆ ಮನುಷ್ಯನ ಪರ್ಫಾರ್ಮೆನ್ಸ್, ಮನುಷ್ಯನ ಪುಣ್ಯ ಕಾರ್ಯಗಳ ಮೇಲೆ ಅವಲಂಬಿಸ್ಕೊಂಡು ಜೀವಿಸುವಂಥದ್ದು, ಮನುಷ್ಯನ ಕಾರ್ಯಕ್ಷಮತೆ ಮೇಲೆ ಆಧರಿಸ್ಕೊಂಡು ಜೀವಿಸುವಂಥದ್ದು. ಹಲ್ಲೆಲೂಯಾ. ಸಾರಿ, ಎಕ್ಸ್ಕ್ಯೂಸ್ ಮೀ. ನಾನು ಹೇಳಿದ ಅರ್ಥ ಆಗ್ತದೆಯಾ? ಬಟ್ ಆದರೆ ಈಗ ಪ್ರಿಯರೇ, ಥ್ಯಾಂಕ್ ಗಾಡ್, ಯಾರು ತಮ್ಮ ಪುಣ್ಯ ಕಾರ್ಯಗಳ ಮೇಲೆ ಅವಲಂಬಿಸ್ಕೊಂಡು ಜೀವಿಸ್ತಾರೋ ಅವರು ಸದಾಕಾಲ ಪಾಪದ ಅಧೀನದಲ್ಲಿ ಗುಲಾಮರಾಗಿ ಜೀವಿಸ್ತಾರೆ. ಆ ಪಾಪದ ಒಡೆತನದ ಅಧೀನದಲ್ಲಿ ಗುಲಾಮರಾಗಿ ಜೀವಿಸುವಾಗ ಆ ಪಾಪ ಯಾವತ್ತೂ ಕೂಡ ನಮ್ಮನ್ನು ಮೇಲ್ಮಟ್ಟಕ್ಕೆ ಹೋಗ್ಲಿ ಬಿಡೋದಿಲ್ಲ, ಬದಲಾಗಿ ಗುಲಾಮನಾಗಿ ನಮ್ಮನ್ನು ಇಟ್ಕೊಂಡು ನಮ್ಮನ್ನು ಸದಾಕಾಲ ಮರಣದೆಡೆ ಕರ್ಕೊಂಡು ಹೋಗ್ತದೆ. ಪಾಪದ ಸಂಬಳ ಬಂದು ಮರಣ. ಪಾಪ ನಮ್ಮ ಒಡೆಯನಾಗಿರ್ತಾನೆ. ಪಾಪ ಹೇಳ್ದಂಗೆ ನಾವು ಕೇಳಬೇಕು. ಹೇಳ್ಬೋದು, ಪಾಪ ಮಾಡೋದಿಲ್ಲ. ನೀವು ಆಲ್ರೆಡಿ ನಿಮ್ಮ ಪುಣ್ಯ ಕಾರ್ಯಗಳ ಮೇಲೆ ಅವಲಂಬಿಸ್ಕೊಂಡಿರುವಂಥದ್ದೇ ದೊಡ್ಡ ಪಾಪ. ಅದಕ್ಕೆ ಪ್ರೈಸ್ ಗಾಡ್, ಇವತ್ತು ನಾವು ಕ್ರಿಸ್ತ ಯೇಸುವಿನಲ್ಲಿ ಇರೋದರಿಂದ, ಮೈ ಗಾಡ್, ನಾವು ಯಾರೂ ಕೂಡ ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ. ಏನಾದ್ರ ಅರ್ಥ? ನಮ್ಮ ಪರ್ಫಾರ್ಮೆನ್ಸ್, ನಮ್ಮ ಕಾರ್ಯಕ್ಷಮತೆ ಮೇಲೆ ಆಧರಿಸಿಕೊಂಡು ಜೀವಿಸುವಂಥ ಮಕ್ಕಳಲ್ಲ, ಬದಲಾಗಿ ಪ್ರೈಸ್ ಗಾಡ್ ನಾವು ದೇವರ ಕೃಪೆಯಲ್ಲಿ ಜೀವಿಸೋರಾಗಿದ್ದೇವೆ. ಏನಾದ್ರ ಅರ್ಥ? ಹೌದು, ನನ್ನ ಸಾಲ ಇದೆ, ಬೇಡ, ಪ್ರೈಸ್ ಗಾಡ್ ನಾನು ನಂಬಿರುವಂಥದ್ದು ಕ್ರಿಸ್ತ ಯೇಸುವಿನಲ್ಲಿ ಈಗಾಗಲೇ ನಾನು ದೇವರ ಮಗುವಾಗಿರೋದ್ರಿಂದ ಪ್ರೈಸ್ ಬಿಡಿ ಗಾಡ್, ನನ್ನ ಡ್ಯಾಡಿ ನನ್ನ ಬಡತನವನ್ನು, ಆ ಬಡತನದ ಶಾಪವನ್ನು ತನ್ನ ಮಗನ ಮೇಲೆ ಹಾಕಿ ತನ್ನ ಮಗನನ್ನು ನನಗೋಸ್ಕರ ಬಡವರಾಗಿ ಮಾರ್ಪಡಿಸಿರೋದ್ರಿಂದ ಅವರ ಬಡತನದಿಂದಾಗಿ ನಾನು ಈಗಲೇ, ನಾಳೆ ಅಲ್ಲ ಈಗಾಗಲೇ ಶ್ರೀಮಂತನಾಗಿದ್ದೇನೆ. ನನ್ನಲ್ಲಿ ತುಂಬಿ ತುಳುಕುವಷ್ಟು ಹಣಕಾಸು, ನನ್ನಲ್ಲಿ ತುಂಬಿ ತುಳುಕುವಷ್ಟು ಥ್ಯಾಂಕ್ ಗಾಡ್ ಎಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ನಾನು ದೇವ ರಾಜ್ಯಕ್ಕೆ ಒಳ್ಳೆಯ ಕಾರ್ಯಕ್ಕಾಗಿ ನಾನು ಲಕ್ಷಾಂತರ ರೂಪಾಯಿನ ಬಿತ್ತನೆ ಮಾಡ್ತಾ ಇದ್ದಾನೆ. ಹಲೋ, ಫಾಸ್ಟ್ ಬಾಯಿ ತೆಗೆದು ನೀವು ನಂಬಿದರೆ ಅದನ್ನು ಬಾಯಿ ನುಡಿತೀರಿ. ನೀವೇನು ನುಡಿತೀರಿ ಅದ್ರ ಪ್ರಕಾರ ನಿಮ್ಮ ಆಲೋಚನೆ ಚೇಂಜ್ ಆಗ್ತದೆ, ನಿಮ್ಮ ಸಿಸ್ಟಮ್ ಚೇಂಜ್ ಆಗ್ತದೆ. ಅಲ್ಲೋ, ಅರ್ಥ ಆಗ್ತದೆಯಾ? ಅದಕ್ಕೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ನೋಡ್ಬೋದು, ಪ್ರೈಸ್ ಗಾಡ್, ಸಂತ ಪೌಲರು ಎಲ್ಲ ಶಿಷ್ಯರಿಗಿಂತ ಅವ್ರು ಹೆಚ್ಚಿನ ಕೆಲಸ ಮಾಡಿದ್ದಾರೆ. ಅವರು ಹೊಗಳ್ಕೊಳ್ತಾರೆ. ಬಟ್ ಆದರೆ ನೋಡಿ, ಅವ್ರು ಹೇಳ್ತಾರೆ, ನಾನು ಈಗ ದೇವರ ಕೃಪೆಯಿಂದ ನಾನು ಎಂಥವನಾಗಿದ್ದೇನೋ ನಾನು ಅಂಥವನಾಗಿದ್ದೇನೆ. ನಾನು ಇತರ ಸೇವಕರಿಗಿಂತ, ಇತರ ಪ್ರೇಷಿತರಿಗಿಂತ ಹೆಚ್ಚಾಗಿ ಶ್ರಮಪಟ್ಟು ಕೆಲಸ ಮಾಡಿದ್ದೇನೆ. ಆದರೂ ಅದನ್ನು ಮಾಡಿದವು ನಾನಲ್ಲ, ನನ್ನೊಂದಿಗಿದ್ದ ದೇವರ ಕೃಪೆಯೇ. ಮತ್ತೊಂದು ಹೇಳಿದ್ರೆ ಸಂತ ಪೌಲ್ ಏನು ಹೇಳ್ತಿದ್ದಾರೆ ಅಂತಂದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಿಮಗೆ ಅದು ತೋರಿಸ್ತಾನೆ ಹಾಗೆ ಸ್ವಲ್ಪ ನಿಮ್ಗೆ ಆಳವಾಗಿ. 1 ಕೊರಿಂಥಿಯ 15:10. ಪ್ರೀ ಇದೆಲ್ಲ ಬರ್ಕೊಳ್ಳಿ, ಪ್ರೈಸ್ ಗಾಡ್. 1 ಕೊರಿಂಥಿಯ 15:10. ನೋಡಿ, ಆದರೆ ದೇವರ ಕೃಪೆಯಿಂದ ನಾನು ಅಪೊಸ್ತಲನಾಗಿದ್ದೇನೆ. ಅಂದರೆ ನನಗೆ ಯಾವ ಯೋಗ್ಯತೆಯೂ ಇರಲಿಲ್ಲ, ದೇವರ ಕೃಪೆಯಿಂದ ಆಗಿದ್ದೇನೆ. ಆತನು ಅಂದರೆ ದೇವರು ನನಗೆ ತೋರಿದ ಕೃಪೆ ನಿಷ್ಫಲವಾಗಲಿಲ್ಲ. ಉಳಿದೆಲ್ಲ ಅಪೊಸ್ತಲರಿಗಿಂತಲೂ ನಾನು ಹೆಚ್ಚು ಕಷ್ಟಪಟ್ಟು ಸೇವೆ ಮಾಡಿದ್ದೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್, ಅಂತ ಪೌಲ್ ಹೇಳ್ತಿದ್ದಾರೆ, ನಾನು ಬೇರೆ ಶಿಷ್ಯರಿಗಿಂತ, ಇತರ ಅಪೊಸ್ತಲರಿಗಿಂತ ನಾನು ಹೆಚ್ಚು ಕಷ್ಟಪಟ್ಟು ಸೇವೆ ಮಾಡಿದ್ದೇನೆ. ದೇವರ ಕೃಪೆ ಅಂತಂದರೆ ಪ್ರಿಯರೇ, ಏನೂ ಕೆಲಸ ಮಾಡಿದ್ರೆ ಕೂತ್ಕೊಳ್ಳೋದಲ್ಲ, ಕೆಲಸ ಮಾಡಲೇಬೇಕು. ಮೊದಲಿಗಿಂತಲೂ ಹೆಚ್ಚಿನ ಕೆಲಸ ಮಾಡಬೇಕು. ನೋಡಿ, ಅವರೆಲ್ಲರಿಗಿಂತ ಹೆಚ್ಚು ಕಷ್ಟಪಟ್ಟು ಸೇವೆ ಮಾಡಿದ್ದೇನೆ. ಬಟ್ ಸೇವೆ ಮಾಡುತ್ತಿದ್ದವನು ನಿಜವಾಗಿಯೂ ನಾನಲ್ಲ, ದೇವರ ಕೃಪೆ ನನ್ನೊಂದಿಗಿತ್ತು. ಅದರ ಅರ್ಥ, ನನ್ನೊಂದಿಗಿದ್ದ ದೇವರ ಕೃಪೆಯೇ ಕಷ್ಟಪಟ್ಟು ಸೇವೆಯನ್ನು ಮಾಡುವಂತೆ ನನ್ನನ್ನು ಮುನ್ನಡೆಸ್ತಾ ಇತ್ತು. ಮತ್ತೊಂದು ಹೇಳೋದಾದರೆ, ನಾನು ಏನೂ ಅಲ್ಲ, ಪ್ರೈಸ್ ಬಿಡಿ ಗಾಡ್, ನನ್ನಲ್ಲಿದ್ದಂತಹ ದೇವರ ಕೃಪೆ, ಪ್ರೈಸ್ ಗಾಡ್, ನನ್ನನ್ನು ಒಂದು ಸಾಧನ ಉಪಯೋಗಿಸಿಕೊಂಡು ಬೇರೆ ಎಲ್ಲರಿಗಿಂತಲೂ ಹೆಚ್ಚಿನ ಸೇವೆಯನ್ನು ನನ್ನ ಮೂಲಕ ಮಾಡ್ತಾಯಿತ್ತು. ಹಲೋ, ಅರ್ಥ ಆಗ್ತದೆಯಾ? ಇಲ್ಲಿ ವಾಕ್ಯ ಹೇಳ್ತೀನಿ ನೋಡಿ. ಆದರೆ ಪ್ರಯಾಸಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. ನಾನು ಅವರೆಲ್ಲರಿಗಿಂತಲೂ ಪ್ರಯಾಸಪಟ್ಟಿದ್ದೇನೆ, ಆದರೆ ಪ್ರಯಾಸಪಟ್ಟಿದ್ದು ನಾನಲ್ಲ, ನನ್ನೊಂದಿಗಿದ್ದಂತಹ ದೇವರ ಕೃಪೆ. ಸೊ ಮತ್ತೊಂದು ಹೇಳಿದ್ರೆ, ಸಂತ ಪೌಲರು, ಪ್ರೈಸ್ ಬಿಡಿ ಗಾಡ್, ಅವರು ಏನೆಲ್ಲ ಕಾರ್ಯಗಳು ಮಾಡಿದಾರೋ
ದೇವರ ಕೃಪೆ ಆಗಿದೆ ಅವರ ಮೂಲಕ ಕಾರ್ಯ ಮಾಡಿದ್ದು. ಯೋಚನೆ ಮಾಡಿ ಪ್ರಿಯರೇ, ಥ್ಯಾಂಕ್ ಗಾಡ್, ತನ್ನ ಮೇಲೆ ತಾನೇನು ತಪ್ಪು ಮಾಡಿಲ್ಲ, ಆದರೂ ಕೂಡ ದೇವರ ಸೇವೆ ಮಾಡಿದ್ದಕ್ಕಾಗಿ ಚೆನ್ನಾಗಿ ಹೊಡೆದು ಅವರ ಸೆರೆಮನೆಗೆ ಹಾಕಿರುವಾಗ ಅಲ್ಲೂ ಕೂಡ ಪ್ರೈಸ್ ಗಾಡ್ ತನ್ನ ಬಗ್ಗೆ ಚಿಂತೆ ಮಾಡಲಿಲ್ಲ. ನಾಳೆ ಶಿರಚ್ಛೇದನ ಆಗ್ಬೋದು, ಅದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ. ಅಲ್ಲೂ ಕೂಡ ಕುಳಿತುಕೊಂಡು ಪತ್ರಿಕೆಗಳನ್ನ ಬರೆದರು. ನೀವೆಲ್ಲ ನೋಡೋದವ್ರು ಫಿಲಿಪಿಯರಿಗೆ ಬರೆದ ಪತ್ರಿಕೆಗಳು, ಆ ಪತ್ರಿಕೆಗಳು ನೋಡಿದ್ರೆ ಸತತ ವರ್ಷಿಸಿ ಆನಂದ ಪಡ್ರಿ, ಕಣ್ಣಾರೆ ಕಾಣುವಂಥವುಗಳು, ತಾತ್ಕಾಲಿಕವಾದವುಗಳು, ಹರ್ಷಿಸಿ ಆನಂದ ಪಡ್ರಿ, ಮತ್ತೆ ಹೇಳ್ತದಾನೆ ಆನಂದ ಪಡ್ರಿ ಎಂಬುದಾಗಿ. ಇದೆಲ್ಲ ಪತ್ರಿಕೆಗಳನ್ನ ಬರೆದಿದ್ದು ಎಲ್ಲಿ? ಸೆರೆಮನೆಲಿರುವಾಗ, ಜೈಲಿರುವಾಗ ಏನೋ ಯೋಚನೆ ಮಾಡ್ತೇವೆ, ಅಯ್ಯೋ ನನಗೆ ಯಾವ ಬೇಲ್ ಸಿಗ್ತದೆ ಗೊತ್ತಿಲ್ವಲ್ಲ, ನಾನು ಯಾವಾಗ ಹೋಗಿ ಹೆಂಡತಿ ಮಕ್ಕಳು ನೋಡ್ತೀನೋ ಗೊತ್ತಿಲ್ವಲ್ಲ, ನಾನು ಹೊರಗಡೆ ಯಾವಾಗ ಹೋಗ್ತೀನೋ ಗೊತ್ತಿಲ್ವಲ್ಲ. ಕರೆಕ್ಟಾ? ಬಟ್ ಆದರೆ ಪ್ರೈಸ್ ಗಾಡ್ ಸಂತ ಪೌಲರು ಅಲ್ಲಿದ್ದು ಪ್ರೈಸ್ ಗಾಡ್ ಪತ್ರಿಕೆಗಳನ್ನ, ಸಭೆಗಳಿಗೆ ಪತ್ರಿಕೆ ಬರೀತಾ ಇರುವಂಥದ್ದು, ಪತ್ರ ಬರೀತಾ ಇರುವಂಥದ್ದು. ಆ ಪತ್ರಿಕೆಗಳು, ಅವ್ರು ಬರೆದಂಥ ಪತ್ರಿಕೆಗಳು ಇವತ್ತು ಕೂಡ ಥ್ಯಾಂಕ್ ಗಾಡ್ ಇಡೀ ಭೂಲೋಕ ಜನರ ಜೀವನದಲ್ಲಿ ಪರಿಣಾಮ ಬೀರುವಂಥವುಗಳು. ಯಾರು ಪ್ರೇರಣೆ ಮಾಡಿದ್ದು? ಅವರಲ್ಲ. ಅವ್ರು ಹೇಳ್ತಿದ್ದಾರೆ ನನ್ನೊಂದಿಗಿದ್ದಂತಹ ದೇವರ ಕೃಪೆ. ಅದೇ ಕೃಪೆ ಈಗ ನನ್ನಲ್ಲೂ ನಿಮ್ಮಲ್ಲೂ ಇದೆ. ವಾವ್, ಬ್ಯೂಟಿಫುಲ್. ನನ್ನಲ್ಲೂ ನಿಮ್ಮಲ್ಲೂ ಇದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಅದಕ್ಕಾಗಿ ದೇವರು ನಮಗೆ ತಿಳಿಸ್ತಾ ಇರುವಂಥದ್ದು ಏನಂತಂದರೆ, ಸಂತ ಪೌಲ್ ಹೇಳ್ತಿದ್ದಾರೆ, ದೇವರು ತನ್ನ ಪ್ರಿಯ ಪುತ್ರನ ಮೂಲಕ ನಮಗೆ ಸ್ವತಂತ್ರವನ್ನು ಕೊಟ್ಬಿಟ್ಟಿದ್ದಾರೆ. ಅದು ಪ್ರೈಸ್ ಗಾಡ್. ಓಕೆ, ಗಲಾತಿಯ 5:1, ಗಲೇಷಿಯನ್ಸ್ ನೋಡಿ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರರಾಗಿರಿಸಬೇಕೆಂದೇ ನಮ್ಮನ್ನು ಬಿಡುಗಡೆ ಮಾಡಿದನು. ಹಲೋ, ವೆರಿ ವೆರಿ ಇಂಪಾರ್ಟೆಂಟ್. ತಂದೆ ಇಚ್ಛೆ ಏನಂತಂದರೆ, ಪ್ರಭು ಯೇಸು ಕ್ರಿಸ್ತರ ಇಚ್ಛೆ ಏನಂತಂದರೆ, ನಾವು ಸದಾಕಾಲ ಸ್ವತಂತ್ರರಾಗಿರಬೇಕು. ನಾವು ಯಾವುದೇ ಬಂಧನಕ್ಕೊಳಗಾಗಬಾರ್ದು, ಯಾವ ಗುಲಾಮಗಿರಿಗೆ ಹೋಗಬಾರ್ದು, ಯಾವ ದಾಸತ್ವಕ್ಕೆ ಹೋಗಬಾರ್ದು. ಸೊ ದೇವರು ಅಂದರೆ ಕ್ರಿಸ್ತನು ನಮ್ಮನ್ನು ಸ್ವತಂತ್ರರಾಗಿರಿಸಬೇಕೆಂದೇ ನಮ್ಮನ್ನು ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ರಿ. ಅಂದರೆ ಯೇಸು ಕ್ರಿಸ್ತರ ಮೂಲಕ ನೀವೇನು ಸ್ವತಂತ್ರರಾಗಿದ್ದೀರಿ ಅದರಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳಿ. ಮತ್ತೊಂದು ಹೇಳೋದಾದರೆ, ಯೇಸು ಕ್ರಿಸ್ತರಲ್ಲಿ ನೀವೇನು ಸ್ವತಂತ್ರರಾಗಿದ್ದೀರಿ, ಬಿಡುಗಡೆ ಹೊಂದಿದ್ದೀರಿ, ಆದರೆ ಸ್ಥಿರವಾಗಿ ನಿಂತ್ಕೊಳ್ಳೋ ಬೋಧನೆಗಳು ಆಲಿಸಿ. ಮತ್ತೆ ನೀವು ಹೋಗಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿ ಹಾಕ್ಕೊಳ್ಬೇಡ್ರಿ. ಅದರ ಅರ್ಥ, ಯಾರೆಲ್ಲ ಕ್ರಿಸ್ತನಲ್ಲಿ ನಾವು ಬಿಡುಗಡೆ ಹೊಂದಿದ್ದೇವೋ, ಬಿಡುಗಡೆ ಹೊಂದಿರುವಂಥ ನಮಗೆ 2 ಆಯ್ಕೆಗಳಿದೆ. ಏನಂತಂದರೆ, ನಮಗೆ ಯಾರು ಬಿಡುಗಡೆ ಕೊಟ್ಟಿದ್ದಾರೋ ಅವರಲ್ಲಿ, ಅವರ ಕಾರ್ಯಗಳಲ್ಲಿ, ಅವರ ಕೃಪೆಯಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಬೋದು. ಇಲ್ಲ ಮತ್ತೆ ನಮ್ಮನ್ನು ದಾಸತ್ವದಲ್ಲಿ ಇರಿಸಿದಂತಹ ಧರ್ಮಶಾಸ್ತ್ರದ ಅಧೀನದಲ್ಲಿ ಜೀವಿಸ್ಬೋದು, ನಮ್ಮ ಪುಣ್ಯ ಕಾರ್ಯಗಳನ್ನು ಅವಲಂಬಿಸ್ಕೊಂಡು ಜೀವಿಸ್ಬೋದು. ಇಲ್ಲ ಬ್ರದರ್, ಇದು ಜ್ಞಾನ ಕೂಡ ಬರಬೇಕು ಅಂತ ಆಸೆ ಇತ್ತು ಬ್ರದರ್, ಬಟ್ ಏನು ಮಾಡೋದು ಬದು ನಿಮಗೆ ಗೊತ್ತಲ್ಲ ಬ್ರದರ್, ಜಸ್ಟ್ ನಂಗೆ ಸಾಲ ಇದೆ ಅಂತೇಳಿ ಅದಕ್ಕೋಸ್ಕರ ಬ್ರದರ್ ಜಸ್ಟ್ ಆ ಸಾಲ ತೀರಿಸಲಿಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಒಂದು ಕೆಲಸ ಮಾಡಬೇಕಲ್ಲ ಬ್ರದರ್, ಅದಕ್ಕೋಸ್ಕರ ಈ ಕೆಲಸ ಮಾಡ್ತದೆ ಬ್ರದರ್, ಅದಕ್ಕೆ ಧ್ಯಾನ ಕೂಡ ಬರೋಕ್ಕಾಗಲಿಲ್ಲ. ಖಂಡಿತ ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಆ ವ್ಯಕ್ತಿ ಸಾಲದ ಹೊರ ಬರಲ್ಲ. ಎಷ್ಟೋ ಜನರ ನೋಡಿದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಲ ಪರಿಹಾರ ಆಗುವಂಥದ್ದು ಕ್ರಿಸ್ತ ಯೇಸುವಿನಲ್ಲಿರುವಂಥ ಮಕ್ಕಳಿಗೆ ಅವರು ಶ್ರಮಪಟ್ಟು ದುಡಿಯೋದ್ರಿಂದ ಅಲ್ಲ. ನೋ, ಬದಲಾಗಿ ಕ್ರಿಸ್ತನು ಅವರಿಗೋಸ್ಕರ ಅವರ ಬಡತನದ ಬಿಡುಗಡೆ ಮಾಡಲಿಕ್ಕಾಗಿ ಏನು ಶ್ರಮಪಟ್ಟಿದ್ದಾರೋ ಅದರಲ್ಲಿ ವಿಶ್ವಾಸ ಇಡೋದ್ರಿಂದ ಫಸ್ಟ್ ಸ್ಟೆಪ್ ಅದು. ನಾನು ಬರ್ತಾ ಇರುವಂಥದ್ದು, ಹೌದು ಯೇಸುವೇ, ಪ್ರೈಸ್ ಗಾಡ್, ನಾನು ಬರ್ತಾ ಇರುವಂಥದ್ದು ನಿಮ್ಮನ್ನು ಆರಾಧಿಸ್ಲಿಕ್ಕಾಗಿ. ನೀವು ನನಗೆ ಈಗಾಗಲೇ ಬಿಡುಗಡೆ ಕೊಟ್ಟಿದ್ದೀರಿ, ಬಿಡುಗಡೆ ಕೊಟ್ಟರು ನಿಮ್ಮನ್ನು ಆರಾಧನೆ ಮಾಡಲಿಕ್ಕೆ ಬರ್ತದಾನೆ. ಈವನ್ ಆ ದಿನ ಪ್ರೈಸ್ ಗಾಡ್ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಸಿಗ್ಬೋದು. ನಾನು ಯಾವ ಕಾರಣಕ್ಕೂ ಅದಕ್ಕೆ ಎಸ್ ಅಂತ ಒಪ್ಕೊಳ್ಳೋದಿಲ್ಲ. ನಿಮ್ಮನ್ನು ಆರಾಧನೆ ಮಾಡಲಿಕ್ಕೆ ಬರಬೇಕು, ನಿಮ್ಮನ್ನು ಆರಾಧನೆ ಮಾಡಲಿಕ್ಕೆ ಬರ್ತಾನೆ ಅಷ್ಟೇ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ದೇವರನ್ನು ಆರಾಧಿಸುವುದನ್ನು ನೀವು ಕಲ್ತ್ಕೊಳ್ಳದೆ, ಒಂದು ವೇಳೆ ದೇವರು ಸಮೃದ್ಧಿಯನ್ನು ನಿಮಗೆ ಕೊಟ್ಟಿದ್ರೆ ಅಥವಾ ಇನ್ನು ಮುಂದೆ ಕೊಟ್ಟರೆ, ಪ್ರಿಯರೇ,
ದೇವರು ಕೊಡೋ ಸಮೃದ್ಧಿಯನ್ನು ಯಾವ ಕಾರಣಕ್ಕೂ ನೀವು ದೇವರಾಜ್ಯ ಕಟ್ಟಲಿಕ್ಕೆ ಉಪಯೋಗಿಸೋದಿಲ್ಲ, ಬದಲಾಗಿ ವಿಗ್ರಹಗಳನ್ನು ಮಾಡ್ಕೊಳ್ಳಿಕ್ಕಾಗಿ ಉಪಯೋಗಿಸ್ತೀರಿ. ಇದು ನನ್ನ ದುಡ್ಡು, ನಾನು ಸಂಪಾದನೆ ಮಾಡಿ ಯಾತಕ್ಕಾಗಿ ದೇವರು ಕೊಡಬೇಕು, ಯಾತಕ್ಕೋಸ್ಕರ ಬ್ರದರ್ ಕೊಡಬೇಕು, ಯಾತಕ್ಕೋಸ್ಕರ ಅವರು ಕೊಡಬೇಕು, ಇವರು ಕೊಡಬೇಕು. ಅದು ದೊಡ್ಡ ವಿಗ್ರಹ. ಹಲೋ, ಅದಕ್ಕಾಗಿ ಇಸ್ರೇಲ್ ಮಕ್ಕಳಿಗೆ ಪ್ರೈಸ್ ಬಿಡಿ ಗಾಡ್, ದೇವರು ಈಜಿಪ್ಟ್ ದೇಶವನ್ನು ಬಿಟ್ಟು ಹೊರಗಡೆ ಬರುವಾಗ ಎಲ್ಲರೂ ಪ್ರೈಸ್ ಗಾಡ್ KG ಗಟ್ಟಲೆ ಚಿನ್ನ ಬೆಳ್ಳಿ ಬಂಗಾರಗಳಿಂದ ಹೊರಗಡೆ ಬಂದರು. ಬಟ್ ಅವ್ರ ಮೂಲ ಉದ್ದೇಶನೇ ಗೊತ್ತಾಗಲಿಲ್ಲ. ದೇವರು ಅವ್ರನ್ನ ಬಿಡುಗಡೆ ಮಾಡಿರುವಂಥದ್ದೇ ಪ್ರೈಸ್ ಬಿಟ್ಟು ಗಾಡ್. ಹೌದು, ಹಾಲು ಜೇನು ಅರಿಯುವಂಥ ನಾಡಿಗೆ ಕರ್ಕೊಂಡು ಹೋಗ್ಲಿಕ್ಕಾಗಿ, ಹಾಲು ಜೇನು ಅರಿಯುವಂಥ ನಾಡಿಗೆ ಹೋಗಬೇಕಾದ್ರೆ ಥ್ಯಾಂಕ್ ಗಾಡ್ ಅವ್ರು ಮಾಡಬೇಕು ಒಂದೇ ಒಂದು ಕೆಲಸ. ದೇವರು ಪ್ರೈಸ್ ಅನುದಿನವೂ ಕೂಡ ಪ್ರೈಸ್ ಗಾಡ್ ಅವರನ್ನು ಹಾಲು ಜೇನು ಅರಿಯುವಂಥ ನಾಡಿನ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಲಿಕ್ಕಾಗಿ ಇದ್ದಂಥ ಒಂದು ಮಾಸ್ಟರ್ ಕೀ ಏನಂತಂದರೆ ಅವರನ್ನು ಮುನ್ನಡೆಸುವ ದೇವರನ್ನು ಆರಾಧನೆ ಮಾಡಬೇಕಾಗಿತ್ತು ಅಷ್ಟೇ. ಬಟ್ ಆರಾಧನೆ ಮಾಡುವ ಬದಲು ಗೊಣಗುಟ್ಲಿಕ್ಕೆ ಪ್ರಾರಂಭಿಸಿದರು. ತಮ್ಮ ಅಗತ್ಯಗಳನ್ನು ತಾವು ಪೂರೈಸ್ಕೊಳ್ಳೋ ರೀತಿಯಲ್ಲಿ ಮಾತೆತ್ತಿರು ಸಾಕು. ಅವರು ಏನು ಮಾಡ್ತಾಯಿದ್ರು, ನಮಗಿಲ್ಲಿ ಊಟ ಇಲ್ಲದೇ ಸಾಯಿಸ್ಲಿಕ್ಕೆ ಕರ್ಕೊಂಬಂದ, ನಾವು ಅಲ್ಲೇ ಇದ್ದಿದ್ರೆ ಈಜಿಪ್ಟ್ ದೇಶದಲ್ಲಿ ಇದ್ದಿದ್ರೆ ಹೆಂಗೋ ನಾವು ಗುಲಾಮರಾಗಿ ಜೀವಿಸ್ತಾ ಇದ್ವಿ. ಬಟ್ ಆದರೆ ನಮಗೆ ಊಟ ಸಿಗ್ತಾಯಿತ್ತು, ಈರುಳ್ಳಿ ಬೆಳ್ಳುಳ್ಳಿ ಸೌತೆಕಾಯಿ ತಿನ್ಕೊಂಡು ಹೆಂಗೋ ಇರ್ತಾಯಿದ್ವಿ. ಹಲೋ, ಅವ್ರ ಮೈಂಡ್ ಸೆಟ್ ನೋಡಿ ಪ್ರಿಯರೇ. ದೇವರು ಅವ್ರನ್ನ ಈಜಿಪ್ಟಿಂದ ಹೊರಗಡೆ ಕರ್ಕೊಂಡ್ಬಂದಿದ್ದಾರೆ, ಬಟ್ ಅವ್ರ ಮನಸ್ಸಲ್ಲಿ ಈಜಿಪ್ಟ್ನೇ ತುಂಬಿಕೊಂಡಿದ್ದಾರೆ. ಮೋಶೆ ನಮಗಿಲ್ಲಿ ಈ ಮಳೆಗಾಡಲ್ಲಿ ಅಂತರ್ಪಿಶಾಚಿಗಳಾಗಿ ಸಮಾಧಿ ಆಗಲಿಕ್ಕೆ ನಮ್ಗೆ ಕರ್ಕೊಂಬಂದ. ಇಲ್ಲಿ ಅಲ್ಲೇ ಇದ್ದಿದ್ರೆ ನಮ್ಗೆ ಸಮಾಧಿ ಇರಲಿಲ್ವ ಅಲ್ಲಿ? ಮಾತೆತ್ತರೆ ಗೊಣಗಾಟ, ಮಾತೆತ್ತರೆ ಬರೀ ಸಾಯೋದ್ರ ಬಗ್ಗೆ ಮಾತಾಡುವಂಥದ್ದು. ಕೆಲವು ಕುಟುಂಬಗಳಲ್ಲೋ ಅಯ್ಯೋ ಈ ಮಕ್ಕಳು ಕಟ್ಕೊಂಡು ಇಂಥ ಸತ್ರ ಸಾಕಲ್ಲಪ್ಪ, ಮಾತೆತ್ತರೆ ಬರೀ ಸಾವನ ಬಗ್ಗೆ ಮಾತಾಡುವಂಥದ್ದು. ಅವರು ಒಂದೇ ಸಲ ಸಾಯೋದಿಲ್ಲ, ಎಲ್ಲದರಲ್ಲೂ ಕೂಡ ಮರಣದ ಅವಸ್ಥೆನ ಅನುಭವಿಸಿ 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 ಕೊನೆಗೆ ಖಂಡಿತವಾಗಿಯೂ ಅವ್ರು ಏನು ಬಾಯ್ತು ನುಡಿತಾ ಇದ್ದಾರೋ ಅದರ ಫಲವನ್ನು ಶಾರೀರಿಕವಾಗಿ ಅನುಭವಿಸ್ತಾರೆ. ಮೊದಲು ಮಾನಸಿಕವಾಗಿ, ತದನಂತರ ಶಾರೀರಿಕವಾಗಿ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಅದಕ್ಕಾಗಿ ಪ್ರೈಸ್ ಗಾಡ್ ಆ್ಯಕ್ಚುಲಿ TPT ಬೈಬಲ್ ಹೇಳ್ತದೆ, ಗಲಾತಿ 5ನೇ ಅಧ್ಯಾಯಕ್ಕೆ 1 ಅವ್ರು ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳಬೇಕಂದ್ರೆ ಅಭಿಷಕ್ತನು ನಮ್ಮನ್ನು ಸ್ವತಂತ್ರಗೊಳಿಸಿದ್ದಾನೆ, ಭಾಗಶಃ ಅಲ್ಲ ಆದರೆ ಸಂಪೂರ್ಣವಾಗಿ ಮತ್ತು ಅದ್ಭುತಕರವಾಗಿ ಮುಕ್ತಗೊಳಿಸಿದ್ದಾರೆ. ನಾವು ಯಾವಾಗಲೂ ಈ ಸತ್ಯವನ್ನು ಪಾಲಿಸಬೇಕು ಮತ್ತು ನಮ್ಮ ಮೊಂಡುತನದಿಂದ ಹಿಂದಿನ ಬಂಧನಕ್ಕೆ ಹಿಂತಿರುಗಲು ನಿರಾಕರಿಸಬೇಕು. ಹಲೋ, ಬ್ಯೂಟಿಫುಲ್ ಟ್ರಾನ್ಸ್ಲೇಷನ್. ಇಲ್ಲಿ ವಾಕ್ಯ ಹೇಳ್ತದೆ, ದ ಅನಾಯಿಂಟೆಡ್ ಒನ್ ಹ್ಯಾಸ್ ಸೆಟ್ ಅಸ್ ಫ್ರೀ. ಅಂದರೆ ಅಭಿಷಕ್ತರು ನಮ್ಮನ್ನು ಸ್ವತಂತ್ರಗೊಳಿಸಿದ್ದಾರೆ. ಅದು ಕೂಡ ಪಾರ್ಷಿಯಲ್ ಅಲ್ಲ, ಭಾಗಶಃ, ಯಾವುದೋ ಒಂದು ಕೆಲವೊಂದು ಭಾಗದಲ್ಲೆಲ್ಲ, ಸಂಪೂರ್ಣವಾಗಿ ಮತ್ತು ಅದ್ಭುತಕರವಾಗಿ ಮುಕ್ತಗೊಳಿಸಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಈಗ ನಾವೇನು ಕೆಲಸ ಮಾಡಬೇಕು? ನಾವು ಯಾವಾಗಲೂ ಆ ಸತ್ಯವನ್ನು ಅನುಸರಿಸಿ ನಡೀಬೇಕು. ನಾವು ಆ ಸತ್ಯವನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇರಬೇಕು. ಜಸ್ಟ್ ನಾನು ಇದರಲ್ಲಿ ಹಾಕಿದ್ದೇನೆ, ಯೂಟ್ಯೂಬ್ ಕಾಮೆಂಟ್ಸಲ್ಲಿ ಹಾಕಿದ್ದೇನೆ ನೋಡಿ. ನಾವು ಯಾವಾಗಲೂ ಈ ಸತ್ಯವನ್ನು ಹಿಂಬಾಲಿಸ್ಕೊಂಡು ಹೋಗಬೇಕು, ಅನುಸರಿಸಬೇಕು ಮತ್ತು ನಮ್ಮ ಮೊಂಡುತನದಿಂದ ನಮ್ಮ ಹಿಂದಿನ ಬಂಧನಕ್ಕೆ ಹಿಂತಿರುಗಲು ನಿರಾಕರಿಸಬೇಕು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯಾವುದು ಹಿಂದಿನ ಬಂಧನ ಅಂದರೆ ನಮ್ಮನ್ನು ಧರ್ಮಶಾಸ್ತ್ರವು ಬಂಧನದಲ್ಲಿಟ್ಟುಕೊಂಡಿತ್ತು. ನಾವು ಧರ್ಮಶಾಸ್ತ್ರ ಆಜ್ಞೆ ಕೈ ನೋಡಲೇಬೇಕಾಗಿತ್ತು. ಆ ಧರ್ಮಶಾಸ್ತ್ರ ಆಜ್ಞೆ ಕೈ ನೋಡಿದ್ರೆ ಮಾತ್ರ ದೇವರಿಂದ ನಾವು ಏನಾದರೂ ಒಂದು ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾಯಿತ್ತು. ಪಾಪ ನಮ್ಮ ಮೇಲೆ ದೊರೆತನ ಮಾಡ್ತಾಯಿತ್ತು. ಬಟ್ ಅದ್ರ ಪ್ರೈಸ್ ಬಿಡಿ ಗಾಡ್, ಕ್ರಿಸ್ತ ಯೇಸು ನಮಗೋಸ್ಕರ ಭೂಲೋಕಕ್ಕೆ ಬಂದು ಥ್ಯಾಂಕ್ ಗಾಡ್ ಎಲ್ಲ ಧರ್ಮಶಾಸ್ತ್ರದ ಆಜ್ಞೆಗಳನ್ನೆಲ್ಲವನ್ನು ನನಗೋಸ್ಕರ ಸಂಪೂರ್ಣಗೊಳಿಸಿದ್ದಾರೆ. ಅವರು ಸಂಪೂರ್ಣಗೊಳಿಸುವ ಮೂಲಕ ನಾನು ಯಾವುದನ್ನು ಕೂಡ ಸಂಪೂರ್ಣಗೊಳಿಸುವಂಥ ಅಧೀನದಲ್ಲಿಲ್ಲ, ಬಂಧನದಲ್ಲಿಲ್ಲ, ನಾನು ಸ್ವತಂತ್ರನಾಗಿದ್ದೇನೆ. ದಯವಿಟ್ಟು ಪ್ಲೀಸ್, ಸಂತ ಪೌಲ್ ಹೇಳ್ತಿದ್ರೆ, ನಿಮ್ಮ ಮೊಂಡುತನವನ್ನು ತೋರಿಸಬೇಡಿ. ನಿಮ್ಮ ಮೊಂಡುತನದಿಂದ ಹಿಂದಿನ ಬಂಧನಕ್ಕೆ ಹಿಂತಿರುಗಲಿಕ್ಕಾಗಿ ನಿರಾಕರಿಸಬೇಕು. ಹಲೋ, ಮತ್ತೊಂದು ಹೇಳೋದಾದರೆ, ಇಸ್ರೇಲ್ ಮಕ್ಕಳು ತಮ್ಮ ಮೊಂಡುತನದಿಂದಾಗಿ
ಹಾಲು ಜೇನು ಅರಿಯುವಂಥ ನಾಡನ್ನು ಪ್ರವೇಶ ಮಾಡುವುದನ್ನು ಕಳ್ಕೊಂಡು ಇನ್ನೇನೋ ಬಾರ್ಡರ್ ಲೈನ್ ಬಂದಿದ್ದಾರೆ ಪ್ರಿಯರೇ. ಯೋಚನೆ ಮಾಡಿ, ಈಜಿಪ್ಟ್ ದೇಶದಿಂದ ಬಿಡುಗಡೆ ಆಗಿ ಇನ್ನೇನೋ ಹಾಲು ಜೇನು ಅರಿಯುವಂಥ ನಾಡಿಗೆ ಪ್ರವೇಶ ಆಗಬೇಕು, ಆ ಬಾರ್ಡರ್ ಲೈನ್ ಬಂದಿದ್ದಾರೆ. ಅಲ್ಲಿ ಬಂದಾಗ ಪ್ರೈಸ್ ಗಾಡ್, ಕೇವಲ ಮೈ ಗಾಡ್ ಇನ್ನು 11 ದಿನಗಳ ಪ್ರಯಾಣ ಅಷ್ಟೇ. ಅಲೋ, ಅವರು ಎಲ್ಲಿ ಜಾಗದಲ್ಲಿದ್ದಾರೋ ಅಲ್ಲಿಂದ 11 ದಿನಗಳ ಪ್ರಯಾಣ. ಆ ನಾಡನ್ನು ಪ್ರವೇಶ ಮಾಡಬೇಕಾಗಿತ್ತು. ಬಟ್ ಆದರೆ ಅವರು ತಮ್ಮ ಮೊಂಡುತನದಿಂದಾಗಿ, ತಮ್ಮ ಅಪನಂಬಿಕೆಯಿಂದಾಗಿ ಪ್ರಿಯರೇ, ಅವರು ಹಿಂದಿನ ಬಂಧನವನ್ನು ಪದೇ ಪದೇ ಜ್ಞಾಪಿಸ್ಕೊಂಡ್ರು. ಈಜಿಪ್ಟಲ್ಲಿದ್ದರೆ ನಾವು ಹಂಗಿರ್ತಾದ್ವಿ ಹಿಂಗಿರ್ತಾದ್ವಿ ಅಂತೇಳಿ ಹಳೆಯದನ್ನೇ ಅವರು ಮೆಲ್ಕಾಗ್ತಿದ್ದರಿಂದ ಏನಾಯಿತು, ಮುಂದೆ ಕಣ್ಣಾರೆ ಕಾಣುವಂಥ ಹಾಲು ಜೇನು ಅರಿಯುವಂಥ ಸಮೃದ್ಧಿಯಾದ ನಾಡಿದ್ದರೂ ಕೂಡ ಆ ನಾಡನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗದಂತೆ 11 ದಿನಗಳಲ್ಲಿ ನಾಡನ್ನು ಪ್ರವೇಶ ಮಾಡಬೇಕಾಗಿಂತ ಅಷ್ಟು ಪಯಣವನ್ನು 40 ವರ್ಷಗಳ ಕಾಲ ರೌಂಡ್ ಹೊಡಿತಾರಲ್ಲೇ. 40 ಇಯರ್ಸ್. ನೀವು ಕೂಡ ಮುಂಡುತನವನ್ನು ತೋರಿಸಿದ್ರಿ. ಕ್ರಿಸ್ತ ಯೇಸು ನಿಮಗೆ ಈಗಾಗಲೇ ಎಲ್ಲವನ್ನು ಬಿಡುಗಡೆ ಮಾಡಿದರೂ ಕೂಡ, ಈಗಾಗಲೇ ಯೇಸು ಕ್ರಿಸ್ತರು ನಮಗೆ ಎಲ್ಲವನ್ನು ಅನುಗ್ರಹಿಸಿಕೊಟ್ಟಿದ್ರು ಕೂಡ, ನೀವು ಏನಾದರೂ ಮೊಂಡುತನವನ್ನು ತೋರಿಸಿದ್ರಿ. ನಿಮ್ಮ ಪುಣ್ಯ ಕಾರ್ಯಗಳ ಮೇಲೆ, ನಿಮ್ಮ ಪ್ರಯತ್ನಗಳ ಮೇಲೆ ನಿಮ್ಮ ಅಗತ್ಯಗಳನ್ನು ಪೂರೈಸ್ಕೊಳ್ತೇನೆ ಎಂಬುದಾಗಿ ನೀವು ಪ್ರಯತ್ನ ಪಟ್ರಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಖಂಡಿತವಾಗಿಯೂ ನೀವು ಅವುಗಳು ಯಾವುದನ್ನು ಅನುಭವಿಸದೆ ಬರೀ ಅಲ್ದಾಟವನ್ನು ಅಲೆಮಾರಿಗಳಾಗಿ ಅಲ್ದಾಡ್ತೀರಿ ಅಷ್ಟೇ, ಯಾವುದನ್ನು ಅನುಭವಿಸೋದಿಲ್ಲ. ಸೊ ಮತ್ತೊಂದು ರೀತಿ ಹೇಳೋದಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಪೌಲರು, ಪ್ರೈಸ್ ಬಿ ಟು ಗಾಡ್, ಗಲಾತ್ಯದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆದಂಥ ಈ ಪತ್ರ, ಅಲ್ಲಿರುವಂಥ ಎಲ್ಲ ವಾಕ್ಯಗಳಲ್ಲೂ ಕೂಡ ಪ್ರಿಯರೇ, ದೇವರ ಕೃಪೆಯ ಬಗ್ಗೆ ಅತ್ಯಂತ ಪ್ರಬಲವಾದಂತಹ ಭಾಷೆಯನ್ನು ಅವರು ಉಪಯೋಗಿಸಿರೋದನ್ನು ಕಾಣ್ತೇವೆ. ಹಲೋ, ಇದು ಕೇವಲ ಪ್ರೈಸ್ ಗಾಡ್ ಗಲಾತ್ಯ ಸಭೆಗೆ ಬರೆದಂತಹ ಒಂದು ಪತ್ರವಾಗಿರಲಿಲ್ಲ. ಬದಲಾಗಿ ಸಂತ ಪೌಲರ ಮೂಲಕ ದೇವರು ನಮ್ಗೆ ಏನು ಕಲಿಸ್ಕೊಡ್ತಿದ್ದಾರೆ ಅಂತಂದರೆ, ಆ ಪತ್ರಿಕೆಯಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆಯೋ ಆ ಒಂದೊಂದು ವಾಕ್ಯಗಳು ತನ್ನ ಮಕ್ಕಳು ಸ್ವೀಕರಿಸಿಕೊಂಡಂತಹ ಸ್ವಾತಂತ್ರ್ಯವನ್ನು ತ್ಯಜಿಸಿಬಿಟ್ಟು ಮತ್ತೆ ಗುಲಾಮಗಿರಿಗೆ ತಮ್ಮನ್ನು ತಾವು ಮಾರಿಕೊಳ್ಳುವುದನ್ನು ಮತ್ತು ದೇವರ ಕೃಪಾಶಕ್ತಿಯನ್ನು ಧಾರ್ಮಿಕ ಕಾರ್ಯಕ್ಷಮತೆಯ ಶಕ್ತಿಹೀನತೆಗೆ ಮಾರಿಕೊಳ್ತಿರುವಂಥದ್ದನ್ನು ನೋಡ್ತಿದ್ದಂತಹ ಒಬ್ಬ ಆಧ್ಯಾತ್ಮಿಕ ತಂದೆಯ ಉತ್ಸಾಹಭರಿತವಾದಂಥ ಮನವಿಯಾಗಿದೆ, ಮನವಿಯ ಪತ್ರ. ಅದರ ಅರ್ಥ ಪ್ರೈಸ್ ಗಾಡ್, ಕ್ರಿಸ್ತ ಯೇಸು ಈಗಾಗಲೇ ನಮ್ಮೆಲ್ಲರೂ ಕೂಡ ಸ್ವತಂತ್ರಗೊಳಿಸಿದ್ದಾರೆ. ಆ ಸ್ವತಂತ್ರದಲ್ಲಿ ನೀವು ಸ್ಥಿರವಾಗಿ ನಿಂತ್ಕೊಳ್ಳಿ. ದೇವರ ಕೃಪಾಶಕ್ತಿನ ಅರ್ಥ ಮಾಡ್ಕೊಳ್ಳಿ. ದೇವರ ಕೃಪೆಯಿಂದ ಪ್ರೈಸ್ ಗಾಡ್ ನೀವು ಸ್ವತಂತ್ರ ಆಗಿದ್ದೀರಿ, ಬಿಡುಗಡೆ ಹೊಂದಿದ್ದೀರಿ. ಬಟ್ ದೇವರ ಕೃಪೆಯಿಂದ ಬಿಡುಗಡೆ ಹೊಂದಿರೋದು ನೀವು ಮತ್ತೆ ಧಾರ್ಮಿಕ ರಿಲಿಜಿಯಸ್ ಪರ್ಫಾರ್ಮೆನ್ಸ್, ಧಾರ್ಮಿಕ ಕಾರ್ಯಕ್ಷಮತೆಯ ಅದು ಶಕ್ತಿಹೀನತೆ ಕಾರ್ಯ ಅಂಥದಕ್ಕೆ ಹೋಗಿ ಮಾರ್ಕೊಳ್ಬೇಡಿ. ಮತ್ತು ಇದು ಹೇಳೋದಾದರೆ ಸಂತ ಪೌಲರು ಏನು ಹೇಳ್ತಿದ್ದಾರೆ ಅಂತಂದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಗಲಾತ್ಯದಲ್ಲಿರುವಂಥ ವಿಶ್ವಾಸಿಗಳು, ಆ ವಿಶ್ವಾಸಿಗಳು ಮಾತ್ರ ಅಲ್ಲ, ಇವತ್ತು ಕೂಡ ನನ್ನನ್ನು ಮತ್ತು ನಿಮ್ಮ ನೋಡಿ ಹೇಳ್ತಿರುವಂಥದ್ದು, ಅಲ್ಲಿದ್ದಂಥ ವಿಶ್ವಾಸಿಗಳು ಸಂತ ಪೌಲರಿಂದ ನೇರವಾಗಿ ನಿಜವಾದಂತಹ ಸತ್ಯದ ಸುವಾರ್ತೆಯನ್ನು ಸ್ವೀಕರಿಸ್ಕೊಂಡಿದ್ದಾರೆ. ಯಾವಾಗ ಸತ್ಯದ ಸುವಾರ್ತೆಯನ್ನು ಸ್ವೀಕರಿಸ್ಕೊಂಡ್ರು, ಸುವಾರ್ತೆ ಅಂದ್ರೇನು? ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಪ್ರೈಸ್ ಗಾಡ್ ಇಡೀ ಮಾನವಕುಲಕ್ಕೋಸ್ಕರ ನನಗೋಸ್ಕರ ಏನು ಕಾರ್ಯ ಮಾಡಿದಾರೋ ಅದನ್ನು ನಂಬುವುದ್ರ ಮೂಲಕ ಥ್ಯಾಂಕ್ ಗಾಡ್ ಗಲಾತ್ಯ ಸಭೆಯಲ್ಲಿರುವಂಥ ಎಲ್ಲ ವಿಶ್ವಾಸಿಗಳು ರಕ್ಷಣೆ ಹೊಂದ್ಕೊಂಡಿದ್ದವರಾಗಿದ್ದಾರೆ. ಅವರೇನು ಶ್ರಮ ಪಡಲಿಲ್ಲ. ಕ್ರಿಸ್ತ ಯೇಸು ನಮ್ಮ ಪಾಪಗಳಿಗೋಸ್ಕರ ಶಿಲುಬೆ ಮರಣ ಹೊಂದಿ ಸಮಾಧಿಯಾಗಿ ಸತ್ತವರ ಒಳಗಡೆಯಿಂದ ಮರಣವನ್ನು ಕೂಡ ಜಯಿಸಿ ಎದ್ದು ಬಂದಂಥ ಪ್ರಭು ಯೇಸು ಕ್ರಿಸ್ತರನ್ನು ತಮ್ಮ ವಿಶ್ವಾಸದ ಮೂಲಕ ಸ್ವೀಕರಿಸಿಕೊಂಡು ರಕ್ಷಣೆ ಹೊಂದ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ವಿಶ್ವಾಸಿಗಳಾಗಿದ್ದಾರೆ. ಅವರೆಲ್ಲರೂ ಕೂಡ ದೇವರ ಅದ್ಭುತಕರವಾದಂತಹ ಕೃಪೆಯ ಸ್ವಾತಂತ್ರ್ಯವನ್ನು ಅವರೆಲ್ಲರೂ ಅನುಭವಿಸಿದ್ದಾರೆ. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಪೌಲರು ಅವರೆಲ್ಲರಿಗೂ ಸುವಾರ್ತೆ ಸಾರಿ ತದನಂತರ ಕೆಲವು ದಿನಗಳು ಇನ್ನೊಂದು ಕಡೆ ಸುವಾರ್ತೆ ಸಾರಲಿಕ್ಕೆ ಹೋಗುವಷ್ಟರಲ್ಲಿ, ಅಲ್ಲಿ ಹೋಗಿ ಹಿಂದಿರುಗಿ ಬರುವಷ್ಟರಲ್ಲಿ ಅವರ ಮಧ್ಯದಲ್ಲಿ ಸುಳ್ಳು ಬೋಧಕರು ಅವರನ್ನು ತಮ್ಮ ಕಾರ್ಯಕ್ಷಮತೆಯ ಇನ್ನೊಂದು ಹಂತಕ್ಕೆ ಇಳಿಸಿಬಿಟ್ಟಿದ್ದಾರೆ. ಅವ್ರು ಬಂದು ಏನು ಹೇಳ್ತಿದ್ದಾರೆ ಅಂತಂದರೆ, ನೀವು ಯೇಸು ಕ್ರಿಸ್ತರಲ್ಲಿ ಬರೀ ಕೇವಲ ವಿಶ್ವಾಸವಿಟ್ಟರೆ ಮಾತ್ರ ಸಾಕಾಗೋದು. ಇನ್ನು ಕೆಲವರು ಹೇಳ್ತಾರಲ್ಲ, ಏನು ಎಲ್ಲಿ ಪ್ರೇಯರ್ಗೆ ಹೋಗ್ತಿದ್ದೀರಿ, ಆಲ್ ಇನ್ ಬ್ರದರ್ ಪ್ರೇಯರ್ಗೆ ಹೋಗ್ತಾ ಇದ್ದೀರಾ, ಅಯ್ಯೋ ಅವ್ರು ಯಾವ ವಾಕ್ಯ ಅಂತ ಹೇಳ್ತಾ ಇರ್ತಾರಪ್ಪ, ವಾಕ್ಯ ನಂಬಿಟ್ರು ಸಾಕಾ? ಹಾಂ, ಹಲೋ,
ವಾಕ್ಯ ನಂಬಿಟ್ರೆ ಸಾಕ. ಥ್ಯಾಂಕ್ ಗಾಡ್. ಬೈಬಲ್ ಶತಾಧಿಪತಿನ ನೋಡ್ತವೆ, ಸ್ವಾಮಿ ನೀವು ನನ್ನ ಮನೆಗೆ ಬರಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ, ನನ್ನ ಸೇವಕ ಪಾರ್ಶ್ವ ರೋಗದಿಂದ ನಳ್ತಾ ಇದ್ದಾನೆ, ಆಯಿತು ನಡಿ ನಾನು ಬಂದು ನಿನ್ನ ಸೇವಕನ ಗುಣಪಡಿಸ್ತಾನೆ. ಆಗ ಥ್ಯಾಂಕ್ ಗಾಡ್ ಶತಾಧಿಪತಿ ಹೇಳುವಂಥದ್ದು, ಸ್ವಾಮಿ ನಾನು ಕೂಡ ಪ್ರೈಸ್ ಗಾಡ್ 100 ಮಂದಿ ಸೈನಿಕರಿಗೆ ನಾನು ಯಜಮಾನಾಗಿದ್ದೇನೆ, ಕಮಾಂಡರ್ ಆಗಿದ್ದೇನೆ, ಅವ್ರಿಗೆ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ, ನಾನು ಬಾಯ್ತು ನುಡಿದ್ರೆ ನನ್ನ ನುಡಿಗೆ ನನ್ನ ಆ ಅಧಿಕಾರವಂತ ನುಡಿಗೆ ಅವರೆಲ್ಲರೂ ಒಬೆ ಆಗ್ತಾರೆ, ವಿದ್ಯೆ ತೋರ್ತಾರೆ. ಬಟ್ ಅದು ನೀವು ಪ್ರೈಸ್ ಬಿಟ್ಟು ಗಾಡ್ ಬಾಯ್ತು ಒಂದೇ ಒಂದು ಮಾತು ನುಡಿದ್ಬಿಡಿ, ನನ್ನ ಬಾಯಿಂದ ಬರುವಂಥ ನುಡಿಗೆ ಆ ಸೈನಿಕರು ಯಾವ ಥರ ವಿದ್ಯೆ ತೋರ್ತಾರೋ ಅದೇ ಥರ ನಿಮ್ಮ ಬಾಯಿಂದ ಬರುವಂಥ ನುಡಿಗೆ ರೋಗಗಳು ಕೂಡ, ಸಮಸ್ಯೆಗಳು ಕೂಡ, ಬಿರುಗಾಳಿಗಳು ಕೂಡ, ಇವನ್ ಮರಣವೂ ಕೂಡ ವಿದ್ಯೆ ತೋರ್ತದೆ. ನಾನು ಅದು ನಂಬಿದ್ದೇನೆ. ನೀವು ಒಂದೇ ಒಂದು ಮಾತು ನುಡಿದ್ಬಿಡಿ ಸಾಕು, ನನ್ನ ಸೇವೆ ಗುಣ ಆಗ್ತಾನೆ. ನನ್ನ ಸೇವೆ ಗುಣ ಆಗಲಿಕ್ಕಾಗಿ ನೀವು ನನ್ನ ಮನೆ ಬರಬೇಕಾಗಿಲ್ಲ, ಅದು ನಾನು ಕೂಡ ಏನು ಮಾಡಬೇಕಾಗಿಲ್ಲ, ನೀವು ಒಂದೇ ಒಂದು ಮಾತು ನುಡಿದ್ಬಿಡಿ ಸಾಕು. ಬಟ್ ಇವತ್ತಿನ ಕ್ರೈಸ್ತ ಮಕ್ಕಳು ಹೇಳೋದೇನು, ದೇವ್ರ ವಾಕ್ಯ ಒಂದೇ ಸಾಕಾ? ಎಸ್, ಅದೊಂದೇ ಸಾಕು, ಅದೊಂದೇ ಸಾಕು. ಹಲೋ, ಯಾಕಂದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆ ಜಯವನ್ನು ಕೊಡುವಂಥದ್ದು ನಿಮ್ಮ ವಿಶ್ವಾಸ, ನಿಮಗೆ ಆರೋಗ್ಯ ಕೊಡುವಂಥದ್ದು ನಿಮ್ಮ ವಿಶ್ವಾಸ, ಥ್ಯಾಂಕ್ ಗಾಡ್ ನಿಮಗೆ ಬಿಡುಗಡೆ ಮಾಡುವಂಥದ್ದು ವಿಶ್ವಾಸ. ಆ ವಿಶ್ವಾಸ ಹೇಗೆ ಬರ್ತದೆ? ನೀವು ಮಾಡೋ ಪುಣ್ಯ ಕಾರ್ಯಗಳಿಂದಲ್ಲ. ಹಲೋ, ಅದು ನೀವು ಪ್ರಾರ್ಥನೆ ಮಾಡೋದ್ರಿಂದ ವಿಶ್ವಾಸ ಬರಲ್ಲ, ದೇವರ ವಾಕ್ಯವನ್ನು ಮಾತ್ರ ಆಲಿಸೋದ್ರಿಂದ. ಬಿಡುಗಡೆ ಕೊಡುವಂತಹ ಸತ್ಯದ ಸುವಾರ್ತೆಯನ್ನು, ದೇವರ ವಾಕ್ಯವೂ ಅಲ್ಲ ಅಲ್ಲಿ ಹೇಳ್ತಾ ಇರುವಂಥದ್ದು, ಸುವಾರ್ತೆಯನ್ನು ಕ್ರಿಸ್ತ ಯೇಸು ನಮಗೋಸ್ಕರ ಯಾವ ಶುಭ ಕಾರ್ಯ ಮಾಡಿದಾರೋ ಅದರ ಬಗ್ಗೆ ಇರುವಂಥ ವಾಕ್ಯಗಳನ್ನು ಪದೇ 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 ಆಲಿಸೋದ್ರಿಂದ ವಿಶ್ವಾಸ ಬರ್ತದೆ. ಆ ವಿಶ್ವಾಸವು ನಿಮ್ಮ ಸಾಲವನ್ನು ನಾಶಗೊಳಿಸ್ತದೆ, ಪಾಪವನ್ನು ನಾಶಗೊಳಿಸ್ತದೆ, ದುಶ್ಚಟಗಳನ್ನು, ಬಂಧನಗಳನ್ನು, ಸೋಲಿನ ಕಾರ್ಯಗಳನ್ನು ಎಲ್ಲವೂ ನಾಶಗೊಳಿಸಿ ನಿಮ್ಮನ್ನು ಜಯದಲ್ಲಿ ಮುನ್ನಡೆಸ್ತದೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಬಟ್ ಆದರೆ ಇಲ್ಲಿ ಸಂತ ಪೌಲರು ಪ್ರೈಸ್ ಬಿಟ್ಟು ಗಾಡ್ ಸತ್ಯದ ಸುವಾರ್ತಿನ ಸಾರೋದ್ರ ಮೂಲಕ ಇಡೀ ಗಲಾತ್ಯ ಸಭೆಯನ್ನು ಏನು ಸ್ಥಾಪನೆ ಮಾಡಿದಾರೋ ಆ ಗಲಾತ್ಯ ಸಭೆಯಲ್ಲಿ ಇರುವಂಥ ವಿಶ್ವಾಸಿಗಳು ಥ್ಯಾಂಕ್ ಗಾಡ್ ದೇವರ ಕೃಪೆಯಿಂದ ರಕ್ಷಣೆ ಹೊಂದಿದ್ದಾರೋ, ಈಗ ಸುಳ್ಳು ಬೋಧಕರಲ್ಲಿ ಸೇರಿಕೊಂಡು ಅವ್ರು ಹೇಳ್ತಾ ಇದ್ದಾರೆ, ಬರೀ ಕ್ರಿಸ್ತನಲ್ಲಿ ನೀವು ವಿಶ್ವಾಸವಿಟ್ಟರೆ ಮಾತ್ರ ಸಾಕಾಗೋದು. ಮತ್ತು ಇನ್ನೇನು ಕಲಿಸ್ಕೊಡ್ತಾ ಇದ್ದಾರೆ ಹಾಗಾದರೆ ಗಲಾತ್ಯದಲ್ಲಿರುವಂಥ ವಿಶ್ವಾಸಿಗಳಿಗೆ? ನೋಡಿ, ನೀವು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟರೆ ಸಾಕು ಎಂಬುದಾಗಿ ಯಾವ ಥರ ಆಲಿನ್ ಬದಲು ಹೇಳ್ತಾರೋ, ಬರೀ ದೇವರ ವಾಕ್ಯ ನಂಬಿದ್ರೆ ಸಾಕು, ಅದೊಂದೇ ಮಾಡಬೇಡಿ. ನೀವು ಖಂಡಿತವಾಗಿಯೂ ನೀವು ದೇವರಿಗೆ ಅರ್ಕೆ ಕಟ್ಕೋಬೇಕು. ಖಂಡಿತವಾಗಿಯೂ ನಿಮ್ಮ ಕುಟುಂಬದಲ್ಲಿ ಮಾಟ ಮಂತ್ರ ಇದ್ದರೆ ಮಾಟ ಮಂತ್ರ ಕಳೀಲಿಕ್ಕೆ ಇದು ಮಾಡಬೇಕು, ಅದು ಮಾಡಬೇಕು. ನಿಮ್ಮ ಪೂರ್ವಿಕರ ಶಾಪ ಕಳಿಬೇಕಾದ್ರೆ ನೀವು ಇದು ಮಾಡಬೇಕು, ಅದು ಮಾಡಬೇಕು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಬ್ಯಾಂಗ್ಳೂರಲ್ಲಿ ಒಂದು ವ್ಯಕ್ತಿ ಲಕ್ಷಾಂತರ ರೂಪಾಯಿ ಮೊನ್ನೆ ನನ್ನ ಥ್ಯಾಂಕ್ ಗಾಡ್ ನನ್ನ ಸಹೋದರೊಬ್ಬರು ಹೇಳ್ತಾಯಿದ್ರು, ಬ್ಯಾಂಗ್ಳೂರಲ್ಲಿ ಪ್ರೈಸ್ ಗಾಡ್ ಆ ವ್ಯಕ್ತಿ ದೊಡ್ಡ ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ. ಅದರಲ್ಲಿ ಹಾಸ್ಪಿಟಲ್ ಡೈರೆಕ್ಟರ್ ಅವರು ಪ್ರೈಸ್ ಗಾಡ್ ಏನೋ ಒಂದು ಸಮಸ್ಯೆ ಇಲ್ಕೊಂಡಾಗ ಒಂದು ವ್ಯಕ್ತಿಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ಇಲ್ಲ ನಿಮ್ಮನ್ನು ಡೈರೆಕ್ಟ್ ನೀವು ಬಂದು ನಮ್ಮನ್ನು ಭೇಟಿ ಮಾಡಿ ಅಂತ ಹೇಳಿದರು. ಅದಾದಮೇಲೆ ಆ ಸಹೋದರ ಮಂಗಳೂರಿಗೆ ಹೋದರು. ಮಂಗಳೂರಿಗೆ ಹೋದಾಗ ಈ ವ್ಯಕ್ತಿ ಯಾವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತಾಯಿತು, ಲಕ್ಷಾಂತರ ರೂಪಾಯಿ ಕಿತ್ತಿದ್ದಾರೆ. ನೀವು ಜಾಸ್ಟ್ ಮಂಜುಷದ ಪೆಟ್ಟಿಗೆಯನ್ನು ನಿಮ್ಮ ಮನೇಲಿ ಇಟ್ಕೋಬೇಕು, ಅದಕ್ಕೆ ಇಷ್ಟು ಲಕ್ಷ ಕೊಡಬೇಕು. ಅದಾದಮೇಲೆ ಮೋಶೆ ಕೋಲಿದೆ, ಅದಕ್ಕಿಷ್ಟು ಲಕ್ಷ. ನಾನು ವಿಧವಾದ ರೀತಿ ಲಕ್ಷಾಂತರ ರೂಪಾಯಿ ಆ ವ್ಯಕ್ತಿ ಕೊಟ್ಟು ಎಲ್ಲವನ್ನು ಕಳ್ಕೊಂಡು ಇವತ್ತು ಇಕ್ಕಟ್ಟು ಸಿಲ್ಕೊಂಡಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೋಡಿ, ಸುವಾರ್ತೆಯು ನಮ್ಮನ್ನು ಬಿಡುಗಡೆ ಮಾಡಬೇಕು. ಆದರೆ ದೇವರ ಸೇವಕರು ಎಂಬುದಾಗಿ ಹೇಳ್ಕೊಳ್ಳುವಂಥ ಸುಳ್ಳು ಬೋಧಕರುಗಳು ಜನರನ್ನು ಬಡತನಕ್ಕೆ ಸಿಲುಕಿಸುವಂಥದ್ದು. ಸುವಾರ್ತೆ ಬಡತನದಿಂದ ಹೊರಬರಬೇಕು. ಸುವಾರ್ತೆ ರೋಗದಿಂದ ಹೊರಗಡೆ ತರುವಂಥದ್ದು. ಸುವಾರ್ತೆ ಬಂಧನಗಳನ್ನು ಮುರಿದಾಕಿ ಟ್ಯಾಂಕ್ ನಾಶಗೊಳಿಸಿ ಬಿಡುಗಡೆ ಮಾಡುವಂಥದ್ದು. ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ಬಂಧನಕ್ಕೆ ಸಿಲುಕೊಳ್ತಾ ಇರುವಂಥದ್ದು, ಭಯಕ್ಕೆ ಸಿಲುಕಿಸುವಂಥದ್ದು. ನಿಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಅದು ಕಳಿಬೇಕು, 32,000 ರೂಪಾಯಿ ಕೊಡಬೇಕು. ನನ್ನ ಪ್ರೀತಿಯ ಸಹೋದರ ಇಂಥ ಸುಳ್ಳು ಬೋಧಕರು ಅವತ್ತು ಕೂಡ ಇದ್ದರು. ಗಲಾತ್ಯ ಸಭೆಯಲ್ಲಿರುವಂಥ ವಿಶ್ವಾಸಿಗಳಿಗೆ ಸಂತ ಪೌಲರು ಹೊರಗಡೆ ಹೋದಾಗ ಅಲ್ಲಿ ಬಂದು ಇವರೇನು ಕಲಿಸ್ಕೊಡ್ತಾ ಇದ್ದಾರೆ ಅಂತಂದರೆ, ಹೇ, ನೀವು ನಿಜವಾಗಿಯೂ ರಕ್ಷಣೆಯನ್ನು ಹೊಂದ್ಕೊಳ್ಬೇಕಾದ್ರೆ ಬರೀ ಯೇಸುವನ್ನು ವಿಶ್ವಾಸವಿಟ್ಟರೆ ಮಾತ್ರ ಸಾಲದು. ನೀವು ಯಹೂದ್ಯ ಧರ್ಮದ ಆಚರಣೆಗಳನ್ನು ಮತ್ತು ಯಹೂದ್ಯ ಧರ್ಮದ ಕಾನೂನುಗಳನ್ನು, ಧರ್ಮಶಾಸ್ತ್ರವನ್ನು ನೀವು ಪಾಲಿಸುವಂಥದ್ದನ್ನು ನೀವು ಸೇರಿಸ್ಕೊಳ್ಬೇಕು, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು.
ಸಿ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪೌಲರಿಗೆ ಯಾವಾಗ ಮೈ ಗಾಡ್ ಈ ಜನರು ಹೇಗೆ ರಕ್ಷಣೆ ಹೊಂದ್ಕೊಂಡಿದ್ದು, ಹೇಗೆ ಪವಿತ್ರ ಸ್ವೀಕರಿಸ್ಕೊಂಡಿದ್ದು, ಸುವಾರ್ತೆಯಲ್ಲಿ ವಿಶ್ವಾಸ ಬಿಟ್ಟಿದ್ದರಿಂದ. ಆದರೆ ಇಷ್ಟು ಬೇಗ ನಾನು ಹೋಗಿ ಕೆಲವು ದಿನಗಳಾಗಿದೆ, ಕೆಲವು ದಿನಗಳಲ್ಲಿ ಈ ರೀತಿ ಇವ್ರಿಗೆ ಯಾರು ಮರಳುಗೊಳಿಸ್ಬಿಟ್ರು, ಯಾರು ಇವ್ರಿಗೆ ಮೋಡಿ ಮಾಡಿಸ್ಬಿಟ್ರು, ಯಾರು ಇವ್ರಿಗೆ ಮರಳುಗೊಳಿಸಿದ್ರು, ಯಾರು ಇವ್ರಿಗೆ ಮಾಟ ಮಂತ್ರ ಮಾಡಿಸ್ಬಿಟ್ರು, ಕಣ್ಣು ಕಟ್ಟಿಸ್ಬಿಟ್ರು. ಸಿ, ಇವತ್ತು ಎಷ್ಟು ಬೋಧನೆಗಳಿವೆ ಪ್ರಿಯರು ಇದೇ ಥರ. ಹಾಂ, ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ ಎಂಬುದಾಗಿ ಅದು ಹೇಳಿದ್ರೆ ಸಾಕಾ? ಇನ್ನೇನು ಮಾಡಬಾರ್ದಾ? ಇನ್ನೇನು ಮಾಡೋಂಗಿಲ್ಲ. ಯಾಕಂದ್ರೆ ಯೇಸು ಹೇಳ್ತಾರೆ, ನೀವು ನಂಬಿದಲ್ಲಿ ಅದ್ಭುತವನ್ನು ಕಾಣುವಿರಿ. ನಂಬುವವನಿಗೆ ಅಸಾಧ್ಯ ಯಾವುದೂ ಇಲ್ಲ. ಯಾವುದು ನಂಬುವವನಿಗೆ? ನೀನೇನು ಪುಣ್ಯ ಕಾರ್ಯ ಮಾಡ್ತಿದ್ಯೋ ಅದನ್ನೆಲ್ಲ, ಬದಲಾಗಿ ನಿನಗೋಸ್ಕರ ಯಾರು ಪುಣ್ಯ ಕಾರ್ಯ ಮಾಡಿದಾರೋ ಅವರಲ್ಲಿ ನಂಬಿಕೆ ಇಡೋದ್ರಿಂದ. ಪೌಲರು ಯಾವಾಗ ಈ ವಿಷಯ ತಿಳ್ಕೊಂಡ್ರು ಪ್ರಿಯರೇ, ಈಗ ಗಲಾತ್ಯ ಸಭೆಯಲ್ಲಿರುವಂಥ ವ್ಯಕ್ತಿಗಳು ಮತ್ತೆ ಅವರ ಪುಣ್ಯ ಕಾರ್ಯಗಳ ಮೇಲೆ ಧರ್ಮಶಾಸ್ತ್ರದ ಅಧೀನಕ್ಕೆ ಹೋಗ್ತಾ ಇದ್ದಾರೆ. ಈಗಾಗಲೇ ಸ್ವತಂತ್ರಗೊಂಡಂಥ ವ್ಯಕ್ತಿಗಳು, ಪ್ರೈಸ್ ಗಾಡ್, ದೇವರು ತನ್ನ ಕೃಪೆಯಿಂದ ಈಗಾಗಲೇ ತನ್ನ ಜನರನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಈಗ ದೇವರು ಕೊಟ್ಟಿರುವಂಥ ಆ ಸ್ವಾತಂತ್ರ್ಯವನ್ನು ತ್ಯಜಿಸಿಬಿಟ್ಟು ಈಗ ಮತ್ತೆ ಗುಲಾಮಗಿರಿ ಸಿಲ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಕೃಪೆಯ ಶಕ್ತಿಯನ್ನು ಸಂಪೂರ್ಣವಾಗಿ ಧಾರ್ಮಿಕ ಕಾರ್ಯಕ್ಷಮತೆಯ ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ನಾವು ಬಿಡುಗಡೆಯನ್ನು ಕಾಣ್ತೇವೆ, ನಮ್ಮ ಸಮಸ್ಯೆ ಪರಿಹಾರ ಕಂಡುಕೊಳ್ತೇವೆ ಅಂತೇಳಿ ಅಂಥ ಶಕ್ತಿ ಇಲ್ಲದೇ ಇರುವಂತಹ ಹೀನಾಯವಾದ ಕಾರ್ಯಗಳಿಗೆ ತಮ್ಮನ್ನು ತಾವು ಅಧೀನಪಡಿಸ್ಕೊಳ್ತಾರೆ ಎಂಬುದಾಗಿ ಆಧ್ಯಾತ್ಮಿಕ ತಂದೆಯ ಒಂದು ಆ ನೋವಿನ ಆ ಮನವಿಯನ್ನು ನಾವು ಈ ಪತ್ರಿಕೆಯಲ್ಲಿ ನೋಡ್ತೇವೆ. ವಿಶೇಷವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕೃಪೆಯ ವಿರುದ್ಧವಾಗಿ ಏನೆಲ್ಲ ವಾದಗಳು ಮಾಡ್ತಾಯಿದ್ರು ಆ ವಾದಗಳೆಲ್ಲವನ್ನು ನಾಶಗೊಳಿಸುವಂತಹ ಪತ್ರವನ್ನು ಇಲ್ಲಿ ಬರಿತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ಧರ್ಮಶಾಸ್ತ್ರದ ಅಧೀನದಲ್ಲಿ ಜೀವಿಸುವುದರ ಬದಲು ಕೃಪೆಯ ಅಧೀನದಲ್ಲಿ ಎಷ್ಟು ಹಗುರವಾದ ಜೀವನ ನಡೆಸ್ಬೋದು, ಎಷ್ಟು ಮಟ್ಟಿಗೆ ಸ್ವತಂತ್ರವಾದ ಜೀವಿತ ನಡೆಸ್ಬೋದು ಎಂಬುದಾಗಿ ಆ ನಿಜವಾದ ಶಕ್ತಿ ಏನೆಂಬುದನ್ನು ಸಂತ ಪೌಲರು ಇಲ್ಲಿ ಪ್ರಕಟಪಡಿಸ್ತಾ ಇರುವಂಥದ್ದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಹೇಳೋದಾದರೆ, ಪ್ರೈಸ್ ಗಾಡ್, ಕ್ರಿಸ್ತನಲ್ಲಿರುವಂತಹ ಕ್ರಿಸ್ತಿಯ ಜೀವಿತವನ್ನು ಒಂದು ಏನು ಹೇಳ್ತೇವೆ ಎಂಪವರ್ ಮಾಡುವಂತಹ ಆ ಒಂದು ಜೀವಿತಕ್ಕೆ ಇನ್ನೂ ಕೂಡ ಫ್ಯೂಲ್ ಅಂದರೆ ಇಂಧನವನ್ನು ಹಾಕುವುದರ ಮೂಲಕ, ಪ್ರೈಸ್ ಗಾಡ್, ಇನ್ನೂ ಶಕ್ತಿಗೊಳಿಸುವಂತಹ ಅಂಥ ಕಾರ್ಯವನ್ನು ಸಂತ ಪೌಲರು ತಿಳಿಸ್ತಿರುವಂಥದ್ದು. ಮತ್ತೊಂದು ಹೇಳೋದಾದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕೃಪೆಯಿಂದ ಜೀವಿಸುವುದು ಅಂತಂದರೆ ನಾವು ಏನೂ ಕೆಲಸ ಮಾಡದೆ ಸೋಮಾರಿತನದಲ್ಲಿ ಕಾಲ ಕಳೆಯುವಂಥದ್ದು ಎಂಬುದಾಗಿನೋ, ಅಥವಾ ಪಾಪವನ್ನು ಮಾಡಲಿಕ್ಕಾಗಿ ನಮಗೊಂದು ದೇವರು ಲೈಸೆನ್ಸ್ ಕೊಟ್ಟಿದ್ದಾರೆ ಎಂಬುದಾಗಿ ಅಲ್ಲ. ಅನೇಕ ಹೇಳುವಂಥದ್ದು ಏನು ಹಂಗಂದರೆ, ನಾವು ಪಾಪ ಮಾಡಿದ್ರೂ ಕೂಡ ನಾವು ದೇವ್ರ ಕೃಪೆಯಿಂದ ನೀತಿವಂತರಾಗಿರೋದ್ರಿಂದ ನಾವು ಪಾಪ ಮಾಡಿದ್ರೂ ಕೂಡ ಪಾಪಿ ಅಲ್ವಾ? ಇಲ್ಲ, ಪಾಪಿ ಅಲ್ಲ, ನೀತಿವಂತರು. ಹಾಗೆ ನಾವು ಪಾಪ ಮಾಡ್ಬೋದಾ? ಹಲೋ, ಕೃಪೆ ಅನ್ನುವಂಥದ್ದು ನೀವು ಪಾಪವನ್ನು ಮಾಡಲಿಕ್ಕಾಗಿರುವಂಥ ಲೈಸೆನ್ಸ್ ಅಲ್ಲ. ಕೃಪೆಯನ್ನು ಪ್ರೈಸ್ ಬಿಟ್ಟು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ, ಕೃಪೆಯನ್ನು ನೀವು ಅನುಭವಿಸೋದಾದರೆ, ಪ್ರೈಸ್ ಗಾಡ್, ಕೃಪೆಯು ಪಾಪಕ್ಕೆ ಬಿದ್ದ ಮೇಲೆ ಕ್ಷಮಾಪಣೆ ಸ್ವೀಕರಿಸ್ಕೊಳ್ಳೋದಲ್ಲ, ಪಾಪವನ್ನು ಮಾಡದಂತೆ ನಿಮ್ಮನ್ನು ಮುನ್ನಡೆಸುವ ಶಕ್ತಿಯಾಗಿದೆ ಕೃಪೆ, ಗ್ರೇಸ್. ಹಲೋ, ಪಾಪವನ್ನು ಮಾಡಲಿಕ್ಕಾಗಿ ಇರುವಂಥ ಲೈಸೆನ್ಸ್ ಅಲ್ಲ. ಕೆಲವರು ಹೇಳ್ತಾ ಇದ್ರು, ಬ್ರದರ್ ನೀವು ದೇವ್ರ ಕೃಪೆ ಬಗ್ಗೆ ಹಿಂಗೆ ಬೋಧನೆ ಮಾಡಿಬಿಟ್ರೆ ನಾವೇನು ಪಾಪವನ್ನು ಮಾಡಿದ್ರು ಕೂಡ ಅದು ನಾವು ಯಾವ ಕಣ್ಣು ಪಾಪಿಗಳಾಗೋದಿಲ್ಲ ಅಂತ ಹೇಳ್ಬಿಟ್ರೆ ಎಲ್ಲರೂ ಪಾಪ ಮಾಡಿಬಿಡ್ತಾರೆ. ಯಾವನು ಹೇಳ್ದವನು? ನಾನು ಅದಕ್ಕೆ ಹೇಳಿದೆ, ಸ್ವಲ್ಪ ನಿಮ್ಮ ಜೀವನ ಯಾವ್ದಾದ್ರು ಬಂಧನ ಇದೆಯಾ? ಹೌದು ಬ್ರದರ್ ಇದೆ, ಅದಕ್ಕೋಸ್ಕರ ಧ್ಯಾನ ಕೂಡ ಬಂದಿದ್ದೇವೆ. ಆ ಬಂಧನದ ಹೊರ ಬರ್ಬೇಕಾದ್ರೆ ಏನು ಮಾತಾಡಬೇಡಿ, ನಾನು ಕ್ರಿಸ್ತ ಯೇಸುವಿನಲ್ಲಿ ನೀತಿವಂತನಾಗಿದ್ದೇನೆ, ಇದನ್ನೇ ಕಂಟಿನ್ಯೂಸ್ ಒಂದು 10 ನಿಮಿಷ 20 ನಿಮಿಷ ಬಾಯ್ತಿ ಹೇಳ್ತಾರೆ. ಮುಂದೆ ತಿಳ್ಕೊಂಡು ಬಂದು ರಿಸಲ್ಟ್ ಹೇಳಿ, ಮುಂದೆ ತಿಳ್ಕೊಂಡು ಬಂದು ಹೇಳ್ತಾರೆ, ಬ್ರದರ್ ಅದು ಯಾವ ಥರ ಬಿಡುಗಡೆ ಆದ ಗೊತ್ತಿಲ್ಲ. ಮೊದಲೆಲ್ಲ ಗಂಟೆಗಟ್ಟಲೆ ಪ್ರೇಯರ್ ಮಾಡ್ತದೆ, ದೇವ ಬಿಡುಗಡೆ ಕೊಡು, ಅದು ಮಾಡು ಇದು ಮಾಡು, ಬ್ರದರ್ಗಳಿಂದ ಹೋಗ್ತದೆ. ಅದರಿಂದ ಹೊರ ಬರಲಿಕ್ಕಾಗಿ ಅವ್ರ ಹತ್ರ ಹೇಳ್ಕೊಂಡಿದ್ದೇನೆ, ನಿಮ್ಮ ಹತ್ರ ನಾನು ಹೇಳ್ಕೊಂಡಿದ್ದೇನೆ ನಾನು ಯಾವ ಬಂದಲ್ಲಿದ್ದೆ ಅಂತೇಳಿ. ಬಟ್ ನೀವು ಒಂದೇ ಒಂದು ವಾಕ್ಯ ಕೊಟ್ಟಿದ್ದು, ನಾನು ಕ್ರಿಸ್ತ ಯೇಸುವಿನಲ್ಲಿ ನೀತಿವಂತನಾಗಿದ್ದೇನೆ. ಬ್ರದರ್ ನಾನು ಯಾವಾಗ ಥ್ಯಾಂಕ್ ಗಾಡ್ ಅದನ್ನು ಬಾಯ್ತಿ ಹೇಳ್ತಾ ಇದ್ನೋ, ಡೈಲಿ ಸಾಯಂಕಾಲ ನಿಮ್ಮ ಟೀಚಿಂಗ್ ಕೇಳ್ತಾ ಇದ್ನೋ, ಮೈ ಗಾಡ್ ಇವತ್ತು ಆ ಒಂದು ಕೆಟ್ಟ ಆ ಒಂದು ಬಂಧನದಿಂದ ನಾನು ಹೊರಡ ಬಂದಿದ್ದೇನೆ, ಬರೀ ಕೇವಲ 1 ತಿಂಗಳಲ್ಲಿ. ಹಲೋ, ಕೃಪೆಯು ಪ್ರೈಸ್ ಬಿಟ್ಟು ಗಾಡ್ ನಿಮ್ಮನ್ನು ಎಲ್ಲ ಬಂಧನಗಳನ್ನು ಬಿಡುಗಡೆ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಒಳ್ಳೆಯ ಕಾರ್ಯಗಳಲ್ಲೂ ಕೂಡ ಯಾವುದೇ ಕುಂದುಕೊರತೆಗಳಿಲ್ಲದಂತೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ತುಂಬಿ ತಿಳ್ಕೊಂಡು ಮಟ್ಟಕ್ಕೆ ಕರ್ಕೊಂಡು ಹೋಗೋದ ಶಕ್ತಿಯಾಗಿದೆ ಕೃಪೆ. ಅದನ್ನಾಗಿದೆ ಮೊದಲನೇ ವಾಕ್ಯದಲ್ಲಿ ನೋಡಿದ್ದು. ಕೃಪೆ ಎನ್ನುವಂಥದ್ದು ಪ್ರೈಸ್ ಬಿಟ್ಟು ಗಾಡ್ ದೇವರು ನಮ್ಮನ್ನು ಯಾವ ಉದ್ದೇಶಕ್ಕೆ ಕರೆದಿದ್ದಾರೋ, ಕರೆದಿರುವಂತಹ ಪುರುಷರಾಗಿ ಕರೆದಿರುವಂತಹ ಮಹಿಳೆಯರಾಗಿ ಪ್ರೈಸ್ ಗಾಡ್ ಜೀವಿಸಲಿಕ್ಕಾಗಿ ಏಕೈಕ
ಶಕ್ತಿಯಾಗಿದೆ ಕೃಪೆ. ಬ್ಯೂಟಿಫುಲ್ ಪ್ರಿಯರೇ, ಕೃಪೆಯ ಸುವಾರ್ತೆ ಅನ್ನುವಂಥದ್ದು ಚೌಕಾಸಿಗೆ ಒಳಪಡೋದಿಲ್ಲ. ನಾವೇನಾದ್ರು ಒಂದು ಐಟಮ್ ತೊಗೋಬೇಕಾದ್ರೆ, ತರಕಾರಿ ತೊಗೊಳ್ಬೇಕಾದ್ರೆ ಅವ್ರು 20 ರೂಪಾಯಿ ಅಂದರೆ ಕಡಿಮೆ ಮಾಡ್ಕೊಳ್ಳಿ, ಆಯಿತು 15 ರೂಪಾಯಿ ತೊಗೊಳ್ಳಿ, 2 ರೂಪಾಯಿ ಬಿಡಿ, ಕರೆಕ್ಟ್. ಅದೇ ಥರ ಕೃಪೆಯ ಸುವಾರ್ತೆ ಅನ್ನುವಂಥದ್ದು ಈ ರೀತಿಯ ಚೌಕಾಸಿಗೆ ಯಾವತ್ತೂ ಒಳಪಡೋದಿಲ್ಲ. ಅದನ್ನಾಗಿದೆ ಸಂತ ಪೌಲ್ ಹೇಳ್ತಿರುವಂಥದ್ದು. ಪೌಲ್ರು ತನ್ನ ಪತ್ರವನ್ನು ಪ್ರೈಸ್ ಬಿಟ್ಟು ಗಾಡ್ ಒಂದು ಏನು ಹೇಳ್ತೇವೆ, ಒಂದು ಸೌಮ್ಯವಾದಂತಹ ಸ್ವಭಾವದೊಂದಿಗೆ ಅಥವಾ ತಿದ್ದುಪಡಿಯೊಂದಿಗೆ ಪ್ರಾರಂಭಿಸೋದು ನೋಡ್ತಾ ಇಲ್ಲ ಇಲ್ಲಿ. ಅವರು ಪ್ರೈಸ್ ಬಿಟ್ಟು ಗಾಡ್ ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತಾ ಇದ್ದಾವೆ, ತನ್ನ ಬರಹಗಳಲ್ಲಿ ಎಲ್ಲಿಯೂ ಕೂಡ ಕಂಡುಬರುವಂಥ ಒಂದು ಅತ್ಯಂತ ಪ್ರಬಲವಾದಂಥ ಖಂಡನೆಗಳಲ್ಲಿ ಒಂದನ್ನು ಪ್ರಾರಂಭಿಸೋದು ನೋಡ್ತಾ ಇದ್ದಾವೆ. ಯಾಕಂದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅವ್ರು ಹೇಳುವಂಥದ್ದು ಜಸ್ಟ್ ಮತಿಹೀನರೇ, ಕಪಟಿಗಳೇ, ನಿಮ್ಗೆ ಯಾರು ಮಾಟ ಮಂತ್ರ ಮಾಡಿಸಿದ್ರು, ಮೂರ್ಖರೇ. ಯಾಕಂದರೆ ಯಾಕೆ ಅವರು ಅದನ್ನು ಹೇಳ್ತಾರೆ ಅಂತಾರೆ, ನೀವು ದೇವರ ಕೃಪೆಯಿಂದ ರಕ್ಷಣೆ ಹೊಂದ್ಕೊಂಡಿದ್ರಿ. ಈಗ ಆ ಕೃಪೆಯೊಂದಿಗೆ ಹೇಗೆ ನೀವು ರಾಜಿ ಮಾಡ್ಕೊಂಡ್ರಿ? ಯಾಕಂದರೆ ಒಂದು ಸಲ ಯಾರು ದೇವರ ಕೃಪೆಯೊಂದಿಗೆ ರಾಜಿ ಮಾಡ್ಕೊಳ್ತಾರೋ, ದೇವರ ಕೃಪೆಯು ರಾಜಿ ಮಾಡಿಕೊಂಡಾಗ ಎಲ್ಲವೂ ರಾಜಿ ಆಗಿಬಿಡ್ತದೆ. ಅವ್ರ ಜೀವನದಲ್ಲಿ ಆಟೋಮೆಟಿಕ್ ಪಾಪಗಳು ಕೂಡ ಅವ್ರ ಜೀವನದಲ್ಲಿ ಜಸ್ಟ್ ಒಂದು ಭಾಗವಾಗಿ ಮಾರ್ಪಾಡಾಗ್ಬಿಡ್ತವೆ. ಆಗ ಅವ್ರಿಗೆ ಈವನ್ ಪವಿತ್ರ ತಿಳಿಸಿದ್ರು ಕೂಡ ಅಥವಾ ಯಾರೋ ಬೋಧಕರು ಬಂದು ತಿಳಿಸಿದ್ರು ಕೂಡ ಅದು ಪಾಪ ಅನ್ಸೋದಿಲ್ವಾ? ಒಂದು ಸಹೋದರಿ ಹೇಳ್ತಾಯಿದ್ರು, ಹಲೋ ಕೇಳಿಸ್ಕೊಳ್ಳಿ ಒಂದು ದೇವ ಸೇವಕರು ಅವ್ರಿಗೆ ಯಾರೋ ಪ್ರಶ್ನೆ ಕೇಳಿದ್ರಂತೆ, ಅರೆ ಬ್ರದರ್, ನೀವು ಅವ್ರ ಮನೆಗೂ ಪ್ರೇಯರ್ ಮಾಡಿ ಅಂತ ಹೇಳಿದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಇರೋಂಥ ಸಮಸ್ಯೆ ದೊಡ್ಡದು ಮಾಡಿಬಿಟ್ಟು ನೀವೇ ನಿಂತು ಹೆಂಡ್ತಿಗೆ ಗಂಡನಿಗೆ ಡೈವರ್ಸ್ ಕೊಡೋಂಗೆ ಮಾಡಿಬಿಟ್ಟು ಆ ಹೆಂಡ್ತಿನ ಕರ್ಕೊಂಡು ನೀವು ಮನೇಲಿ ಇಟ್ಕೊಂಡಿದ್ದೀರಂತೆ, ತಪ್ಪನ್ಸಲ್ವ ನಿಮಗೆ, ನಿಮ್ಮಲ್ಲಿ ಇಟ್ಕೊಂಡಿದ್ದೀರಲ್ಲ ಅಂತ ಕೇಳುವಾಗ, ಇಲ್ಲ ಬೈಬಲ್ ಇಲ್ವಾ ಬ್ರದರ್, ವಿಧವರಿಗೆ ಆಶ್ರಯ ಕೊಡಬೇಕೆಂಬುದಾಗಿ, ಗಂಡ ಇಲ್ಲದಿರುವಂಥ ವ್ಯಕ್ತಿಗಳಿಗೆ ಗಂಡ ಇಲ್ಲದಿರುವಂತಹ ಸ್ತ್ರೀಯರಿಗೆ ಆಶ್ರಯ ಕೊಡಬೇಕೆಂಬುದಾಗಿ ಹೆಂಗೆ ಬೇಕಾದರೂ ವಾಕ್ಯನೂ ತಿರುಮುರು ಮಾಡ್ಕೊಳ್ಳುವಂಥದ್ದು ದೇವಸೇವಕರು ಹೇಳಿದ್ದು. ಅವ್ರ ಮನೇಲಿ ಮೊದಲೇ ಗಂಡ ಹೆಂಡ್ತಿ ಮಧ್ಯದಲ್ಲಿ ಕಸಿಬಿಸಿತ್ತು. ಯಾವಾಗ ಈ ವ್ಯಕ್ತಿಗೆ ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡಿದ್ನೋ ಹೆಂಡ್ತಿ ಎಲ್ಲ ಹೇಳ್ಕೊಂಡ್ರು. ಅದಕ್ಕೆ ಬಿ ಕೇರ್ಫುಲ್, ನಿಮ್ಮ ದಾಂಪತ್ಯ ಜೀವನ ಸಮಸ್ಯೆಯನ್ನು ಯಾರ ಹತ್ರ ಹೇಳ್ಕೊಳ್ಬೇಕು, ಫಸ್ಟ್ ದೇವ್ರ ಹತ್ರ ಕೇಳಿ, ಫಸ್ಟ್ ಎಲ್ಲರ ಹತ್ರ ಹೇಳ್ಬೇಕು, ಬಾಯ್ ಬಿಡಬೇಡಿ, ಡೇಂಜರಸ್. ಎಷ್ಟೋ ಎಕ್ಸಾಂಪಲ್ಗಳಿವೆ ಕುಟುಂಬ ಹಾಳಾಗಿರೋದಕ್ಕೆ. ಅದಾದಮೇಲೆ ಪಾಪ ಸಹೋದರಿ ಪ್ರೈಸ್ ಗಾಡ್, ನನ್ನ ಗಂಡ ಆ ಥರ ಈ ಥರ ಅಂತೇಳಿ ತಾಂಗೋ ಮನೆಗೆ ಹೋಗಿ ಬೋಧಕರಿಗೆ ಇದನ್ನು ಹೇಳಿದಾಗ ತದನಂತರ ಆ ವ್ಯಕ್ತಿ ಜಸ್ಟ್ ಪ್ರೇಯರ್ ಮಾಡೋಣ ಅಂತೇಳಿ ಹೋಗೋದು ಪ್ರೇಯರ್ ಮಾಡೋದು ಪ್ರೇಯರ್ ಮಾಡ್ತಾ ನೋಡಿದ್ರೆ ಜಸ್ಟ್ ದೇವ್ರು ತೋರಿಸ್ತಿದ್ದಾರೆ, ಗಂಡ ಡಿವೋರ್ಸ್ ಕೊಟ್ಬಿಡಿ, ಅವನು ಯಾವತ್ತೂ ಚೇಂಜ್ ಆಗೋದಿಲ್ಲ. ಡಿವೋರ್ಸ್ ಕೊಟ್ಟಾದಮೇಲೆ ಎಲ್ಲಿರಬೇಕು, ಒಬ್ಬಳೆ, ಕೊನೆಗೆ ಅವಳಿಗೂ ಜಸ್ಟ್ ಗಂಡನ ಆಸ್ತಿ ಪಾಸ್ತಿ ಎಲ್ಲ ಇತ್ತು ಚೆನ್ನಾಗಿ, ಅದನ್ನು ತಗೊಂಬಂದು ಜಸ್ಟ್ ಬಿಟ್ಬಿಡಿ ಈ ಮನೆನ, ಜಸ್ಟ್ ನಮ್ಮ ಮನೆ ದೊಡ್ಡದಾಗಿದೆ ಬನ್ನಿ ಅಂತೇಳಿ ಮನೆ ಕರ್ಕೊಂಡೋಗಿ ಆಶ್ರಯ ಕೊಟ್ಟಿದ್ದು. ಯಾರೋ ಕೇಳಿದ್ದಕ್ಕೆ ಬೈಬಲ್ ಹೇಳಲ್ವಾ, ವಿಧವರಿಗೆ ಆಶ್ರಯ ಕೊಡಬೇಕು, ಗಂಡ ಇಲ್ಲದಂಥ ಸ್ತ್ರೀಯರಿಗೆ ಆಶ್ರಯ ಕೊಡಬೇಕೆಂಬುದಾಗಿ. ನಾಚಿಕೆ ಆಗಬೇಕು. ಕೃಪೆಯನ್ನು ನೀವು ಯಾವ ರಾಜ್ಯ ಮಾಡ್ಕೊಳ್ತೀರಿ, ನೀವು ಎಲ್ಲವನ್ನು ರಾಜ್ಯ ಮಾಡ್ಕೊಳ್ತೀರಿ, ನಿಮ್ಮ ಅವಿಭಾಜ್ಯದ ಅಂಗ. ಅದಕ್ಕೆ ದೇವರ ವಾಕ್ಯ ತೆಗೆದುಕೊಂಡು ಅದನ್ನು ಸಾಬೀತುಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಿ. ಸಾರಿ, ಅಂಥವ್ರು ನೋಡಿನೇ ಸಂತ ಪೌಲ್ ಹೇಳ್ತಿರುವಂಥದ್ದು, ಮೂರ್ಖರೇ, ಕಪಟಿಗಳೆಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಸಂತ ಪೌಲ್ ಹೇಳ್ತಾರೆ, ಒಂದೇ ಒಂದು ಸುವಾರ್ತೆ ಇರುವಂಥದ್ದು. ಹಲೋ, ಒಂದೇ ಒಂದು ಸುವಾರ್ತೆ ಇರುವಂಥದ್ದು. ಆ ಸುವಾರ್ತೆಯು ಭಯವನ್ನು ತರುವಂಥದ್ದಲ್ಲ, ಬದಲಾಗಿ ವಿಶ್ವಾಸ ತರುವಂಥದ್ದು. ಆ ಸುವಾರ್ತೆ ಬಂಧನಕ್ಕೊಳಪಡಿಸೋದಲ್ಲ, ಬಿಡುಗಡೆ ಮಾಡುವಂಥದ್ದು. ಆ ಸುವಾರ್ತೆ ನಿಮ್ಮ ಪುಣ್ಯ ಕಾರ್ಯಗಳನ್ನು ಅಳವಡಿಸ್ಕೊಳ್ಳುವಂಥದ್ದನ್ನು ಕಲಿಸ್ಕೊಡೋದಲ್ಲ, ಬದಲಾಗಿ ದೇವರು ಯೇಸು ಕ್ರಿಸ್ತರ ಮೂಲಕ ಏನು ಕಾರ್ಯ ಮಾಡಿದಾರೋ ಅದನ್ನು ನಂಬಲಿಕ್ಕಾಗಿ ನಿಮಗೆ ತಿಳಿಯಪಡಿಸುವಂಥದ್ದು. ಅದಕ್ಕೆ ಸಂತ ಪೌಲ್ ಹೇಳ್ತಾರೆ, ಒಂದೇ ಒಂದು ಸುವಾರ್ತೆ ಇರುವಂಥದ್ದು, ಅದು ಕೃಪೆಯ ಸುವಾರ್ತೆ. ಅದರರ್ಥ ಕ್ರಿಸ್ತನ ಪರಿಪೂರ್ಣಗೊಳಿಸಿರುವಂತಹ ಆ ಕಾರ್ಯದಲ್ಲಿ ನಂಬಿಕೆ ಇಡುವಂಥದ್ದು. ಕ್ರಿಸ್ತನ ಪರಿಪೂರ್ಣಗೊಂಡಂತಹ ಕಾರ್ಯಕ್ಕೆ ಮಾನವನ ಕಾರ್ಯಕ್ಷಮತೆಯನ್ನು ಸೇರಿಸುವ ಯಾವುದೇ ಸಂದೇಶವು ಸ್ವಲ್ಪ ವ್ಯತ್ಯಾಸ ಅಲ್ಲ. ಕೆಲವರು ಹೇಳ್ತಾರೆ, ಇಲ್ಲ ಬ್ರದರ್, ನಾವು 100% ನಂಬಿದ್ದೀವಿ, ಬಟ್ ಆದರೆ ಇದನ್ನು ಮಾಡಬೇಕಲ್ವಾ, ಇದನ್ನು ಮಾಡಬೇಕಲ್ಲ ಅಂತ ಹೇಳ್ತೀವಲ್ಲ, ಸ್ವಲ್ಪ ಸೇರಿಸುವ, ಸ್ವಲ್ಪ ವ್ಯತ್ಯಾಸ ಪಡಿಸೋದಿಲ್ಲ. ಅದೇ ಬೇರೆ ಸುವಾರ್ತೆ ಅಲ್ವೇ ಇಲ್ಲ, ಅದು ವಿಭಿನ್ನವಾದ ವಾರ್ತೆ ಆಗ್ತದೆ ಎಂಬುದಾಗಿ ಸಂತ ಪೌಲ್ ಹೇಳ್ತಾರೆ. ಅದು ಸುವಾರ್ತೆನ ಅಲ್ವೇ ಇಲ್ಲ.
ಯೇಸು ಕ್ರಿಸ್ತರು ನಮಗೋಸ್ಕರ ಯಾವ ಕಾರ್ಯಕ್ಷಮತೆಯನ್ನು ತೋರಿದಾರೋ ಅವರ ಕಾರ್ಯಗಳಲ್ಲಿ ನಂದೇನೋ ಸ್ವಲ್ಪ ಸೇರಿಸಿ ನಾನು ಇದನ್ನು ಮಾಡಬೇಕಲ್ವಾ ಅಂತ ಸೇರಿಸ್ಕೊಳ್ತೀವಲ್ಲ, ಸ್ವಲ್ಪ ವ್ಯತ್ಯಾಸ ಅಲ್ಲ. ಸಂತ ಪೌಲ್ ಹೇಳ್ತಾರೆ ಅದು ಸುವಾರ್ತೆ ಅಲ್ವೇ ಅಲ್ಲ, ಎಲ್ಲವನ್ನು ಹಾಳು ಮಾಡಕ್ಬಿಡ್ತು. ಸ್ವಲ್ಪ ಒಂದು ಬಿಂದಿಗೆ ತುಂಬ ಹಾಲು ಇಟ್ಟಿರ್ಬೋದು, ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಉಳಿ ಬಿದ್ದರೆ ಏನಾಗ್ತದೋ ಅದೇ ಥರ ಸ್ವಲ್ಪ ನಿಮ್ಮ ಕಾರ್ಯಕ್ಷಮತೆನ ಯಾವಾಗ ಸೇರಿಸ್ತೀರಿ, ನಿಮ್ಮ ಪುಣ್ಯ ಕಾರ್ಯಗಳನ್ನ ಸೇರಿಸೋಕೆ ಹೋಗ್ತೀರಿ, ಆಗ ಅದು ಇಡೀ ಹಾಲು ಒಡೆದೋಗ್ತದೆ. ಅದು ಸಂದೇಶ ಅಲ್ವೇ ಅಲ್ಲ, ಸುವಾರ್ತೆ ಅಲ್ವೇ ಅಲ್ಲ. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರೈಸ್ ಗಾಡ್, ಸಂತ ಪೌಲ್ ಹೇಳುವಂಥದ್ದು ಅದೇ ಗಲಾತ್ಯರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ, ಪ್ರೈಸ್ ಗಾಡ್, ಓಕೆ 6 ಮತ್ತು 7. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ಬಿಟ್ಟು ಇಷ್ಟು ಬೇಗನೆ ಬೇರೆ ಸುವಾರ್ತೆಯ ಕಡೆಗೆ ನೀವು ತಿರುಗಿದ್ದೀರೆಂದು ನಾನು ಆಶ್ಚರ್ಯಪಡ್ತೇನೆ. ನನಗೊಂದು ಆಶ್ಚರ್ಯ ಆಗ್ತದೆ. ದೇವರು ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದರು. ಅಂದರೆ ಕ್ರಿಸ್ತನ ಕೃಪೆಯಿಂದ ನೀವು ದೇವರ ಮಕ್ಕಳಾದ್ರಿ. ದೇವರಿಂದ ದೂರ ಆಗಿದಂಥ ನೀವು ದೇವರ ಕೃಪೆಯಿಂದ, ಕ್ರಿಸ್ತನ ಕೃಪೆಯಿಂದ ದೇವರಿಗೆ ಹತ್ತಿರದವರಾದ್ರಿ, ದೇವರ ಕುಟುಂಬಕ್ಕೆ ಬಾಧ್ಯಸ್ಥರಾದ್ರಿ, ರಕ್ಷಣೆ ಹೊಂದಿದವರಾದ್ರಿ. ನೀವು ದೇವರ ಕುಟುಂಬದಲ್ಲಿ ದೇವರ ಮಕ್ಕಳಾಗಿದ್ದೀರಿ. ಇದು ಸುವಾರ್ತೆ. ಬಟ್ ಆದರೆ ಇಷ್ಟು ಬೇಗನೆ ಇನ್ನೊಂದು ಬೇರೆ ಸುವಾರ್ತೆ ಕಡೆಗೆ ನೀವು ತಿರುಗಿಬಿಟ್ಟಿದ್ದೀರಿ ಅಂತೇಳಿ ನನಗೆ ಆಶ್ಚರ್ಯ ಆಗ್ತದೆ. ವಾಸ್ತವವಾಗಿ ಹೇಳೋದಾದರೆ, ಸತ್ಯವಾಗಿ ಹೇಳೋದಾದರೆ ಬೇರೊಂದು ಸುವಾರ್ತೆ ಇಲ್ಲವೇ ಇಲ್ಲ. ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಕೂಡ ಎಲ್ಲ ಕಡೆಗಳಿದು ನೋಡ್ತವೆ. ನಮ್ಮ ಧ್ಯಾನ ಕುಟಿಗೆ ಬರ್ತಾರೆ, ಕೇಳಿಸ್ಕೊಳ್ಳಿ, ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ಎಷ್ಟೋ ಜನ ನೋಡ್ತಾ ಇದ್ದಾವೆ. ಇದೇ ಸುವಾರ್ತೆ ಮೂಲಕ ಅವ್ರು ಬಿಡುಗಡೆ ಆಗಿದೆ, ಬಂಧನದಲ್ಲಿದ್ದರು, ಬಿಡುಗಡೆ ಆಗಿರುವಂಥದ್ದು ಇದೇ ಸುವಾರ್ತೆ ಮೂಲಕ. ಕೊನೆ ಬಂದುಬಿಟ್ಟು ಜಸ್ಟ್ ಆ ಪ್ರಾರ್ಥನೆ ಕೂಡ ಬರೋವ್ರಿಗೆ ಅವರಲ್ಲಿ ಭೇದವನ್ನು ಹುಟ್ಟಿಸ್ಬಿಟ್ಟು ಇಲ್ಲಿ ಇಷ್ಟು ಮಾತು ಹೇಳ್ಕೊಡ್ತಾರೆ, ಇದಕ್ಕಿಂತ ತುಂಬ ಇನ್ನೂ ಚೆನ್ನಾಗಿ ಆಳವಾಗಿ ಹೇಳ್ಕೊಡ್ತಾರೆ. ನೀವು ಅಲ್ಲಿಗೆ ಬಂದರೆ ಪುಣ್ಯಾತ್ಮ, ನೀನು ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ಏನು ಆಳವಾಗಿ ಹೇಳ್ಕೊಟ್ಟಿರೋದು, ಇನ್ನಲ್ಲಿ ಆಳವಾಗಿ ಏನು ಚೇಂಜ್ ಆಗಿದೆ ಫಸ್ಟ್ ಪ್ರೂವ್ ಮಾಡು. ಕರೆಕ್ಟಾ? ಹಲೋ, ಅದಕ್ಕೆ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಇದುವರೆಗೂ ಯಾರನ್ನು ಕೂಡ ಬನ್ನಿ ಅಂತೇಳಿ ನಾನಾಗಲಿ ನನ್ನ ಟೀಮ್ ಮೆಂಬರ್ಸಲ್ಲಿ ಯಾರನ್ನೂ ಕರೆದಿಲ್ಲ, ಇಲ್ಲಿ ಬನ್ನಿ. ಆದರೆ ಇವತ್ತು ದುರದೃಷ್ಟ ಸಂಗತಿ ಏನಂತಂದರೆ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ನೀವು ಹೇಳ್ದಂಗೆ ಕೇಳ್ತೇನೆ, ನೀವು ಹೇಳ್ದಂಗೆ ಮಾಡ್ತೀವಿ ಅಂತ ಯಾರೆಲ್ಲ ಅವತ್ತು ವಾಗ್ದಾನ ಮಾಡಿದರು, ಇವತ್ತು ಇಲ್ಲಿ ಧ್ಯಾನ ಕೊಟ್ಟು ಬರೋಂಥ ವ್ಯಕ್ತಿಗಳಲ್ಲಿ ಅವರಲ್ಲಿ ಭೇದವನ್ನು ಹುಟ್ಟಿಸಿ ಇಲ್ಲಿ ಇಷ್ಟು ಮಾತ್ರ ಅಲ್ಲ ಇನ್ನೇನೋ ಭಾರಿ ಇದೆ. ಅದಕ್ಕೆ ಕೆಲವರು ಸರಿಯಾಗಿ ಹೇಳ್ತಾ ಇದ್ದಾರೆ, ನೀವು ಅಲ್ಲಿ ಹೋಗಿದ್ದೀಯಲ್ಲಪ್ಪ, ಅಲ್ಲಿ ಹೋದ್ಮೇಲೆ ಪ್ರೈಸ್ ಗಾಡ್ ನಿನ್ನಲ್ಲಿ ಏನು ಬದಲಾವಣೆ ಆಗ್ತದೆ ನಂಗೆ ತೋರಿಸು ಫಸ್ಟು. ಇಲ್ಲೂ 8 ವರ್ಷ 10 ವರ್ಷ ಇದ್ರಿ, ಓಕೆ, ಅದಾದಮೇಲೆ ಬಿಟ್ಟು ಹೋಗಿದ್ದೀರಿ ಅಂತಂದರೆ ಅಲ್ಲೂ ಒಂದು 8 ವರ್ಷ 10 ವರ್ಷ ಆದಮೇಲೆ ಅಲ್ಲೂ ಕೂಡ ಬಿಟ್ಟು ಹೋಗ್ತೀರಿ. ಅದಕ್ಕೆ ಅಷ್ಟು ದಿನ ಇರೋಲ್ಲ. ಅದಕ್ಕೆ ಫಸ್ಟು ಒಂದು ಕಡೆ ನೆಲೆಯೂರಿ, ಆಮೇಲೆ ನಾವು ಬರ್ತೀವಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಜನರನ್ನು ನಾವೇನು ಕರಿಬೇಕಾಗಿಲ್ಲ. ಕ್ರಿಸ್ತನ ಯಾರನ್ನು ಕೂಡ ಕರಿತಾ ಇರಲಿಲ್ಲ. ಮೈ ಗಾಡ್, ಅವರ ಮೂಲಕ ಆಗುವಂಥ ಫಲಗಳನ್ನು ಜನರು ನೋಡ್ತಾಯಿದ್ರು. ಅವರ ಜೀವನದಲ್ಲಿ ಹೊರಬರುವಂಥ ಫಲಗಳು ನೋಡಿದುವಾಗ ಜನಗಳು ಬರ್ತಾಯಿದ್ರು, ಯಾರನ್ನೂ ಕರಿತಾ ಇರಲಿಲ್ಲ. ಅದೇ ಥರ ಥ್ಯಾಂಕ್ ಗಾಡ್, ನನ್ನ ಜೀವನದಲ್ಲಿ ಯಾವ ಬದಲಾವಣೆ ಆಗ್ತದೋ, ನನ್ನಲ್ಲಿ ಯಾವ ಕ್ರಿಸ್ತನ ಫಲಗಳು ಹೊರಮಿಸ್ತದೋ ಆಗ ಜನಗಳು ಆಕರ್ಷಿತರಾಗ್ತಾರೆ. ಯಾಕೆ ನಾವು ಕರಿಬೇಕು? ಹಲೋ, ಕರೆಕ್ಟಾ? ಅನೇಕರು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅದನ್ನೇ ಹೇಳ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರೆಲ್ಲ ಯೂಟ್ಯೂಬಲ್ಲಿ ಜಾಯ್ನ್ ಆಗಿದ್ದೀರಿ, ಪ್ಲೀಸ್ ಥ್ಯಾಂಕ್ ಗಾಡ್, ನಮ್ಮ ಯೇಸು ಕ್ರಿಸ್ತರು ನಮ್ಮ ಪ್ರಭು ಪ್ರಾರ್ಥನಾ ತಂಡದಲ್ಲಿ ಥ್ಯಾಂಕ್ ಗಾಡ್ ಇರೋದು 2 ಪ್ರಬೋಧಕರು, ಬ್ರದರ್ ಆಲ್ವಿನ್, ಬ್ರದರ್ ಮಹೇಶ್ ಮತ್ತು ಸಹೋದರಿ ಅನಿತಾ, 3 ಜನ ಪ್ರಬೋಧಕರು ಮಾತ್ರ. ಇನ್ನೂ ವಾರಿಯರ್ಸ್ಗಳಿದ್ದಾವೆ, ಪ್ರಾರ್ಥನಾ ತಂಡದಲ್ಲಿ ವಾರಿಯರ್ಸ್ಗಳಿದ್ದಾವೆ, ಹೆಲ್ಪ್ಲೈನ್ ವಾರಿಯರ್ಸ್ ಇದ್ದಾವೆ, ಮಧ್ಯಸ್ಥಿಕೆ ಪ್ರಾರ್ಥನಾ ತಂಡದವರಿದೆ. ಬಟ್ ಬೋಧಕರಾಗಿ 3 ಜನ ಇರುವಂಥದ್ದು. ಇನ್ನು ಬೇರೆ ಬೋಧಕರು ಅಂತ ಹೇಳ್ಕೊಳ್ತಾರಲ್ಲ ನಮ್ಮ ಟೀಮಲ್ಲಿ, ಅವ್ರು ಬೋಧಕರುಗಳು ಅಲ್ವೇ ಅಲ್ಲ. ಇನ್ಯಾರು ಬೋಧಕರುಗಳು ಅಂತೇಳಿ ಸರ್ಟಿಫಿಕೇಟ್ ಇಲ್ಲ. ದಯವಿಟ್ಟು ಅದಕ್ಕೆ ಅವ್ರ ಮಾತುಗಳು ಕಿವಿ ಕೊಡಬೇಡಿ. ಭೇದವನ್ನು ಹುಟ್ಟಿಸುವಂಥವ್ರು ಆಗಿನ ಕಾಲದಲ್ಲಿ ಯಾವ ಥರ ಇದ್ದರು ಅದೇ ಥರ ಇವತ್ತು ಇದ್ದಾರೆ. ನೀವು ಅದೊಂದೇ ಮಾಡಿದ್ರೆ ಸಾಲದು, ಇದನ್ನು ಮಾಡಬೇಕೆಂಬುದಾಗಿ. ದಯವಿಟ್ಟು ಅದು ವಿಭಿನ್ನವಾದಂತಹ ಸುವಾರ್ತೆ,
ಅದು ಸುವಾರ್ತೆ ಅಲ್ಲವೇ ಅಲ್ಲ. ಅವರು ಅದನ್ನ ಅಳವಡಿಸ್ಕೊಂಡು ಫಲ ಬಂದರೆ ಆಮೇಲೆ ಜಸ್ಟ್ ನೋಡೋಣ ಅಂತೇಳಿ. ಅರ್ಥ ಆಗ್ತದೆಯಾ? ಪ್ಲೀಸ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್. ನಾನೇನು ಹೇಳ್ತೇನೆ ಅಂತಂದರೆ, ಥ್ಯಾಂಕ್ ಗಾಡ್, ಸತ್ಯದ ಸುವಾರ್ತೆಯನ್ನು ನಾವು ಸ್ವೀಕರಿಸಿಕೊಂಡು ಅದನ್ನು ಯಾವ ಥರ ನಮ್ಮ ಜೀವನ ಅಳವಡಿಸ್ಕೊಳ್ಬೇಕೆಂಬುದಾಗಿ ನಾನು ಅದ್ರ ಕಡೆ ಗಮನ ಕೊಟ್ಟು ಅದನ್ನು ಅಳವಡಿಸ್ಕೊಳ್ದೆ ಹೋದರೆ ನಾನು ಎಲ್ಲೇ ಹೋದರೂ ಅಷ್ಟೇ ಪ್ರಿಯರೇ, ಅವರು ಅಲ್ಲಿ ಬೋಧನೆ ಚೆನ್ನಾಗಿದೆ, ಇಲ್ಲಿ ಬೋಧನೆ ಚೆನ್ನಾಗಿದೆ, ಎಲ್ಲೋದ್ರೂ ಇನ್ನು ಅಳವಡಿಸ್ಕೊಳ್ಳಲ್ಲ. ಇಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದಮೇಲೆ ಎಲ್ಲ ಅಳವಡಿಸ್ಕೊಳ್ತೇವೆ. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್ ಅಂತ ಪೌಲ್ ಹೇಳ್ತಿರುವಂಥದ್ದು ಅದು ಸುವಾರ್ತೆ ಅಲ್ವೇ ಅಲ್ಲ. ಅಂದರೆ ಅದರ್ಥ, ಆಗಿನ ಕಾಲದಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಭೇದವನ್ನು ಹುಟ್ಟಿಸುವಂತಹ ವಾರ್ತೆನ ಹೇಳ್ತಾಯಿದ್ರು. ಇವತ್ತು ಅದೇ ಥರ ಯಾರಾದರೂ ಪ್ರೈಸ್ ಗಾಡ್ ನೀವೆಲ್ಲಿದ್ದೀರಿ ಆ ಸಭೆಯ ಬಗ್ಗೆ, ನೀವೆಲ್ಲಿದ್ದೀರಿ ಆ ಚರ್ಚಿನ ಬಗ್ಗೆ, ಎಲ್ಲಿದ್ದೀರಿ ಆ ಧರ್ಮಸಭೆ ಬಗ್ಗೆ ಭೇದವನ್ನು ಹುಟ್ಟಿಸುವಂಥ ವ್ಯಕ್ತಿಗಳು ಪ್ರಿಯರೇ, ಅವರು ಏನೂ ಅಲ್ಲ, ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸಲಿಕ್ಕಾಗಿ ಬಂದಿರುವಂಥವರು. ಹಲೋ, ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸಲಿಕ್ಕೆ ಬಂದಿರೋಂಥವ್ರು. ಅದಕ್ಕಾಗಿ ಪ್ರೈಸ್ ಗಾಡ್ ಇಲ್ಲಿ ಸಂತ ಪೌಲ್ ಹೇಳ್ತಿರುವಂಥದ್ದು ಏನು ಹೇಳ್ತಿದ್ದಾರೆ ಅಂತಂದರೆ, ಅದು ಸ್ವಲ್ಪ ವ್ಯತ್ಯಾಸವುಳ್ಳಂಥ ಕಾರ್ಯ ಅಲ್ಲ, ಅದು ಸಂಪೂರ್ಣವಾಗಿ ಮಾರ್ಪಡಿಸಿಬಿಡುವಂಥದ್ದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕೃಪೆಯ ಸಂದೇಶ ಹೇಳುವಂಥದ್ದು, ಕೃಪೆಯ ಸುವಾರ್ತೆ ಎನ್ನುವಂಥದ್ದು ಪೌಲ್ರು ಕಂಡುಹಿಡಿದಲ್ಲ. ನೋ 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 ಅವರು ರಿಸರ್ಚ್ ಮಾಡಿದಲ್ಲ. ನೋ, ಬದಲಾಗಿ ಸಂತ ಪೌಲ್ರು ಆ ಕೃಪೆಯ ಸುವಾರ್ತೆಯನ್ನು ನೇರವಾಗಿ ಯೇಸು ಕ್ರಿಸ್ತರಿಂದ ಥ್ಯಾಂಕ್ ಗಾಡ್ ದೈವಿಕ ಪ್ರಕಟಣೆಯ ಮೂಲಕ ಪಡ್ಕೊಂಡಿದ್ದು, ಡಿವೈನ್ ಇಂಟರ್ಪ್ರಿಟೇಷನ್. ಅದಕ್ಕಾಗಿ ಸಂತ ಪೌಲ್ ಹೇಳ್ತಾರೆ, ನಾನು ಸಾರುವಂಥ ಸುವಾರ್ತೆ ಕೇವಲ ಮಾನವನ ತರ್ಕವನ್ನು ಅಥವಾ ಅವನ ಬುದ್ಧಿಶಕ್ತಿಯನ್ನು ಅವಲಂಬಿಸಿಕೊಂಡಿದ್ದಲ್ಲ. ನೋಡಿ ಅದನ್ನು, ಅದೇ 11ನೇ ವಾಕ್ಯದಲ್ಲಿ ನೋಡಿ ಏನು ಹೇಳ್ತಿದ್ದಾರೆ. ಸಹೋದರರೇ, ನಾನು ಸಾರಿದ ಸುವಾರ್ತೆ ಅಂತೂ ಕೇವಲ ಮನುಷ್ಯನಿಂದ ಬಂದದ್ದಲ್ಲವೆಂದು ನೀವು ತಿಳ್ಕೊಳ್ಳಬೇಕೆಂದು ನಾನು ಬಯಸ್ತೇನೆ. ಹಲೋ, ದೆನ್ ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರೂ ಉಪದೇಶಿಸಲಿಲ್ಲ, ಬದಲಾಗಿ ಯೇಸು ಕ್ರಿಸ್ತನೇ ಅದನ್ನು ನನಗೆ ಪ್ರಕಟಪಡಿಸಿದರು. ಪ್ರಕಟಣೆ ಅದು ರೆವಲೇಷನ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಡಿ ಗಾಡ್, ನನಗೆ ಯಾರೂ ಕೂಡ ಪ್ರೈಸ್ ಗಾಡ್ ಸುವಾರ್ತೆಯನ್ನು ಕಲಿಸಲಿಲ್ಲ ಅಥವಾ ಥಿಯಾಲಜಿಯನ್ನು ಕಲಿಸಲಿಲ್ಲ, ತರಬೇತಿ ನೀಡಲಿಲ್ಲ. ನೇರವಾಗಿ ಯೇಸು ಕ್ರಿಸ್ತರಿಂದ ಬಂದಂತಹ ಪ್ರಕಟಣೆಯಾಗಿತ್ತು. ಅಂದರೆ ಇದು ಸಂತ ಪೌಲ್ರ ಅಭಿಪ್ರಾಯ ಅಲ್ಲ. ರಕ್ಷಣೆಯನ್ನು ಹೇಗೆ ಹೊಂದ್ಕೊಳ್ಬೇಕು, ರಕ್ಷಣೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದನ್ನು ಕುರಿತು ಪ್ರೈಸ್ ಗಾಡ್ ಪೌಲ್ರ ಬುದ್ಧಿಶಕ್ತಿಯಿಂದ ಬಂದದಲ್ಲ, ಬದಲಾಗಿ ಸ್ವರ್ಗದಿಂದ ಅಧಿಕೃತವಾಗಿ ಪ್ರಕಟಗೊಂಡಂತಹ ಕಾರ್ಯವಾಗಿದೆ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ದೇವರ ಕೃಪೆಗೆ ನೀವೇನನ್ನಾದರೂ ಸೇರಿಸಿದಾಗ, ಏನನ್ನಾದರೂ ಏನನ್ನಾದರೂ ಸೇರಿಸಿದಾಗ ನೀವು ಕೃಪೆಯಿಂದ ಎಲ್ಲವನ್ನು ಕಳ್ಕೊಳ್ತೀರಿ. ವೆನ್ ಯು ಆ್ಯಡ್ ಎನಿಥಿಂಗ್ ಟು ಗ್ರೇಸ್ ಯು ಸಬ್ಸ್ಟ್ರಾಕ್ಟ್ ಎವ್ರಿಥಿಂಗ್ ಫ್ರಮ್ ಗ್ರೇಸ್. ಅಂದರೆ ನೀವು ದೇವರ ಕೃಪೆಗೆ ಏನಾದರೂ ಒಂದು ಕೂಡಿಸಿದರೆ, ದೇವರ ಕೃಪೆ ಅನ್ನುವಂಥದ್ದು ದೇವರು ಈಗ ನಮಗೋಸ್ಕರ ಮಾಡುವಂಥ ಕಾರ್ಯಗಳು, ಅದರೊಂದಿಗೆ ನೀವೇನನ್ನಾದರೂ ನಿಮ್ಮ ಪುಣ್ಯ ಕಾರ್ಯಗಳನ್ನು ಸೇರಿಸಿದ್ರಿ, ನಾನು ಇದನ್ನು ಮಾಡಿದೆ ಅಥವಾ ಅವರು ನನಗೋಸ್ಕರ ತುಂಬ ಚೆನ್ನಾಗಿ ಪ್ರೇರಣೆ ಮಾಡಿದ್ರು, ನೀವು ಯಾವಾಗ ಏನಾದರೂ ಒಂದನ್ನು ಸೇರಿಸ್ತೀರಿ, ಆಗ ನೀವು ದೇವರ ಕೃಪೆಯಿಂದ ಎಲ್ಲವನ್ನು ಕಳ್ಕೊಳ್ತೀರಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ದೇವರೊಂದಿಗೆ ಸರಿಸಮಾನವಾಗಿ ನಿಂತ್ಕೊಳ್ಳಿಕ್ಕೆ ಕಾರಣ ಏನಂತಂದರೆ ಪ್ರಿಯರೇ, ದೇವರ ಕೃಪೆಯಿಂದೆ. ಕರೆಕ್ಟಾ? ನೀವೇನಾದರೂ ನಿಮ್ಮ ಕಾರ್ಯಕ್ಷಮತೆಯನ್ನು ನಂಬಿ, ನಾನು ಇಂತಿಂಥ ಕಾರ್ಯಗಳು ಮಾಡಿದ್ದರಿಂದ, ನಾನು ದಾನಧರ್ಮ ಮಾಡಿದ್ದರಿಂದ, ಅದು ನಾನು ದಶಮಾಂಶ ಕೊಟ್ಟಿದ್ದರಿಂದ, ನಾನು ದೇವರ ಸೇವೆ ಮಾಡ್ತಾ ಇರೋದ್ರಿಂದ, ನಿಮ್ಮ ಕಾರ್ಯಕ್ಷಮತೆಯು ದೇವರೊಂದಿಗೆ ನಿಮ್ಮನ್ನು ಸ್ಥಿರವಾಗಿ ನಿಲ್ಲುವಂಥ ಕಾರ್ಯಕ್ಕಾಗಿ ಏನಾದರೂ ಒಂದು ಸಹಾಯ ಮಾಡ್ತದೆ, ಕೊಡುಗೆ ನೀಡುತ್ತದೆ ಎಂಬುದನ್ನು ನೀವು ಯಾವಾಗ ನಂಬ್ತೀರಿ, ನಂಬಿದ ತಕ್ಷಣ ಸಂತ ಪೌಲ್ ಹೇಳ್ತಿದ್ದಾರೆ, ನೀವು ಕೃಪೆಯಿಂದ ಬಿದ್ದೋಗಿದ್ದೀರಿ. ಹಲೋ,
ನೀವು ಕೃಪೆಯಿಂದ ಬಿದ್ದೋದವರಾಗಿದ್ದೀರಿ. ಅದಕ್ಕೆ ಈ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್ಸ್ ಅಂತ ಪೌಲ್ ಹೇಳುವಂಥದ್ದು. ಈಗ ನಾವು ಓದಿದ್ವಿ ಗಲಾತ್ಯರಿಗೆ ಬರೆದ ಪತ್ರ 5ನೇ ಅಧ್ಯಾಯಕ್ಕೆ 4ರಲ್ಲಿ ಏನಂತ, ಯಾರ್ಯಾರು ಧರ್ಮಶಾಸ್ತ್ರದಿಂದ ನೀತಿವಂತರಾಗಬೇಕೆಂಬುದಾಗಿ. ನೀತಿವಂತಿಕೆ ಅಂದ್ರೇನು? ಯಾವುದೇ ತಪ್ಪಿತ ಮನೋಭಾವನೆ ಇಲ್ಲದೆ ದೇವರೊಂದಿಗೆ ಸರಿಸಮಾನವಾಗಿ ಮುನ್ನಡೆಯುವಂಥದ್ದು, ಅದು ನೀತಿವಂತಿಕೆ. ನಾವು ಹೇಗೆ ಆ ನೀತಿವಂತಿಕೆಯನ್ನು ಪಡ್ಕೊಂಡ್ವಿ, ನೀತಿವಂತರಾದ್ವಿ? ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಬಿಟ್ಟಿದ್ದರಿಂದ. ಕರೆಕ್ಟಾ? ಬಟ್ ಯಾರಾದರೂ ನಿಮ್ಮಲ್ಲಿ ನಿಮ್ಮ ಪುಣ್ಯ ಕಾರ್ಯಗಳನ್ನು, ಮನುಷ್ಯನ ಕಾರ್ಯಕ್ಷಮತೆಯನ್ನು ಅವಲಂಬಿಸಿಕೊಂಡು ಜೀವಿಸುವ, ಧರ್ಮಶಾಸ್ತ್ರದ ಅಧೀನದಲ್ಲಿ ಜೀವಿಸುವಂಥ ಜೀವಿತವನ್ನು ನೀವು ನಡೆಸೋದ್ರ ಮೂಲಕ ನೀತಿವಂತರಾಗಬೇಕೆಂಬುದಾಗಿ ನೀವೇನು ಬಯಸಿದರೆ, ಅದೇ ಕ್ಷಣದಲ್ಲಿ ಕ್ರಿಸ್ತನಿಂದ ಅಗಲಿ ಹೋದವರಾಗಿದ್ದೀರಿ, ಕ್ರಿಸ್ತನಿಂದ ಬೇರ್ಪಟ್ಟು ಬಿಟ್ಟಿದ್ದೀರಿ, ಕೃಪೆಯಿಂದ ನೀವು ಬಿದ್ದು ಹೋದವರಾಗಿದ್ದೀರಿ. ಇವತ್ತು ಕೂಡ ಪ್ರಿಯರೇ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ಅನೇಕ ವ್ಯಕ್ತಿಗಳು ಜಸ್ಟ್ ರೋಗದಿಂದ ಹೊರಬರೋಕ್ಕಾಗ್ತಾಯಿಲ್ಲ, ಸಾಲದಿಂದ ಹೊರಬರೋಕ್ಕಾಗ್ತಾಯಿಲ್ಲ, ಬಂಧನಗಳಿಂದ ಹೊರಬರೋಕ್ಕಾಗ್ತಾಯಿಲ್ಲ, ಸಮಸ್ಯೆಗಳಿಂದ ಹೊರಬರೋಕ್ಕಾಗ್ತಾಯಿಲ್ಲ? ಕಾರಣ ಅವ್ರ ಪ್ರಯತ್ನವನ್ನು ಮಿಕ್ಸ್ ಮಾಡ್ತಾರೆ. ಅದರಿಂದ ಪ್ರಯತ್ನ, ಅದಕ್ಕೆ ಹೊರಬರೋಕ್ಕಾಗ್ತಾಯಿಲ್ಲ. ಹಲೋ, ಧರ್ಮಶಾಸ್ತ್ರ ಅಧೀನದಲ್ಲಿ ನಾವು ಎಲ್ಲವನ್ನು, ನಾವು ಸಾಲದಿಂದ ಹೊರಬರಬೇಕಾ, ಸಮೃದ್ಧಿ ಪಡ್ಕೋಬೇಕಾ, ಪ್ರಯತ್ನ ಪಡಬೇಕು, ಆರೋಗ್ಯ ಪಡ್ಕೊಳ್ಬೇಕಾ, ಪ್ರಯತ್ನ ಪಡಬೇಕು. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪ್ರೈಸ್ ಗಾಡ್ ದೇವರ ಕುಟುಂಬಕ್ಕೆ ಬಾಧ್ಯಸ್ಥರಾದಮೇಲೆ ನೀವು ಪ್ರಯತ್ನ ಪಡೋದಲ್ಲ, ಬದಲಾಗಿ ವಿಶ್ವಾಸುವುದರಿಂದ, ನಂಬುವುದರಿಂದ ಮಾತ್ರ ಎಲ್ಲವನ್ನು ಸ್ವೀಕರಿಸ್ಕೊಳ್ತೀರಿ, ಅನುಭವಿಸ್ತೀರಿ. ನೀವು ಯಾವಾಗ ನಿಮ್ಮ ಪ್ರಯತ್ನದ ಮೇಲೆ ನಂಬಿಕೆ ಇಡ್ತೀರಿ, ದೇವರ ಕೃಪೆಯಿಂದ ಬಿದ್ದು ಹೋಗ್ತೀರಿ, ಕ್ರಿಸ್ತನಿಂದ ಅಗಲಿ ಹೋದವರಾಗ್ತೀರಿ. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಸಲ ನೀವು ದೇವರ ಮಗು ಆದಮೇಲೆ, ಪ್ರೈಸ್ ಬಿಟ್ಟು ಗಾಡ್, ದೇವರ ಮಗುವಾಗಿ ನೀವು ಯಾವ ರೀತಿ ಮಾರ್ಪಟ್ಟಿರುವಂಥದ್ದು? ದೇವರ ಕೃಪೆಯಿಂದ. ಇಲ್ಲಿ ದೇವರ ಕೃಪೆ ಮತ್ತು ನಿಮ್ಮ ಯಾವುದೇ ಕಾರ್ಯಗಳು ಎರಡು ಸೇರಿಯಲ್ಲ ನೀವು ದೇವರ ಮಗುವಾಗಿರೋದು. ಅದು ನೀವು ರಕ್ಷಣೆ ಹೊಂದಿರುವಂಥದ್ದು ಕೂಡ ದೇವರ ಕೃಪೆ ಮತ್ತು ನಿಮ್ಮ ಯಾವುದೇ ಕಾರ್ಯಗಳಲ್ಲ. ದೇವರೇ ನಮ್ಮ ಕೃಪೆಯನ್ನು ಕೊಟ್ಟರು, ಆಯ್ತು ಉಚಿತವಾಗಿ ದೇವರೇ ಅವ್ರ ವಾಕ್ಯಗಳನ್ನು ನಮಗೆ ಆಲಿಸಲಿಕ್ಕೆ ಒಂದು ಅವಕಾಶ ಕೊಟ್ಟು, ಆಲಿಸೋದ್ರ ಮೂಲಕ ವಿಶ್ವಾಸನೂ ಕೂಡ ಕೊಟ್ಟರು. ಕೃಪೆನೂ ದಾನ, ಈವನ್ ವಿಶ್ವಾಸವೂ ಕೂಡ ದಾನ, ಎರಡು ಉಚಿತವಾದ ಕೊಡುಗೆ. ಅವೆರಡನ್ನು ಮಿಕ್ಸ್ ಮಾಡಿದಾಗ ನಾವು ರಕ್ಷಣೆ ಹೊಂದ್ಕೊಂಡ್ವಿ. ಅದೇ ಥರ ಪ್ರೈಸ್ ಗಾಡ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕೃಪೆ ಮತ್ತು ನಮ್ಮ ಕಾರ್ಯಗಳು ಎರಡು ಮಿಕ್ಸ್ ಆಗೋದ್ರಿಂದ ನಾವು ಯಾವ ಅದ್ಭುತ ಕಾರ್ಯ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂಪೂರ್ಣವಾಗಿ ವಿಶ್ವಾಸದ ಮೂಲಕ ಮಾತ್ರ ಪ್ರವೇಶಿಸಬಹುದಾದಂತಹ ಕೃಪೆ ಮಾತ್ರ. ಕೃಪೆ ಅಂದರೆ ಪ್ರೈಸ್ ಗಾಡ್, ದೇವರು ಈಗಾಗಲೇ ನಮ್ಮ ಮೇಲಿನ ಪ್ರೀತಿಗೋಸ್ಕರ ಮಾಡಿ ಮುಗಿಸಿರುವಂಥ ಕಾರ್ಯಗಳು. ವಿಶ್ವಾಸ ಅಂದರೆ ನಾನು ದೇವರು ಈಗಾಗಲೇ ಯಾವ ಕಾರ್ಯಗಳನ್ನು ಕೃಪೆಯಿಂದ ಮಾಡಿ ಮುಗಿಸಿದಾರೋ ಅದರೊಂದಿಗೆ ಸಕಾರಾತ್ಮಕವಾಗಿ ನಾನು ಪ್ರತಿಕ್ರಿಯೆ ತೋರುವಂಥದ್ದು, ಪಾಸಿಟಿವ್ ರೆಸ್ಪಾನ್ಸ್ ಮಾಡುವಂಥದ್ದು ಅಷ್ಟೇ. ಯಸ್, ಈಗ ನನ್ನ ಶರೀರ ರೋಗ ಇದೆ, ಅದು ಸುಳ್ಳಲ್ಲ, ಅದು ನಿಜ, ಓನ್ಲಿ ಫ್ಯಾಕ್ಟ್ಸ್. ಬಟ್ ಅದು ಈಗ ನಾನು ಹೇಗೆ ಆರೋಗ್ಯ ಪಡ್ಕೊಳ್ಳುವಂಥದ್ದು? ಲೋಕದ ಮಕ್ಕಳು ಗಲಿಬಿಲಿಯಾಗಿ ನಾನು ವಿಧ ಪ್ರಯತ್ನ ಪಡ್ತಲ್ಲ, ಆ ರೀತಿಯಲ್ಲ. ಬದಲಾಗಿ ಪ್ರೈಸ್ ಗಾಡ್, ನಾನು ದೇವರ ಮಗುವಾಗಿರೋದ್ರಿಂದ ಥ್ಯಾಂಕ್ ಗಾಡ್, ನನ್ನ ತಂದೆ ಈಗಾಗಲೇ ನನ್ನ ಆರೋಗ್ಯ ಪಡ್ಕೊಳ್ಳಿಕ್ಕಾಗಿ, ಪ್ರೈಸ್ ಗಾಡ್, ನನಗೆ ಆರೋಗ್ಯ ನೀಡಲಿಕ್ಕಾಗಿ ಆ ಸಿಸ್ಟಮನ್ನು ಈಗಾಗಲೇ ಎಲ್ಲ ಕಾರ್ಯ ಮಾಡಿ ಮುಗಿಸಿದ್ದಾರೆ. ಏನು ಮಾಡಿದ್ದಾರೆ? ಬೈಬಲ್ ಹುಡುಕಿ ವಾಕ್ಯ, ವಿಶ್ವಾಸ ಉತ್ಪತ್ತಿ ಮಾಡೋ ವಾಕ್ಯ ಸಿಗ್ತದೆ. ನನ್ನ ರೋಗವನ್ನು ನನ್ನಿಂದ ತೆಗೆದು ತಂದೆ ದೇವರು ಸರ್ವೇಶ್ವರ ಸ್ವಾಮಿ ತನ್ನ ಪ್ರಿಯ ಪುತ್ರನಾಗಿರುವಂಥ ಪ್ರಭು ಯೇಸು ಕ್ರಿಸ್ತರಲ್ಲಿ ಹಾಕಿ ಅವರ ಮಗನ ಶರೀರವನ್ನು ಗಾಯ ಮಾಡಿದ್ದಾರೆ. ಆ ಗಾಯದಲ್ಲಿ ನನ್ನ ರೋಗವನ್ನು ಹಾಕಿರೋದ್ರಿಂದ ಪ್ರೈಸ್ ಬಿಟ್ಟು ಗಾಡ್, ನನಗೋಸ್ಕರ ಪ್ರಭು ಯೇಸು ಗಾಯ ಮಾಡಿಕೊಂಡ್ರು, ಅವರ ಗಾಯಗಳಿಂದ ನನ್ನನ್ನು ಈಗಾಗಲೇ ಗುಣಪಡಿಸಿದ್ದಾರೆ. ಈಗ ದೇವರು ತನ್ನ ಕೃಪೆಯಿಂದ ನನಗೋಸ್ಕರ ತನ್ನ ಮಗನನ್ನು ಗಾಯಗೊಳಿಸಿ ನನ್ನ ಈಗಾಗಲೇ ಗುಣಪಡಿಸಿದ್ದಾರೆ. ಅದು ಅವರ ಕೃಪೆ. ಈಗ ನಾನು ಹೇಗೆ ವಿಶ್ವಾಸ ಮಿಕ್ಸ್ ಮಾಡುವಂಥದ್ದು? ದೇವರು ಏನು ಕಾರ್ಯ ಮಾಡಿದಾರೋ ಸಕಾರಾತ್ಮಕ ಪ್ರತಿಕ್ರಿಯೆ ತೋರುವಂಥದ್ದು. ಎಸ್ ಲಾರ್ಡ್, ಈವನ್ ರಿಪೋರ್ಟ್ ಹೇಳ್ತಾರೆ ಬಂದ ರೋಗಿ ಎಂಬುದಾಗಿ. ನಾನು ರೋಗಿ ಅಂತ ನಂಬೋದಿಲ್ಲ. ಬಟ್ ಹಾಗಾದರೆ ರಿಪೋರ್ಟ್ ಸುಳ್ಳು ಹೇಳ್ತಾ ಇದೆಯಾ? ಇಲ್ಲ, ರಿಪೋರ್ಟ್ ಸುಳ್ಳು ಹೇಳ್ತಾ ಇಲ್ಲ, ರಿಪೋರ್ಟ್ ನಿಜಾಂಶ ಹೇಳ್ತಾ ಇದೆ. ಓನ್ಲಿ ಫ್ಯಾಕ್ಟ್ಸ್. ಫ್ಯಾಕ್ಟ್ಸ್ ಆರ್ ಚೇಂಜಬಲ್. ಅಂದರೆ ನಿಜಾಂಶಗಳು ನಾಳೆ ಹೆಚ್ಚು ಕಡಿಮೆ ಆಗ್ತದೆ, ಬದಲಾವಣೆ ಆಗ್ತದೆ. ಬಟ್ ಸತ್ಯದಿಲ್ಲ, ಟ್ರೂತ್. ಆ ಟ್ರೂತ್ ಯಾವತ್ತೂ ಬದಲಾವಣೆ ಆಗೋದಿಲ್ಲ. ಆ ಟ್ರೂತ್ ಏನಂತಂದರೆ ಕ್ರಿಸ್ತನಲ್ಲಿ ನಾನು ಈಗಾಗಲೇ ಗುಣ ಹೊಂದಿದ್ದೇನೆ. ಈಗ ಆ ರೀತಿಯಾಗಿ ನೀವು ಆರೋಗ್ಯವನ್ನು ಸ್ವೀಕರಿಸ್ಕೊಳ್ಳಿಕ್ಕಾಗಿ, ಅದನ್ನು ಪ್ರವೇಶ ಮಾಡಲಿಕ್ಕಾಗಿ ಇರುವಂಥ ಒಂದೇ ಒಂದು ಬಾಗಿಲು. ಆ ಬಾಗಿಲು ಯಾವುದು ಅಂತಂದರೆ ವಿಶ್ವಾಸ. ನೀವು ಪ್ರಯತ್ನ ಪಡೋದ್ರಿಂದಲ್ಲ. ನೀವು ಸದಾಕಾಲ ಆರೋಗ್ಯವಾಗಿರಬೇಕಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟು ಮಟ್ಟಿಗೆ ಥ್ಯಾಂಕ್ ಗಾಡ್
ನಿಮ್ಮ ತಂದೆಯೊಂದಿಗೆ ಆ ಫೆಲೋಶಿಪ್ಪಲ್ಲಿ ಬೆಳಿತೀರಿ. ಆ ಫೆಲೋಶಿಪ್, ಆ ಒಂದು ಅನ್ಯೋನ್ಯತೆ ನಿಮ್ಮನ್ನು ಆರೋಗ್ಯವಂತರಾಗಿ ಮುನ್ನಡೆಸ್ಕೊಂಡು ಹೋಗ್ತದೆ. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್. ನನ್ನನ್ನು ಕೂಡ ಆರಂಭದ ದಿನಗಳಲ್ಲಿ ಅನೇಕರು ಹೇಳ್ತಾಯಿದ್ರು, ಎಸ್ಪೆಷಲಿ ನನ್ನ ಹಿತೈಷಿಗಳು, ನನ್ನ ಬಗ್ಗೆ ಒಳ್ಳೆಯದನ್ನು ಬಯಸುವಂಥವ್ರು ಕೂಡ ಹೇಳ್ತಾಯಿದ್ರು, ನಿನಗೆ ಯಾರೋ ತಲೆ ಕೆಡಿಸ್ಬಿಟ್ಟಿದ್ದಾರೆ, ಏನು ಅಂತ ಒಳ್ಳೆ ಕಂಪ್ನಿ ಕೆಲಸ ಬಿಟ್ಬಿಟ್ಟು ಫುಲ್ ಟೈಮ್ ಮಿನಿಸಿ ಬಂದ, ಏನು ಮಾಡ್ತೀಯ ಆಮೇಲೆ, ನಿನಗೆ ಯಾರೋ ತಲೆ ಕೆಡಿಸ್ಬಿಟ್ಟಿದ್ದಾರೆ, ಅವ್ರ ಮಾತು ಕೇಳ್ಕೊಂಡು ಬಂದು ಬೀದಿ ಬಿಕ್ಕರೆ ಐತೆ ನೋಡು ಅಂತೇಳಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಟು ಗಾಡ್, ನನ್ನನ್ನು ಕರೆದಾತನು ನಂಬಿಗಸ್ತನು. ಹಲೋ, ನಾನು ಮಾಡಿದ ಒಂದೇ ಒಂದು ಕೆಲಸ, ಎವ್ರಿ ಡೇ ಥ್ಯಾಂಕ್ ಗಾಡ್, ತಂದೆ ಏನಂತ ಮಾತನಾಡಿದಾರೋ ಆ ನುಡಿಗಳನ್ನು ಧ್ಯಾನಿಸುವಂಥದ್ದು, ನುಡಿಗಳನ್ನು ಓದುವಂಥದ್ದು, ಆ ನುಡಿಗಳಿಂದ ಬರೋದು ಪ್ರಕಟಣೆಯನ್ನು ನಾನು ಅಳವಡಿಸ್ಕೊಳ್ಳೋದು ಮಾತ್ರವಲ್ಲ, ಜನರಿಗೆ ಪ್ರಕಟಪಡಿಸುವಂಥದ್ದು, ಇಷ್ಟೇ ಮಾಡಿದ್ದು. ಬಟ್ ಪ್ರೈಸ್ ಬಿ ಟು ಗಾಡ್, ಯಾರು ಅವತ್ತೆಲ್ಲ ಹೇಳಿದ್ರು, ನನಗೆ ಹಿತೈಷಿಗಳು ಹೇಳಿದ್ರು, ಇವತ್ತು ಅವರೇ ಸೇವಕರು ನಿಲ್ಲಿಸ್ಬಿಟ್ಟಿದ್ದಾರೆ. ಹಲೋ, ಬಟ್ ಆದರೆ ಪ್ರೈಸ್ ಬಿ ಟು ಗಾಡ್, ಈವನ್ ಒಂದೊಂದು ಹೆಜ್ಜೆಟ್ಟಾಗಲೂ ಕೂಡ ಅನೇಕ ದೊಡ್ಡ ದೊಡ್ಡ ವಿರೋಧಗಳು ಬಂದರೂ ಕೂಡ ಸೇವೆ ಕಾರ್ಯಕ್ಕೆ ಯಾವುದು ತಡೆಗೋಡೆ ಆಗದಂತೆ ಫಸ್ಟ್ ಕ್ಲಾಸಾಗಿ ಥ್ಯಾಂಕ್ ಗಾಡ್ ಟಾಪ್ ಲೆವೆಲಲ್ಲಿ ದೇವರು ಸೇವೆ ಕಾರ್ಯ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಲೋ, ಮೊದಲು ಪ್ರೈಸ್ ಬಿ ಟು ಗಾಡ್ 4 ಮಂದಿ ಬೋಧಕರಿದ್ವಿ. ಹಲೋ, ಮೈಸೂರು 4 ಮಂದಿ ಬೋಧಕರಿದ್ವಿ. ಗುಡ್ ನ್ಯೂಸ್ ಏನು ಗೊತ್ತಾ, 4 ಮಂದಿ ಇದ್ದಾಗ ಏನು ಕೆಲಸ ಮಾಡ್ತಾಯಿದ್ವಿ ಅದಕ್ಕಿಂತ ಡಬಲ್ ಕೆಲಸ ಆಗ್ತದೆ. ಅದಕ್ಕೆ ಡಬಲ್ ಎಲ್ಲ ಕಡೆ ಒಂದೊಂದು ದಿನದಲ್ಲಿ 2 ಕಡೆ ಪ್ರಾರ್ಥನೆ ಕೂಡ ಇದೆ. ಬಟ್ ಇವತ್ತು ಇಬ್ಬರ ಮೂಲಕ ದೇವ್ರ ಕಾರ್ಯ ಮಾಡ್ತಿದ್ದಾರೆ. ಇಬ್ಬರು ಮಾಡ್ತಾರೆ, ನಾನು ಮತ್ತು ನನ್ನ ಸಹೋದರಲ್ಲ, ನಮ್ಮೆಲ್ಲರೂ ದೇವರ ಕೃಪೆ ಮಾಡ್ಕೊಂಡು ಹೋಗ್ತಾ ಇದೆ. ಅದಕ್ಕಿಂತ ಹೆಚ್ಚಾದಂಥ ಕೆಲಸವನ್ನು. ಹಲೋ, 4 ಜನ ಇದ್ದಾಗ, 4 ಬೋಧಕರಿದ್ದಾಗ ಏನು ಕೆಲಸ ಆಗ್ತಾಯಿತ್ತು, ಏನು ಸೇವೆ ಆಗ್ತಾಯಿತ್ತು, ಅದಕ್ಕಿಂತ ಡಬಲ್ ಆಗ್ತದೆ ಈಗ. ಬಟ್ ಆದರೂ ಇಬ್ಬರ ಮೂಲಕ ಮಾಡ್ತಾರೆ, ನಾವು ಇಬ್ಬರಲ್ಲ, ನಮ್ಮೆಲ್ಲರೂ ಮತ್ತು ದೇವರ ಕೃಪೆ. ಪ್ರೈಸ್ ಗಾಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಅದಕ್ಕಾಗಿ ಸಂತ ಪೌಲ್ ಹೇಳ್ತಿರುವಂಥದ್ದು, ಗಲಾತ್ಯ ಸಭೆಯವರು ಪ್ರೈಸ್ ಗಾಡ್ ದೇವರ ಕೃಪೆಯನ್ನು, ಉಚಿತಾರ್ಥವಾದಂಥ ಕೊಡುಗೆಯಾದ ಕೃಪೆಯನ್ನು ಅಷ್ಟು ಬೇಗನೆ ತ್ಯಜಿಸಿಬಿಟ್ಟಿದ್ದಾರೆ. ಇದು ನೋಡಿ ಸಂತ ಪೌಲ್ ಹೇಳ್ತಿದ್ದಾರೆ, ನೀವು ಇಷ್ಟು ಬೇಗ ದೇವರ ಕೃಪೆಯನ್ನು ತ್ಯಜಿಸಿಬಿಟ್ಟು ಮತ್ತೆ ನೀವು ಗುಲಾಮರಾಗಿ ಬಿಡುಗಡೆ ಕೊಟ್ಟಂಥ ಕೃಪೆನ ಬಿಟ್ಟು ಮತ್ತೆ ಗುಲಾಮರಾಗಿ ನಿಮ್ಮನ್ನು ಮಾರ್ಪಡಿಸ್ಕೊಳ್ಳೋಕ್ಕೆ ಇರುವಂತಹ ಮನುಷ್ಯನ ಸಂಪ್ರದಾಯಗಳನ್ನು, ಧರ್ಮಶಾಸ್ತ್ರವನ್ನು, ಅದರ ಅಧೀನದಲ್ಲಿ ಗುಲಾಮಗಿರಿಗೆ ಇಷ್ಟು ಬೇಗ ಹೊಟ್ಟೋದ್ರ, ನಾನು ಆಶ್ಚರ್ಯಚಕಿತನಾಗಿದ್ದೇನೆ ಎಂಬುದು ಹೇಳ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಕೂಡ ಕೆಲವೊಂದು ಟೈಮಲ್ಲಿ ಇದೇ ಆಶ್ಚರ್ಯಕರವಾದ ಕಾರ್ಯಗಳು. ಏನು ಗೊತ್ತಾ ಬ್ರದರ್, ಪ್ರೈಸ್ ಗಾಡ್, ಖಂಡಿತವಾಗಿಯೂ ನಿಮ್ಮ ಜೊತೆಲಿದ್ದು ಕೊನೆ ತನಕ ಎಸ್ ಬ್ರದರ್, ನೀವೇನು ಹೇಳ್ತೀರ ಅದು ಮಾಡ್ತೀವಿ ಬ್ರದರ್. ಹೌದು ಬ್ರದರ್, ಮೈಸೂರು ಧ್ಯಾನ ಮಂದಿರ ಆದರೆ ನಾವೆಲ್ಲ ಹೋಗಿ ಇವನ್ ಹೇಳ್ದವರೆಲ್ಲ ಇದ್ದರು. ಅಲ್ಲೇ ನಾವು ನಮಗೇನು ಬೇಕಾಗಿಲ್ಲ, ನಾವು ಅಲ್ಲೇ ಒಂದು ಚಿಕ್ಕ ಮನೆ ಚಿಕ್ಕ ರೂಮ್ ಇದ್ದರೆ ಸಾಕು, ನಾವು ಅಲ್ಲೇ ಎಲ್ಲ ಡ್ರಗ್ ಅಡಿಕ್ಟೆಡ್ ನೋಡ್ಕೊಳ್ತೀವಿ, ಕುಡುಕರು ನೋಡ್ಕೊಳ್ತೀವಿ. ಏನಾದರೂ ನಾನು ಅದೇ ಯೋಚನೆ ಮಾಡೋದು, ಏನಾದರೂ ಆ ಥರ ಹೇಳುವಂಥ ಮಾತುಗಳನ್ನ ಕೇಳ್ಕೊಂಡು ಅವ್ರ ಮೇಲೆ ಅವಲಂಬಿಸ್ಕೊಂಡು ಧ್ಯಾನ ಮಂದಿರ ಕಟ್ಟಿ ರಿಹಾಬ್ ಸೆಂಟ್ರ್ ಓಪನ್ ಮಾಡಿಬಿಟ್ಟಿದ್ರೆ ಇವತ್ತು ನಾನು ಹೆಂಡತಿ ಮಕ್ಕಳು ಕರ್ಕೊಂಡು ಮಲ್ಕೋಬೇಕಾಗೋದಲ್ಲಿ. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿ ಟು ಗಾಡ್, ಇವತ್ತು ಕೂಡ ಥ್ಯಾಂಕ್ ಗಾಡ್ ಯಾರೆಲ್ಲ ಹಂಗಂದರು, ಒಬ್ರಿಬ್ಬರಲ್ಲ, ಎಷ್ಟೋ ಜನರು ಇವತ್ತು ಒಬ್ಬರೂ ಇಲ್ಲ, ಅಷ್ಟು ಬೇಗ ತ್ಯಜಿಸಿ ಹೋದರು. ಅದು ನೋಡುವಾಗ ಆಶ್ಚರ್ಯವಾದಂಥ ಕಾರ್ಯ. ಈ ಸತ್ಯ ನಮ್ಗೆ ಗೊತ್ತಿರಲಿಲ್ಲ ಬ್ರದರ್, ನಿಮ್ಮ ಮೂಲಕನೇ ಗೊತ್ತಾಯಿತು ಬ್ರದರ್, ಡಡ್ಡ ಬ್ರದರ್, ದಯವಿಟ್ಟು ಬ್ರದರ್, ಏನೇ ನಮ್ಮ ಮಧ್ಯದಲ್ಲಿ ಕನ್ಫ್ಯೂಷನ್ ಬಂದರೂ ಕೂಡ ಡೈರೆಕ್ಟಾಗಿ ಕೇಳಿ ಬ್ರದರ್, ಯಾವ ಕಾರಣಕ್ಕೂ ಬ್ರದರ್, ಜಸ್ಟ್ ನಮ್ಮನ್ನಂತೂ ಯಾವ ಕಾರಣಕ್ಕೂ ಕೈ ಬಿಡಿಬೇಡಿ ಬ್ರದರ್. ಮೈ ಗಾಡ್, ನಾನು ಹಿಡಿದಿಟ್ಕೊಂಡಿದ್ರೆ ಖಂಡಿತ ಕೈ ಬಿಡ್ತಾ ಇರಲಿಲ್ಲ, ಕೈ ಹಿಡಿದಿಟ್ಕೊಂಡು ಬಿಡಲೇ ಇಲ್ಲ, ಅವರೇ ಕೈ ಹಿಡ್ಕೊಬೋತಾಯಿದ್ರು. ಅದಕ್ಕೆ ಯಾವ ಟೈಮಲ್ಲಿ ಬೇಕೋ ಬಿಟ್ಟು ಹೋಗ್ಬೋದು. ಹಲೋ, ನಾನು ಯಾಕಿದು ಹೇಳ್ತೇನೆ ಅಂತಂದರೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಟು ಗಾಡ್, ಸಂತ ಪೌಲ್ ಹೇಳ್ತಿದ್ದಾರೆ, ಇಷ್ಟು ಬೇಗ ನಾನು ನಿಮ್ಮ ಜೊತೆಲಿದ್ದುಕೊಂಡು ಇಷ್ಟು ಮಾಡಿ ಸುವಾರ್ತೆ ಸಾರಿ ನೀವು ಥ್ಯಾಂಕ್ ಗಾಡ್ ನಿಮ್ಮನ್ನು ವಿಶ್ವಾಸಿಗಳಾಗಿ ದೇವರ ಕೃಪೆಯಿಂದ ಮಾರ್ಪಡಿಸಿದೆ. ಬಟ್ ಆದರೆ ಇವತ್ತು ಇಷ್ಟು ಬೇಗ ನಾನು ಬಿಟ್ಟು ಬಂದ ತಕ್ಷಣ ಇಷ್ಟು ಬೇಗ ಬೇರೊಂದು ವಾರ್ತೆಗೆ ಕಿವಿ ಕೊಟ್ಬಿಟ್ರಲ್ಲ, ದೇವರ ಕೃಪೆಯಿಂದ ಬಿದ್ದು ಹೋಗ್ತಾ ಇದ್ದೀರಲ್ಲ. ಹಲೋ, ಮತ್ತು ರೀತಿ ಹೇಳೋದಾದರೆ ಪ್ರೈಸ್ ಗಾಡ್, ನೀವು ದೇವರ ಕೃಪೆಯನ್ನು ತಿರುಗುಟ್ಟಿದ್ದೀರಿ, ದೇವರ ಮಕ್ಕಳಾದ್ರಿ. ಆದರೆ ಈಗ ಧರ್ಮದ ಬಗ್ಗೆ ಧಾರ್ಮಿಕ ನಾಯಕರಿಗೆ ನೀವು ಮತ್ತೆ ಧರ್ಮಶಾಸ್ತ್ರ ಅಧೀನದಲ್ಲಿ
ನೀವು ನಿಮ್ಮ ಕಾರ್ಯಕ್ಷಮತೆಯನ್ನು ದೇವ್ರ ಮುಂದೆ ತೋರಿಸ್ಕೊಳ್ಳೋದ್ರ ಮೂಲಕ ಜಸ್ಟ್ ನಾವು ನೀತಿವಂತರಾಗಿ ನಡೀತೀವಿ ಎಂಬುದಾಗಿ, ನಾವು ನಮ್ಮ ಜೀವನ ಪರಿಶುದ್ಧವಾಗಿ ಇಟ್ಕೊಳ್ತೀವಿ ಎಂಬುದಾಗಿ ನೀವು ಮತ್ತೆ ಈಗ ಧರ್ಮಶಾಸ್ತ್ರದ ಅಧೀನಕ್ಕೆ ಹೋಗ್ತಾ ಇದ್ದೀರಲ್ಲ, ನಿಮ್ಗೆ ಯಾರು ಮರಳುಗೊಳಿಸ್ತವರು? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕೃಪೆ ಎನ್ನುವಂಥದ್ದು, ಕೃಪೆಯ ಸುವಾರ್ತೆ ಎನ್ನುವಂಥದ್ದು ಅದು ಕೇವಲ ಒಂದು ಅಂಶ ಅಲ್ಲ. ನೋ, ಇದು ಒಂದು ಆಸ್ಪೆಕ್ಟ್ ಅಲ್ಲ, ಒಂದು ಅಂಶ ಅಲ್ಲ. ಅದು ಸುವಾರ್ತೆ, ಗುಡ್ ನ್ಯೂಸ್. ಅದು ಸುವಾರ್ತೆ ಆಗಿದೆ. ಅದಕ್ಕೆ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರೈಸ್ ಗಾಡ್, ಸಂತ ಪೌಲ್ ಹೇಳ್ತಾರೆ, ಅದೇ ಗಲಾತ್ಯರಿಗೆ ಬರೆದ ಪತ್ರ 2ನೇ ವಾಕ್ಯ 21ರಲ್ಲಿ. ಇವತ್ತು ಅನೇಕ ವಾಕ್ಯಗಳಿದೆ, ಪ್ರೈಸ್ ಗಾಡ್, ಬಟ್ ನಾಳೆಯಿಂದ ಇದನ್ನು ಇನ್ನೂ ಆಳವಾಗಿ ಒಂದು ಧ್ಯಾನಿಸ್ಲಿಕ್ಕೆ ಹೋಗ್ತೇವೆ. ಓಕೆ, ನೋಡಿ ಏನು ಹೇಳ್ತದೆ 21. ನಾನು ದೇವರ ಕೃಪೆಯನ್ನು ತಿರಸ್ಕರಿಸುವುದಿಲ್ಲ, ಧರ್ಮಶಾಸ್ತ್ರದ ಮೂಲಕ ನೀತಿವಂತರಾಗಬಹುದಾದರೆ ಕ್ರಿಸ್ತನು ಮರಣಕ್ಕೀಡಾದದ್ದು ನಿರರ್ಥಕವೇ ಸರಿ. ನೀವು ಈ ರೀತಿ ಧರ್ಮಶಾಸ್ತ್ರವನ್ನು ಕೈಗೊಂಡಿದ್ರ ಮೂಲಕ ನಿಮ್ಮ ಜೀವನವನ್ನು ಪರಿಶುದ್ಧ ಜೀವನ ಮಾಡ್ಕೊಳ್ಳೋದಾದರೆ, ನೀತಿವಂತರಾಗಬಹುದಾದರೆ, ಕ್ರಿಸ್ತನು ಶಿಲುಬೆಯಲ್ಲಿ ಏನು ಮರಣ ಹೊಂದಿದ್ರು ಅದು ನಿರರ್ಥಕ, ಏನೂ ಪ್ರಯೋಜನ ಇಲ್ಲ. ನೋಡಿ, ಇದು ದೇವರ ವರವಾಗಿದೆ, ಅದು ನನಗೆ ಅತಿ ಮುಖ್ಯವಾದ್ದಾಗಿದೆ. ಯಾವುದು? ದೇವರ ಕೃಪೆ. ಏಕೆಂದರೆ ಧರ್ಮಶಾಸ್ತ್ರವು ನಮ್ಮನ್ನು ನೀತಿವಂತನಾಗಿ ಮಾಡಬಹುದಾಗಿದ್ದರೆ ಕ್ರಿಸ್ತನು ಸಾಯುವ ಅಗತ್ಯವೇ ಇರಲಿಲ್ಲ. ಹಲೋ, ಮತ್ತೊಂದು ಹೇಳೋದಾದರೆ, ಥ್ಯಾಂಕ್ ಯು ಸಂತ ಪೌಲ್ ಹೇಳ್ತಿದ್ದಾರೆ, ಪ್ರೈಸ್ ಗಾಡ್, ನೀವು ನಿಮ್ಮ ಪುಣ್ಯ ಕಾರ್ಯಗಳ ಮೂಲಕ ಇವತ್ತು ನೀತಿವಂತರಾಗಲಿಕ್ಕಾಗಿ ಅಥವಾ ನೀತಿವಂತಿಕೆಯಲ್ಲಿ ಮುನ್ನಡೆಯಲಿಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಿ. ಯಾರು ನಿಮಗೆ ತಲೆ ಕೆಡಿಸಿದ್ದಾರೆ? ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಲಿಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಆದರೆ ಈ ಪ್ರಶ್ನೆ ಏನಂತಂದರೆ, ನಿಮ್ಮ ಸ್ವಂತ ಕಾರ್ಯಗಳ ಮೂಲಕ, ನೀವು ನಿಮ್ಮ ಪುಣ್ಯ ಕಾರ್ಯಗಳ ಮೂಲಕ, ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಕೈಗೊಂಡಿದ್ರ ಮೂಲಕ ನಿಮ್ಮನ್ನು ನೀವೇ ನೀತಿವಂತರಾಗಿ ಮಾರ್ಪಡಿಸ್ಕೊಳ್ಳೋದಾದರೆ, ನಿಮ್ಮನ್ನು ನೀವೇ ದೇವರಿಂದ ಏನಾದರೂ ಒಂದನ್ನು ಪಡ್ಕೊಳ್ಳೋಂಥ ಮಟ್ಟಕ್ಕೆ ಕೊಂಡೋಗೋದಾದರೆ, ಕ್ರಿಸ್ತೇಸು ಶಿಲುಬೆಯಲ್ಲಿ ಸತ್ತಿದ್ದು ಎಲ್ಲ ವ್ಯರ್ಥವಲ್ವಾ? ಸಾಯಬೇಕಾಗಿರಲಿಲ್ಲ. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಸಂತ ಪೌಲ್ ಕ್ಲಿಯರಾಗಿ ಹೇಳ್ತಿದ್ದಾರೆ, ಅದೇನಂತಂದರೆ, ಥ್ಯಾಂಕ್ ಗಾಡ್, ಕೃಪೆ ಅನ್ನುವಂಥದ್ದು ಅದು ಪರಿಪೂರ್ಣವಾದ ಸಂದೇಶ. ಯಾವುದನ್ನು ಕೂಡ ಸೇರಿಸೋಂಗಿಲ್ಲ, ಯಾವುದನ್ನು ಕೂಡ ತೆಗೆದಾಕಂಗಿಲ್ಲ. ಕೃಪೆಯ ಸುವಾರ್ತೆಯು, ಪ್ರೈಸ್ ಗಾಡ್, ನಮ್ಮ ಪ್ರಯತ್ನವನ್ನು ಏನನ್ನು ಕೂಡ ಬಯಸೋದಿಲ್ಲ. ಅದು ಬಯಸುವಂಥದ್ದು ಒಂದೇ ಒಂದನ್ನು, ನಿಮ್ಮ ಪ್ರತಿಕ್ರಿಯೆಯನ್ನು. ಯಾವ ಪ್ರತಿಕ್ರಿಯೆ? ಸಕಾರಾತ್ಮಕ ಪ್ರತಿಕ್ರಿಯೆ. ಎಸ್ ಲಾರ್ಡ್. ಉದಾಹರಣೆಗೆ, ಕ್ರಿಸ್ತೇಸು ನಾವು ಯಾರು ಕೂಡ ಕಣ್ಣಾರು ನೋಡಿಲ್ಲ, ಆದರೂ ಕೂಡ ದೇವರ ವಾಕ್ಯ ಹೇಳ್ತದೆ, ಪ್ರೈಸ್ ಗಾಡ್, ಹೌದು ಕ್ರಿಸ್ತೇಸು ನಾನು ನೋಡಿದ್ದಾರೆ, ಎಸ್ ಲಾರ್ಡ್ ನಾನು ನಂಬ್ತಾ ಇದ್ದಾನೆ. ಕಣ್ಣಾರೆ ಕಾಣದೆ ಹೋದರೂ ಕೂಡ, ಪ್ರೈಸ್ ಬಿಟ್ಟು ಗಾಡ್, ಕ್ರಿಸ್ತೇಸು ನಾನು ನೋಡ ಬರಲಿಕ್ಕಾಗಿ ನಾನು ಏನು ಪುಣ್ಯ ಕಾರ್ಯ ಮಾಡದೆ ಹೋದರೂ ಕೂಡ, ಪ್ರೈಸ್ ಬಿಟ್ಟು ಗಾಡ್, ಕ್ರಿಸ್ತೇಸು ನಾನು ಒಳಗಡೆ ಎಂಬುದಾಗಿ ಹೇಳುವಾಗ, ಎಸ್, ಅದು ಮುಗಿದು ಹೋದ ಕಾರ್ಯ. ನಾನು ಒಳಗಡೆ ಕ್ರಿಸ್ತೇಸು ಇದ್ದಾರೆ, ಎಸ್, ಇನ್ನು ಮುಂದೆ ಬರಬೇಕಾಗಿಲ್ಲ. ಇಳಿದು ಬಾ ಅಂತ ನಾನು ಕೂಗಿ ಕರಿಬೇಕಾಗಿಲ್ಲ. ಒಂದು ಸಲ ಪವಿತ್ರಾತ್ಮರು, ಥ್ಯಾಂಕ್ ಗಾಡ್, ಯೇಸು ಕ್ರಿಸ್ತರು ಆತ್ಮಸ್ವರೂಪಿ ನಮ್ಮ ಒಳ ಬಂದ ಮೇಲೆ ಶಾಶ್ವತವಾಗಿ ನಿಮ್ಮ ಜೊತೆಲಿ ಇರ್ತೇನೆ ಅಂತ ಹೇಳಿದ್ದಾರೆ. ಶಾಶ್ವತವಾಗಿ ನಮ್ಮ ಜೊತೆಲಿದ್ದಾರೆ. ಪ್ರೈಸ್ ಗಾಡ್. ಸೊ ಮತ್ತೊಂದು ರೀತಿ ಹೇಳೋದಾದರೆ, ಥ್ಯಾಂಕ್ ಗಾಡ್, ಸುವಾರ್ತೆ ಎನ್ನುವಂಥದ್ದು ನೀವು ದೇವರ ಕೃಪೆಯೊಂದಿಗೆ ತೋರುವಂತಹ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ಆಗಿರಬೇಕು. ಅಂದರೆ ಕೃಪೆಯ ಸುವಾರ್ತೆ ನಮ್ಮಿಂದ ಏನನ್ನು ಬಯಸ್ತದೆ ಅಂತಂದರೆ ಪ್ರತಿಕ್ರಿಯೆಯನ್ನು ಬಯಸ್ತದೆ. ಅದು ಈಗಾಗಲೇ ಮುಗಿದೋಗಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದೆ ನೀವೇನೋ ಮಾಡೋ ಪ್ರಯತ್ನದಿಂದ ಅಥವಾ ಪುಣ್ಯ ಕಾರ್ಯಗಳಿಂದ ನಿಮ್ಗೆ ಸಿಗುವಂಥದ್ದಲ್ಲ, ಈಗಾಗಲೇ ಮುಗಿದೋಗಿರುವಂಥ ಕಾರ್ಯ. ಪ್ರಶ್ನೆ ಏನಂತಂದರೆ, ಸಂತ ಪೌಲು ಕೇಳ್ತಿರುವಂಥದ್ದು, ಕ್ರಿಸ್ತರು ಈಗಾಗಲೇ, ಯೇಸು ಕ್ರಿಸ್ತರು ಈಗಾಗಲೇ ಯಾವುದೆಲ್ಲವನ್ನು ಮಾಡಿ ಮುಗಿಸಿದಾರೋ ಅವುಗಳನ್ನು ನಂಬುವುದ್ರ ಮೂಲಕ ನೀವು ಬದುಕ್ತೀರಾ, ಜೀವಿಸ್ತೀರಾ, ಅಥವಾ ಯೇಸು ಕ್ರಿಸ್ತರೊಬ್ಬರೇ ಮಾಡಬಹುದಾದಂಥ ಕಾರ್ಯವನ್ನು ನೀವು ಸಾಧಿಸಲಿಕ್ಕಾಗಿ ಪ್ರಯತ್ನಿಸುತ್ತಾ ನೀವು ದಣಿದು ನಾಶವಾಗಿ ಹೋಗ್ತೀರಾ? ಆಯ್ಕೆ ನಿಮ್ಮದೇ. ಯಾರೂ ಕೂಡ ಧರ್ಮಶಾಸ್ತ್ರವನ್ನು ಪರಿಪೂರ್ಣಗೊಳಿಸಿ ಸಾಧ್ಯ ಇಲ್ಲ. ಧರ್ಮಶಾಸ್ತ್ರ ಅಧೀನದಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಧರ್ಮಶಾಸ್ತ್ರ ಆಜ್ಞೆಗಳನ್ನು ಕೈಗೊಂಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪ್ರಭು ಯೇಸು ಕ್ರಿಸ್ತರು ಒಬ್ಬರೇ ಅದನ್ನು ಪರಿಪೂರ್ಣಗೊಳಿಸಿದರು. ಈಗ ಅವ್ರು ಪರಿಪೂರ್ಣಗೊಳಿಸಿರುವಂತಹ, ಅವರು ಸಾಧಿಸಿರುವಂಥ ಕಾರ್ಯಗಳಲ್ಲಿ ವಿಶ್ವಾಸವಿಟ್ಟು ನೀವು ಜೀವಿಸ್ತೀರಾ, ಅಥವಾ ಯೇಸು ಕ್ರಿಸ್ತರೊಬ್ಬರೇ ಮಾಡಬಹುದಂತಹ ಆ ಧರ್ಮಶಾಸ್ತ್ರದ ಕಾರ್ಯಗಳನ್ನು ಪರಿಪೂರ್ಣಗೊಳಿಸುವಂಥ ಕಾರ್ಯದಲ್ಲಿ ನಿಮ್ಮ ನೀವು ತೊಡಗಿಸ್ಕೊಂಡು ಪ್ರಯತ್ನ ಪಡುತ್ತಾ ದಣಿದು ಸುಸ್ತಾಗಿ ನಿಮ್ಮ ಜೀವನ ನಾಶ ಮಾಡ್ಕೊಳ್ತೀರಾ? ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಏಕೆಂದರೆ ನಿಮ್ಮ ಸ್ವಂತ ಕಾರ್ಯಕ್ಷಮತೆಯಿಂದ, ನಿಮ್ಮ ಪುಣ್ಯ ಕಾರ್ಯಗಳಿಂದ, ನಿಮ್ಮ ದಾನ ಧರ್ಮಗಳಿಂದ ಯಾವ ಕಾರಣಕ್ಕೂ ನೀವು ದೇವರೊಂದಿಗೆ ನೀತಿವಂತರಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವೇನಾದರೂ ಅದನ್ನು ಏನು ಹೇಳ್ತೇವೆ, ನೀವೇನಾದರೂ ನನ್ನ ಪುಣ್ಯ ಕಾರ್ಯಗಳಿಂದ ನಾನೇನಾದರೂ ಪ್ರೈಸ್ ಗಾಡ್ ನಾವು ದೇವರೊಂದಿಗೆ ಅಥವಾ ದೇವರಿಂದ ನಾವು ಏನಾದರೂ ಒಂದು ಪಡ್ಕೊಳ್ತೇವೆ, ನಾನು ಖಂಡಿತವಾಗಿಯೂ ನಾನು ಹೌದು ನಾನು ದೇವರ ಮುಂದೆ ನಾನು ನೀತಿವಂತನಾಗಲಿಕ್ಕಾಗಿ, ದೇವರನ್ನು ಆಶೀರ್ವಾದ ಮಾಡಲಿಕ್ಕಾಗಿ ನಾನು ಏನು ಕಾರ್ಯಗಳು ಮಾಡಬೇಕಾಗಿದೆಯೋ ಅದೆಲ್ಲವನ್ನು ಮಾಡಲಿಕ್ಕೆ ನಾನು ಶಕ್ತನಾಗಿದ್ದೀನಿ ಎಂಬುದಾಗಿ ನೀವೇನಾದರೂ ನಿಮ್ಮ ಕಾರ್ಯಕ್ಷಮತೆಯ ಆಧಾರಿತವಾದ ಜೀವಿತವನ್ನು ಏನಾದರೂ ನಡೆಸೋದಾದರೆ ಪ್ರಿಯರೇ, ಅದೇನು ಮಾಡ್ತದೆ ಗೊತ್ತಾ? ನಿಮ್ಮನ್ನು ದೇವರ ಕೃಪೆಯ ಪೂರ್ಣತೆಯನ್ನು ಮತ್ತು ದೇವರ ಕೃಪೆಯಿಂದ ನೀವೇನು ಸ್ವಾತಂತ್ರ್ಯ ಪಡ್ಕೊಂಡಿದ್ದೀರಿ, ಸ್ವಾತಂತ್ರ್ಯವನ್ನು ಅದನ್ನು ಸ್ವೀಕರಿಸಿಕೊಳ್ಳೋದ್ರಿಂದ ಮತ್ತು ಅದನ್ನು ಎವ್ರಿಡೇ ಆನಂದ ಪಡುವುದರಿಂದ ನಿಮ್ಮನ್ನು ಸಂಪೂರ್ಣ ಕತ್ತರಿಸಾಕ್ಬಿಡ್ತದೆ, ತಡೆಗಟ್ಟಿಬಿಡ್ತದೆ. ಹಲೋ, ಇವತ್ತು ಅನೇಕ ಮಕ್ಕಳು ಪ್ರಿಯರು ಯಾಕೆ ನರಳಾಟ ಮಾಡ್ತಿದ್ದಾರೆ ಅಂತಂದರೆ, ಯಾಕೆ ಅನೇಕ ಮಕ್ಕಳು ತಮ್ಮ ಜೀವಿತದಲ್ಲಿ ಇನ್ನೂ ಕೂಡ ಕ್ರೈಸ್ತ ಮಕ್ಕಳಾಗಿದ್ದರೂ ಕೂಡ, ಜೀವಂತ ದೇವರನ್ನು ಹೊಂದಿರುವಂಥ ಜೀವಂತ ದೇವರ ಮಕ್ಕಳಾಗಿದ್ದರೂ ಕೂಡ, ಯಾಕೆ ಅವರ ಜೀವಿತದಲ್ಲಿ ಜಯಶಾಲಿಯಾಗಿರುವಂತಹ ವಿಜಯೋತ್ಸವ ಜೀವಿತವನ್ನು ಕೊಟ್ಟಿರುವಂತಹ ಅಂಥ ದೇವರವ್ರ ಜೊತೆಲಿದ್ದರೂ ಕೂಡ ಯಾಕೆ ಕ್ರೈಸ್ತ ಮಕ್ಕಳು ಅನೇಕ ಏರಿಯಾಗಳಲ್ಲಿ ಸೋಲಿನ ಕಾರ್ಯ ಕಾಣ್ತಿದ್ದಾರೆ ಅಂತಂದರೆ, ತಪ್ಪಾದುದನ್ನು ನಂಬಿರೋದ್ರಿಂದ. ಏನು ತಪ್ಪಾದುದನ್ನು? ನಾನು ಈ ಕಾರ್ಯ ಮಾಡೋದ್ರಿಂದ ದೇವರನ್ನು ಆಶೀರ್ವದಿಸ್ತಾರೆ. ಹಲೋ, ಯಾರೋ ಒಂದು ಜಸ್ಟ್ ನನ್ನ ಕ್ಲಾಸ್ಮೇಟೆ ಅವ್ರ ಮಗಳಿಗೇನೋ ದೆವ್ವ ಹಿಡ್ಕೊಂಡಿದೆ ಅಂತೇಳಿ ಹೇಳಿ, ಅದು ಕ್ರಿಶ್ಚಿಯನ್, ಓಕೆ, ಯಾರೋ ಹೇಳಿದ್ರಂತೆ ಎಲ್ಲೋ ದೊಡ್ಡ ಅವ್ರ ಮೇಲೆ ಪವಿತ್ರ ಬರ್ತಾರಂತೆ. ಪವಿತ್ರ ಬಂದು ಅವ್ರು ಹೇಳಿದ್ರಂತೆ ಏನಂತಂದರೆ, ಜಸ್ಟ್ ನೋಡಿ ನಿನ್ನ ಮಗಳಿಗೆ ಯಾಕೆ ಈ ಥರ ಪ್ರಾಬ್ಲಮ್ ಆಗ್ತದೆ ಅಂತಂದರೆ, ಜಸ್ಟ್ ನಿಮ್ಮ ಮಗಳಿಗೆ ದೆವ್ವ ಕಳ್ಳಿಗಿಡ್ಕೊಬಿಟ್ಟಿದೆ, ಕಳ್ಳಿಗಿಡ್ಕೊಬಿಟ್ಟಿದೆ. ಅದು ಕಳಿಬೇಕಾದ್ರೆ ಎಲ್ಲೋದ್ರೂ ಕಳೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ಅಲ್ಲಿ ಅಲ್ದಾಡು ಬಿಟ್ಬಿಡಿ. ಒಂದು ಕೆಲಸ ಮಾಡಿ, ದೇವ್ರು ತಿಳಿಸ್ತಾ ಇದ್ದಾರೆ, ನೀವು ಎಲ್ಲೆಲ್ಲಿ ಅರಕೆಗಳು ಕಟ್ಕೊಂಡಿದ್ದೀರಿ ಫಸ್ಟು ಎಲ್ಲ ಅರಕೆಗಳನ್ನ ತೀರಿಸ್ಬಿಡಿ. ಪ್ರಿಯರೇ, ನನ್ನ ಫ್ರೆಂಡ್, ನನ್ನ ಕ್ಲಾಸ್ಮೇಟ್, ಓಕೆ, ಕೊನೆಗೆ ನಾನು ದಯವಿಟ್ಟು ಬನ್ನಿ ಭಾನುವಾರ ನಿಮ್ಮ ಚರ್ಚಲ್ಲಿ ಧ್ಯಾನ ಕೊಟ್ಟಿದೆ, ಸತ್ಯ ತಿಳ್ಕೊಳ್ಳಿ. ಇಲ್ಲ ಜಸ್ಟ್ ನಮಗೆ ಒಂದು ದೊಡ್ಡ ಸಿಸ್ಟ್ರು ಪವಿತ್ರಾತ್ಮರೇ ಬಂದು ಮಾತಾಡ್ತಾರೆ ಅವ್ರ ಜೊತೆಲಿ. ಅಂಥವ್ರು ಹೇಳಿದ್ರು ಎಲ್ಲ ಅರಕೆ ತೀರಿಸ್ಬೇಕು ಅಂತ. ಅದಕ್ಕೆ ನಾವು 2-3 ದಿನದಿಂದ ಓಡಾಡ್ತಾ ಇದ್ದೀವಿ ಎಲ್ಲ ಕಡೆ. ಇವತ್ತು ಅಂಥ ಕಡೆ ಹೋಗ್ಬೇಕು, ಇಂಥ ಕಡೆ ಹೋಗಬೇಕು ಎಲ್ಲ ಹೇಳಿದರು. ಹರಿಹರಕ್ಕೆ ಹೋಗಬೇಕು, ಡೋರ್ನಹಳ್ಳಿಗೆ ಹೋಗಬೇಕು, ಎಲ್ಲ ಕಡೆ ಹೋಗಿ ಅರಕೆ ತೀರಿಸ್ಬಿಟ್ಟು ಬರ್ತವೆ. ಪ್ರಿಯರೇ, ಅವ್ರು ಹೇಳ್ತಾರೆ ಸುಮಾರು 5-6 ಲಕ್ಷ ರೂಪಾಯಿನ ತೀರಿಸಿದ್ರು. ಅರಕೆಗಳು ಅಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಅರಕೆಗಳು ಕಟ್ಕೊಂಡಿದ್ರು ಎಲ್ಲ ಜ್ಞಾಪಿಸ್ಕೊಂಡು. ಆದರೂ ಹಿಡಿದಿರೋ ಸಮಸ್ಯೆ ಪರಿಹಾರ ಆಗಲಿಲ್ಲ. ಹಲೋ, ನಿಮ್ಮ ಪುಣ್ಯ ಕಾರ್ಯಗಳಿಂದ ನಿಮ್ಮ ಕುಟುಂಬದ ನಿಮ್ಮ ಪ್ರೀತಿ ಪಾತ್ರ ಬಿಡುಗಡೆ ಆಗೋದಾಗಿದ್ದರೆ ಶಿಲುಬೆಯಲ್ಲಿ ಯೇಸು ಯಾತಕ್ಕಾಗಿ ಆ ಸೈತನ ಅದೇನು ಬಿಡುಗಡೆ ಮಾಡಲಿಕ್ಕೆ ಮರಣವನ್ನು ಅನುಭವಿಸಬೇಕಾಗಿತ್ತು? ಹಲೋ, ಕೊನೆ ಗೊತ್ತಾಯಿತು ಅದು ದೆವ್ವದ ಕೇಸಲ್ಲ. ನಾನು ಮೊದಲೇ ಹೇಳಿದೆ, ಇದು ಯಾವ ಕಣ್ಣು ದೆವ್ವದ ಕೇಸಲ್ಲ, ಬೇರೆ ಕೇಸು. ಕೌನ್ಸಿಲಿಂಗ್ ಕಳಿಸಿ ಒಂದ್ಸರಿ ಥ್ಯಾಂಕ್ ಗಾಡ್ ಏನು ಹೋಗಿ ಆ ಮಗಳ ಜೊತೆ ಮಾತಾಡಿದ್ದೆ. ಜಸ್ಟ್ ಮಾತಾಡುವಾಗ ಬರೋದು ಏನು ಹೇಳಿಲ್ಲ, ತೊಂದರೆ ಇಲ್ಲ, ದೇವ್ರು ಹಾಕಿ ನೀವು ತಂದೆ ತಾಯಿಗಳು ಬನ್ನಿ ನಿಮ್ಮ ಮಗಳು ಚೇಂಜ್ ಆಗ್ತಾರೆ. ಕೇಳಲಿಲ್ಲ. ಕೊನೆ ಗೊತ್ತಾಯಿತು ಅದು ಯಾವುದೇ ಕಾರಣ ದೆವ್ವದ ಕೇಸಲ್ಲ, ಲವ್ ಕೇಸು ಅಂತೇಳಿ. ಬ್ರದರ್, ನೀವು ಅವತ್ತು ಹೇಳಿದ್ದೆ ಸರಿ ಆಯಿತು ಬ್ರದರ್, ನನ್ನ ಮಗಳಿಗೆ ದೆವ್ವ ಹಿಡಿದಿಲ್ಲ, ಕರೆಕ್ಟ್ ಬ್ರದರ್, ಈ ಥರ ಆಯಿತು ಬ್ರದರ್, ಈಗ ನಮ್ಗೆ ಗೊತ್ತಾಯಿತು ಬ್ರದರ್, ಈಗ ಜಸ್ಟ್ ಸ್ಟೇಷನ್ಗೆ ಹೋದ್ಮೇಲೆ ಗೊತ್ತಾಯಿತು ಬ್ರದರ್, ಅದು ಇದು ಎಲ್ಲ ಸ್ಟಾರ್ಟ್ ಮಾಡಿದ್ರು. ಮತ್ತು ಹಂಗಾದ್ರೆ ದೆವ್ವ ಕಳ್ಳು ಹಿಡ್ಕೊಂಡಿದೆ ಅಂತೇಳಿ ಯಾರೋ ಪವಿತ್ರ ಬರ್ತಾರೆ ಅಂತ ಹೇಳಿದಾರಲ್ಲ, ದೊಡ್ಡವರು ಅಂತ ಹೇಳಿದ್ರಲ್ಲ, ಜಸ್ಟ್ ಏನು ಮಾಡ್ಬೇಕು ಅವ್ರನ್ನೀಗ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ಲೀಸ್ 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 ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಸಂಪೂರ್ಣವಾಗಿ ನಾವು ರಕ್ಷಣೆ ಹೊಂದಲಿಕ್ಕಾಗಿ ಕಾರಣ ಯೇಸು ಕ್ರಿಸ್ತರ ಪರಿಪೂರ್ಣದ ಕಾರ್ಯ, ನಮ್ಮ ಕಾರ್ಯಗಳು ಯಾವುದೂ ಅಲ್ಲ. ಹಂಗಾಗಿರೋ ಪ್ರಿಯರೇ, ಖಂಡಿತ ನಾನು ಶಾಪಗ್ರಸ್ತನಾಗಬೇಕಾಗಿತ್ತು. ಯಾಕೊತ್ತಾ, ನನ್ನ ತಾಯಿ ಅರಕೆ ಕಟ್ಟಿದ್ದು SLC ಬಂದು ಚರ್ಚ್ ಮುಂದೆ ನಿಂತ್ಕೊಂಡು, ದೇವಾ ನನ್ನ ಮಗನ SLC ಒಳ್ಳೆ ಅಂಕಗಳು ಕೊಟ್ಬಿಟ್ಟು
ಜಸ್ಟ್ ನೀವು ಪಾಸ್ ಮಾಡಿಸ್ಬಿಟ್ರೆ 101 ಕ್ಯಾಂಡಲ್ ಉರಿಸ್ತೀನಿ ಅಂತೇಳಿ. ಹಲೋ, 101 ಕ್ಯಾಂಡಲ್ ಉರಿಸ್ತೀನಿ ಅಂತೇಳಿ ಅರ್ಕೆ ಕಟ್ಕೊಂಡ್ರು. ನನ್ನ ಮಗ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬಿಟ್ಟು ನಾನು ಕೂಡ ಪಕ್ಕದಲ್ಲಿ ನಿಂತ್ಕೊಂಡಿದ್ದೇನೆ. ಬಿಂದಿಗೆಯಲ್ಲಿ ನೀರು ಇಟ್ಕೊಂಡು ಹೋಗ್ಬೇಕಾಗಿತ್ತು. ನಾನು ಮಾಸ್ಟರ್ ರೂಮಲ್ಲಿದ್ದೆ. ಮಾಸ್ಟರ್ ಮನೇಲಿ ನಾನು ಅಲ್ಲೇ ಸ್ಟಡಿ ಮಾಡ್ತಾಯಿದ್ದು. ನೀರು ಹಿಡ್ಕೊಂಡು ಬಂದಿದ್ದಾಗ ನಮ್ಮ ತಾಯಿ ಜಸ್ಟ್ ಚರ್ಚ್ ಮುಂದೆ ನನ್ನ ಕರೆದ್ಬಿಟ್ಟು ಅರ್ಕೆ ಕಟ್ಕೊಂಡಿದ್ದು 101 ಕ್ಯಾಂಡ್ಲು ಉರಿಸ್ತೀನಿ. ನನ್ನ ಮಗ SLCಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿಬಿಟ್ರೆ. ಗುಡ್ ನ್ಯೂಸ್ ಏನು ಗೊತ್ತಾ? ಥ್ಯಾಂಕ್ ಗಾಡ್, SLCಲಿ ಫಸ್ಟ್ ಕ್ಲಾಸಲ್ಲೇ ಪಾಸ್ ಆದೆ. ಬಟ್ 101 ಕ್ಯಾಂಡ್ಲು ಉರಿಸಲಿಲ್ಲ. ಸಾವಿರಾರು ಆತ್ಮಗಳನ್ನು ನೀವೇ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಪ್ರಭು ಯೇಸು ಹೇಳಿದ್ದಾರೋ ಅಂಥ ಆತ್ಮಗಳನ್ನ, ಸಾವಿರಾರು ಆತ್ಮಗಳನ್ನ, ಲಕ್ಷಾಂತರ ಆತ್ಮಗಳನ್ನ ದೇವರಿಗೆ ಥ್ಯಾಂಕ್ ಗಾಡ್ ಜ್ಯೋತಿಯಾಗಿ ಬೆಳಗಿಸ್ತಾ ಇದ್ದಾನೆ. ಅದು ಕೂಡ ಮಾಡಿದ್ದು ನಾನಲ್ಲ, ದೇವರ ಕೃಪೆಯಿಂದ. ಅರ್ಕೆ ತೀರಿಸಲಿಲ್ಲ, ಚೆನ್ನಾಗಿದ್ದಾನೆ. ಹಲೋ, ಅದರ ಅರ್ಥ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಒಂದೊಂದು ದಿನವೂ ಕೂಡ ಪ್ರೈಸ್ ಗಾಡ್ ಹೋಗ್ಬಿಟ್ಟು ಜನಗಳ ಜೀವನದಲ್ಲಿ, ಯಾರ ಜೀವನದಲ್ಲಿ ಪ್ರೈಸ್ ಗಾಡ್ ಕತ್ತಲ್ಲಿ ಜೀವಿಸ್ತಾ ಇದ್ದಾರೋ ಅವ್ರಿಗೋಗಿ ಕ್ರಿಸ್ತನನ್ನು ಕೊಟ್ಟು, ನಾನೇ ಬೆಳಕು ಎಂಬುದಾಗಿ ಹೇಳಿರುವಂಥ ಪ್ರಭು ಯೇಸುವನ್ನು ಕೊಟ್ಟು ಪ್ರೈಸ್ ಬಿಟ್ಟು ಗಾಡ್ ಆ ವ್ಯಕ್ತಿಗಳನ್ನು ಕೂಡ ಅನೇಕ ಮಕ್ಕಳ ಜೀವಿತದಲ್ಲಿ ಕತ್ತಲ್ಲಿ ಹೋಗ್ಲಾಡಿಸ್ಲಿಕ್ಕಾಗಿ ಅವ್ರನ್ನೇ ಒಂದು ಕ್ಯಾಂಡ್ಲಾಗಿ ಉರಿಸುವಾಗ ಮೈ ಗಾಡ್ ಡ್ಯಾಡ್ ಹೇಳ್ತಾರೆ ಬೇಷ್ ಮಗನೇ ಎಂಬುದಾಗಿ. ಅರ್ಥ ಆಗ್ತದೆಯಾ? ಯಾವ ಥರ ಕ್ಯಾಂಡ್ಲು ಉರಿದು ಕಡೆ ನಿಮಿಷದವರೆಗೂ ತನ್ನನ್ನು ತಾನು ಕರೆಸ್ಕೊಂಡು, ತನ್ನನ್ನು ತಾನು ಸುಟ್ಕೊಂಡು ಸುತ್ತಮುತ್ತ ಇರುವ ವ್ಯಕ್ತಿಗಳಿಗೆ ಬೆಳಕನ್ನು ಕೊಡ್ತದೋ ಲಾಸ್ಟ್ ಮೂಮೆಂಟ್ವರೆಗೂ, ಅದೇ ಥರ ಥ್ಯಾಂಕ್ ಗಾಡ್ ನನ್ನ ಜೀವನ ಇರುವ ತನಕ ಪ್ರೈಸ್ ಬಿಟ್ಟು ಗಾಡ್ ನನ್ನ ಬಯಕೆಗಳನ್ನು, ನನ್ನ ಆಸೆಗಳನ್ನು, ನನ್ನ ಆಕಾಂಕ್ಷೆಗಳೆಲ್ಲ ಸಾಯಿಸ್ಕೊಂಡು ಮೈ ಗಾಡ್ ಜನಗಳ ಜೀವಿತವನ್ನು ಮಾರ್ಪಡಿಸಲಿಕ್ಕಾಗಿ ನನ್ನನ್ನೇ ನೀನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಕರೆದಿರುವಂತಹ ನನ್ನ ಪ್ರಭು ಯೇಸುವಿಗೆ ಅಧೀನತೆ ತೋರುವಂಥದ್ದಾಗಿದೆ ಕ್ರಿಸ್ತಿಯ ಜೀವಿತ. ಅದಾಗಿದೆ. ಪ್ರಭು ಯೇಸು ಹೇಳ್ತಾರೆ ನಾನು ಲೋಕಕ್ಕೆ ಬೆಳಕು. ನೆಕ್ಸ್ಟ್ ವಾಕ್ಯ ಹೇಳ್ತದೆ ನಾನೀಗ ನಿನ್ನೊಳಗಡೆ ಇರೋದ್ರಿಂದ ನೀನೇ ಲೋಕಕ್ಕೆ ಬೆಳಕಾಗಿದ್ದೀಯ, ದಾರಿಗೆ ಉಪ್ಪಾಗಿದ್ದಿ. ಸಿ ಪ್ಲೀಸ್, ನಿಮ್ಮ ಯೋಗ್ಯತೆಯಿಂದಲ್ಲ ಅಥವಾ ನನ್ನ ಯೋಗ್ಯತೆಯಿಂದಲ್ಲ ಪ್ರಿಯರೇ, ಬದಲಾಗಿ ದೇವರು ತನ್ನ ಕೃಪೆಯಿಂದ ಪ್ರೈಸ್ ಬಿಟ್ಟು ಗಾಡ್ ನನ್ನನ್ನು ಮತ್ತು ನಿಮ್ಮನ್ನು ಲೋಕಕ್ಕೆ ಬೆಳಕಾಗಿ ಕರೆದಿರುವಂಥದ್ದು. ಆ ಬೆಳಕು ಪ್ರೈಸ್ ಬಿಟ್ಟು ಗಾಡ್ ಯಾರು ಕೂಡ ಬೆಳಕನ್ನು ಒಂದು ಮಂಚದ ಕೆಳಗಡೆ ದೀಪವನ್ನು ಹಚ್ಚಿ ಯಾರು ಕೂಡ ಬಚ್ಚಿಡೋದಿಲ್ಲ, ಎತ್ತರವ ಸ್ಥಳದಲ್ಲಿ ಇಡ್ತಾರೆ. ಆ ಎತ್ತರವ ಸ್ಥಳದಲ್ಲಿ ಇಟ್ಟಿರುವಂಥ ಬೆಳಕು ನೀವಾಗಿದ್ದೀರಿ. ನಿಮ್ಮ ಒಳಗಡೆ ದೊಡ್ಡ ದೇವರು ಇರೋದರಿಂದ ನೀವು ಎತ್ತರವ ಸ್ಥಾನದಲ್ಲಿರುವಂಥ, ಎತ್ತರವ ಸ್ಥಳದಲ್ಲಿರುವಂಥ ಬೆಳಕಾಗಿದ್ದೀರಿ. ನಿಮ್ಮಿಂದಾಗಿ ಸುತ್ತಮುತ್ತ ಇರೋರಿಗೆ ಬೆಳಕಾಗಬೇಕು. ಸುತ್ತಮುತ್ತ ಇರುವಂಥ ವ್ಯಕ್ತಿಗಳಿಗೆ ಅಂಧಕಾರ ಶಕ್ತಿಯಿಂದ, ಬಡತನದಿಂದ, ರೋಗದಿಂದ, ಬಂಧನಗಳಿಂದ ಹೊರಡ ಕರ್ಕೊಬರುವಂತಹ ಬೆಳಕು ನೀವಾಗಿರಬೇಕು. ಹಾಲೆಲೂಯಾ. ಅವ್ರಿಗೆ ದಿಕ್ಕು ತೋಚಿದೆ, ಆ ಒಂದು ಕತ್ತಲು ಒದ್ದಾಡ್ತಾ ಇದ್ದಾರೆ, ಅಂಥವರಿಗೆ ನೀವು ಬೆಳಕಾಗಿರಬೇಕು. ಪ್ರೈಸ್ ಗಾಡ್. ನಿಮ್ಮ ಆ ರೀತಿ ಮುನ್ನಡೆಸೋದು ಯಾವುದು ಗೊತ್ತಾ? ಆ ರೀತಿ ಮುನ್ನಡೆಸೋದು ಯಾವುದು ಗೊತ್ತಾ? ಸಿಂಪಲ್. ನೀವು ಯಾವಾಗ ನಾನು ದೇವರ ಕೃಪೆಯಿಂದ ನಾನು ರಕ್ಷಣೆ ಹೊಂದಿದ್ದೇನೆ, ನನ್ನ ಪುಣ್ಯ ಕಾರ್ಯಗಳಿಂದ ಅಲ್ಲ, ನನ್ನ ಪ್ರಯತ್ನದಿಂದ ಅಲ್ಲ, ನಾನು ಸಂಪೂರ್ಣವಾಗಿ ದೇವರ ಕೃಪೆಯಿಂದ ನಾನು ರಕ್ಷಣೆ ಹೊಂದಿದ್ದೇನೆ. ಮತ್ತು ದೇವರ ಕೃಪೆಯಿಂದ ರಕ್ಷಣೆ ಹೊಂದಿರೋದ್ರಿಂದ ಅದೇ ಕೃಪೆಯು ನನಗೇನು ಬಿಡುಗಡೆ ಕೊಟ್ಟಿದೆಯೋ, ರಕ್ಷಣೆ ಕೊಟ್ಟಿದೆಯೋ, ನನ್ನ ಮೂಲಕ ಅದೇ ಕೃಪೆಯು ನಾನು ಎಲ್ಲೆಲ್ಲಿ ಹೋಗ್ತೇನೋ ಅವರು ಕೂಡ ರಕ್ಷಣೆ ಕೊಡ್ತದೆ. ನೀವು ಯಾವಾಗಿಂದ ಅರ್ಥೈಸ್ಕೊಳ್ತೀರಿ ಪ್ರಿಯರೇ, ಆಗ ಪ್ರೈಸ್ ಗಾಡ್ ನೀವು ನಿಮಗೋಸ್ಕರ ಮಾತ್ರ ಜೀವಿಸೋದಿಲ್ಲ. ರಕ್ಷಣೆ ಹೊಂದಿರುವಂಥ ಪ್ರತಿಯೊಂದು ಮಗುವು, ಕೇಳಿಸ್ಕೊಂಡು, ವೆರಿ ವೆರಿ ಇಂಪಾರ್ಟೆಂಟ್, ರಕ್ಷಣೆ ಹೊಂದಿರುವಂಥ ಪ್ರತಿಯೊಂದು ಮಗುವು ಕೂಡ ಇನ್ನೊಂದು ಮಗುವನ್ನು ರಕ್ಷಣೆ ಮಾಡುವಂತಹ ಅಧೀನದಲ್ಲಿದೆ. ಹಲೋ, ನಾನು ರಕ್ಷಣೆ ಹೊಂದಿದ ಮೇಲೆ ಪ್ರೈಸ್ ಬಿಟ್ಟು ಗಾಡ್ ನನಗೆ ಯಾವ ಯೋಗ್ಯತೆಯೂ ಇರಲಿಲ್ಲ. ದೇವರು ತನ್ನ ಕೃಪೆಯಿಂದ ತನ್ನ ಮಗನ ಮೂಲಕ ನಾನು ರಕ್ಷಣೆ ಕೊಟ್ಟರು. ಈಗ ನಾನು ಅವ್ರ ಮಗನಾಗಿದ್ದೇನೆ, ನನ್ನ ಮೂಲಕ ಇತರ ರಕ್ಷಣೆ ಕೊಡುವಂಥದ್ದು ಥ್ಯಾಂಕ್ ಮುಖ್ಯವಾದ ಕಾರ್ಯ. ಬಟ್ ಅದಾಗಬೇಕಾದ್ರೆ ನಿಮ್ಮ ಪುಣ್ಯ ಕಾರ್ಯಗಳ ಮೇಲೆ ಅವಲಂಬಿಸ್ಕೊಂಡು ಜೀವಿಸೋದ್ರಿಂದಲ್ಲ ಪ್ರಿಯರೇ, ನೀವು ಸಂಪೂರ್ಣವಾಗಿ ಯಾವುದೇ ಭಾರ ಇಲ್ಲದೆ ಸರಾಗವಾಗಿ ನಿಮ್ಮ ಜೀವನದಲ್ಲಿ ದೇವರ ಕೃಪೆ ಚಲಿಸಿ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಮೂಲಕ ಇತರರಿಗೆ ಬಿಡುಗಡೆ, ನಿಮ್ಮ ಮೂಲಕ ಇತರರನ್ನು ಸಾಂತ್ವನ ಪಡಿಸಬೇಕಾದ್ರೆ, ನಿಮ್ಮ ಮೂಲಕ ಇತರ ಜೀವನದಲ್ಲಿ ನಿಮ್ಮ ಅಭಿಷೇಕ ಹರಿದು, ನಿಮ್ಮಲ್ಲಿರುವಂಥ ಅಭಿಷೇಕ ಹರಿದು ಅವರ ಜೀವನದಲ್ಲಿರುವಂಥ ಭಾರವಾದ ನೊಗಗಳನ್ನು ನಾಶಗೊಳಿಸಬೇಕಾದ್ರೆ ನೀವು ಮಾಡಬೇಕು ಒಂದೇ ಒಂದು, ಅನುದಿನವೂ ನಿಮ್ಗೆ ಯಾರು ಬಿಡುಗಡೆ ಕೊಟ್ಟಿದ್ದಾರೋ ಅವರ ಅನ್ಯೂನತೆಯಲ್ಲಿ ಕಾಲ ಕಳೆಯುವಂಥದ್ದು, ಅವರ ರಿಲೇಷನ್ಶಿಪ್ಪಲ್ಲಿ ಕಾಲ ಕಳೆಯುವಂಥದ್ದು. ನೀವೆಷ್ಟು ಹೆಚ್ಚೆಚ್ಚಾಗಿ ಯೇಸು ಕ್ರಿಸ್ತರ ರಿಲೇಷನ್ಶಿಪ್ಪಲ್ಲಿ, ನಾಟ್ ರಿಲಿಜಿನಲ್ಲ, ಧರ್ಮದಲ್ಲ, ರಿಲಿಜಿಯನ್ ಅಲ್ಲ, ರಿಲೇಷನ್, ಆ ಒಂದು ಅನ್ಯೋನ್ಯತೆ ಸಂಬಂಧದಲ್ಲಿ ನೀವು ಯಾವ ಕಾಲ ಕಳಿತೀರಿ, ಆಗ ಪ್ರಿಯರೇ ಪ್ರೈಸ್ ಬಿಟ್ಟು ಗಾಡ್ ದೇವರ ಕೃಪೆಯು ಹೊಸ ಹೊಸ ಪ್ರಕಟಣೆಗಳನ್ನು ನಿಮಗೆ ಪ್ರಕಟಪಡಿಸಿ ಪ್ರೈಸ್ ಗಾಡ್ ಆ ಪ್ರಕಟಣೆಗಳ ಮೂಲಕ ನಿಮ್ಮ ಜೀವನದಲ್ಲಿ ಯಾವುದೇ ಕೊರತೆ ಇಲ್ಲದಂತೆ
ಪ್ರೈಸ್ ಗಾಡ್ ತುಂಬಿ ತುಳುಕುವಂಥ ಜೀವಿತಕ್ಕೆ ನಿಮ್ಮನ್ನು ಕೊಂಡೋಗೋದು ಮಾತ್ರವಲ್ಲ, ಈವನ್ ಸುತ್ತಮುತ್ತಲು ಎಲ್ಲರೂ ಕೂಡ ಕೊರತೆಯಲ್ಲಿರುವಾಗ ನೀವು ತುಂಬಿ ತುಳುಕ್ತಾ ಇರ್ತೀರಿ. ನಿಮ್ಮ ಜೀವನದಲ್ಲಿ ಯಾವುದರಲ್ಲೂ ಕೂಡ ನನಗೆ ಅಂಥದ್ದಿಲ್ಲ ಇಂಥದ್ದಿಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲ ತುಂಬಿ ತುಳುಕ್ತಾ ಇರ್ತದೆ. ಮತ್ತು ಒಳ್ಳೆಯ ಕಾರ್ಯಕ್ಕಾಗಿ, ಸುವಾರ್ತೆ ಕಾರ್ಯಕ್ಕಾಗಿ ನಿಮಗೆ ಕೊಡಲಿಕ್ಕೆ ಸಾಕಷ್ಟು ಇರ್ತದಂತೆ, ನೀವು ತಂದೆ ರಾಜ್ಯ ಕಟ್ಟಲಿಕ್ಕಾಗಿ. ನಿಮ್ಮಲ್ಲಿ ನಾನು ಅದನ್ನು ನೋಡ್ತಾ ಇದ್ದಾನೆ, ನಿಮ್ಮಲ್ಲಿ ಅದನ್ನು ನೋಡ್ತಾ ಇದ್ದಾನೆ. ಒಂದು ನಿಮಿಷ ಕಣ್ಣುಗಳು ಮುಚ್ಚೋಣ. ಇವತ್ತು ಜಸ್ಟ್ ಬೇಸಿಕ್ ಇದು ಅಷ್ಟೇ, ಅಡಿಪಾಯ. ನಾಳೆಯಿಂದ ಇದನ್ನು ಸ್ವಲ್ಪ ಆಳವಾಗಿ ನಾವು ಧ್ಯಾನಿಸೋಣ. ಕಣ್ಣುಗಳು ಮುಚ್ಚೋಣ, ಎಲ್ಲರೂ ಸಂಪೂರ್ಣ ಕಣ್ಣುಗಳು ಮುಚ್ಚೋಣ. ಯಾವ ಏರಿಯಾದಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಕೂಡ ನಮ್ಮ ಕಾರ್ಯಕ್ಷಮತೆಯನ್ನು, ನಮ್ಮ ಪುಣ್ಯ ಕಾರ್ಯಗಳನ್ನು ಅವಲಂಬಿಸ್ಕೊಂಡು ಹೋಗ್ತಾ ಇದ್ದೀವಿ. ಈವನ್ ನೀವು ಶಾಲೆಯಲ್ಲಿ ಓದುವಂಥ ಮಕ್ಕಳಾಗಿರ್ಬೋದು, ನೀವೇನು ಸ್ಟಡಿ ಮಾಡ್ತಾಯಿದ್ದೀರಿ, ಹೋಮ್ವರ್ಕ್ ಮಾಡ್ತಾಯಿದ್ದೀರಿ, ನೀವು ಪದೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ, ಅದು ಮಾಡಲೇಬೇಕು. ಬಟ್ ಆದರೂ ಕೂಡ ಎಕ್ಸಾಮಲ್ಲಿ ಪ್ರೈಸ್ಗೆ ಹೋಗುವಾಗ ನೀವೇನು ಪ್ರಾಕ್ಟೀಸ್ ಮಾಡಿದ್ದೀರಿ ಅವುಗಳು ನಂಬಿಕೊಂಡು ಹೋಗಬೇಡಿ. ಬದಲಾಗಿ ನಿಮ್ಮ ಮುಂದಿಗೆ ಪವಿತ್ರ ಆತ್ಮರಿದ್ದಾರೆ, ಅವರಾಗಿದ್ದಾರೆ ನಿಮ್ಮನ್ನು ಮುನ್ನಡೆಸುವಂಥವರು. ಅವರು ಗೊತ್ತಿದೆ ಮುಂದೆ ಏನಾಗ್ತದೆ ಮೊದಲೇ ಗೊತ್ತಿದೆ. ಬಟ್ ನೀವು ಅವರ ಅನ್ಯೋನ್ಯತೆಯಲ್ಲಿ ಅನುದಿನವೂ ಕೂಡ ಕಾಲ ಕಳೆಯುತ್ತಾ, ನೀವು ಯಾವಾಗ ಅವರ ಅನ್ಯೋನ್ಯತೆಯಲ್ಲಿ ಅನುದಿನವೂ ಕೂಡ ಅವ್ರ ವಾಕ್ಯದ ಪ್ರಸನ್ನತೆಯಲ್ಲಿ ಕಾಲ ಕಳಿತೀರಿ, ಅವರ ಕೃಪೆ ಮೇಲೆ ಅವಲಂಬಿಸ್ಕೊಳ್ತೀರಿ, ಆಗ ನೀವು ಅಲ್ಲಿ ಹೋದಾಗ ಯಾವುದೇ ಕಾರಣ ಗಲಿಬಿಲಿ ಆಗೋದಿಲ್ಲ. ಓದಿರೋದೆಲ್ಲ ಜ್ಞಾಪಕಪಡಿಸುವಂತಹ ಆ ಜ್ಞಾನದ ಆತ್ಮರು ನಿಮಗೆ ಸಹಾಯವನ್ನು ಕರುಣಿಸಿ ಎಲ್ಲ ಮಕ್ಕಳಿಗಿಂತ ಉನ್ನತ ಮಟ್ಟದಲ್ಲಿ ನೀವು ಇರುವಂತೆ ನಿಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಒಂದು ನಿಮಿಷ ಕಣ್ಣುಗಳು ಮುಚ್ಚೋಣ. ಒಂದು ನಿರ್ಧಾರ ತೆಗೆದುಕೊಳ್ಳೋಣ. ಸತ್ಯದ ಸುವಾರ್ತೆಯನ್ನು ನಾನು ಈಗಾಗಲೇ ಅರ್ಥೈಸಿಕೊಂಡಿದ್ದೇನೆ. ಸತ್ಯದ ಸುವಾರ್ತೆ ಮೂಲಕ ನಾನು ಇವತ್ತು ಸಂಪೂರ್ಣವಾಗಿ ಲೌಕಿಕವಾದಂತಹ ಎಲ್ಲದರಿಂದ ಗುಲಾಮಗಿರಿಯಿಂದ ಬಿಡುಗಡೆ ಹೊಂದಿದ್ದೇನೆ. ಇನ್ನು ಮುಂದೆ ನಾನು ಯಾವ ಕಾರಣಕ್ಕೂ ಭೇದವನ್ನು ಹುಟ್ಟಿಸುವಂಥ ವ್ಯಕ್ತಿಗಳು ಯಾರೇ ಬಂದರೂ ಕೂಡ ನಾನು ಅಂಥವರ ನುಡಿಗಳಿಗೆ ಕಿವಿಗೊಡೋದಿಲ್ಲ. ಅವರು ಸುವಾರ್ತೆಯನ್ನು ಫಾರ್ವರ್ಡ್ ಮಾಡಿಬಿಡ್ತಾರೆ, ಮಾರ್ಪಡಿಸ್ಲಿಕ್ಕಾಗಿ ಬಂದಿರುವಂಥದ್ದು ಎಂಬುದಾಗಿ, ನಮ್ಮ ಇನ್ನೊಂದು ಕಡೆ ಎಲ್ಲೋ ಹೋಗಿ ಸಿಲುಕಿಸ್ಲಿಕ್ಕಾಗಿ ಬಂದಿರುವಂಥವ್ರು ಎಂಬುದಾಗಿ ಬೈಬಲ್ ಹೇಳ್ತದೆ. ಇವತ್ತು ನಾವು ಸ್ವತಂತ್ರವಾಗಿದ್ದೇವೆ. ನಿಮ್ಗೆ ಯಾವ ಕಾರಣಕ್ಕೂ ಇಲ್ಲಿ ಯಾವುದೇ ನಿಮ್ಮ ಮೇಲೆ ಭಾರ ಇರ್ತಾ ಇಲ್ಲ. ನೀವು ಇಂತಿಂಥದ್ದನ್ನೇ ಮಾಡಬೇಕು. ನಿಮ್ಗೆ ಹೇಳ್ಕೊಡ್ತೇವೆ ಒಂದೇ ಒಂದು, ಇಲ್ಲಿ ಏನು ಸಾರಲ್ಪಡ್ತದೋ ಸುವಾರ್ತೆ ನಂಬಿರಿ ಅಷ್ಟೇ. ಕಣ್ಣುಗಳು ಮುಚ್ಚೋಣ. ಹೌದು ಪ್ರಭು ಯೇಸುವೇ, ವಿಶೇಷವಾಗಿ ಈ ಸಂಜೆ ವೇಳೆಯಲ್ಲಿ ಯಾರೆಲ್ಲ ಅನುದಿನವೂ ಕೂಡ ನಿಮ್ಮ ವಾಕ್ಯಕ್ಕಾಗಿ ಹಾತೊರೆತು ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೀತಾ ಇದ್ದಾರೋ ಅಂಥ ಪ್ರತಿಯೊಂದು ಮಕ್ಕಳಿಗೆ ಸ್ತೋತ್ರ ಸಲ್ಲಿಸ್ತಾನೆ. ವಿಶೇಷವಾಗಿ ಇದುವರೆಗೂ ನೀವು ನಮಗೆ ತಿಳಿಯಪಡಿಸಿದಂತಹ ಒಂದೊಂದು ವಾಕ್ಯಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾವೆ. ನಾವು ಯಾವ ಕಾರಣಕ್ಕೂ ನಮ್ಮ ಪುಣ್ಯ ಕಾರ್ಯಗಳಿಂದ ನಾವು ಯಾವ ಕಾರಣ ನೀತಿವಂತರಾಗಲು ಸಾಧ್ಯವಿಲ್ಲ, ದೇವರೊಂದಿಗೆ ಮುನ್ನಡೆಯಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ನಮಗೋಸ್ಕರ ಸಂಪೂರ್ಣವಾಗಿ ಈಗಾಗಲೇ ಶಿಲುಬೆಲಿ ಮರಣವನ್ನು ಹೊಂದಿ ಪುನರುತ್ಥಾನಗೊಂಡಿದ್ದಾರೋ, ನಮಗೋಸ್ಕರ ಯಾರು ಪುನರುತ್ಥಾನಗೊಂಡಿದ್ದಾರೋ ಅವರೆಲ್ಲ ವಿಶ್ವಾಸ ಬಿಟ್ಟಿರೋದ್ರಿಂದ ನಾವು ತಂದೆಯೇ ನಿಮ್ಮೊಂದಿಗೆ ಸರಿಸಮಾನವಾಗಿ ನಿಂತುಕೊಂಡಿದ್ದೇವೆ. ಕ್ರಿಸ್ತನಲ್ಲಿ ಇವತ್ತು ನಮ್ಮ ನೀತಿವಂತರು ಎಂಬುದಾಗಿ ನೀವು ಪರಿಗಣಿಸಿದ್ದೀರಿ. ಕ್ರಿಸ್ತನ ಕಾರ್ಯಗಳನ್ನು ನಂಬುವುದನ್ನು ಬಿಟ್ಟು ನಮ್ಮ ಕಾರ್ಯಗಳಲ್ಲಿ ಯಾವಾಗ ನಮ್ಮ ಗಮನವನ್ನು ಕೇಂದ್ರೀಕರಿಸ್ತೇವೋ ಆಗ ನಾವು ಕ್ರಿಸ್ತನಿಂದ ಕೃಪೆಯಿಂದ ನಾವು ಬೇರ್ಪಟ್ಟು ಹೋಗ್ತೇವೆ. ಅಂಥವ್ರ ಜೀವನದಲ್ಲಿ ದೇವರ ಕೃಪೆ ಯಾವತ್ತೂ ಕೆಲಸ ಮಾಡೋದಿಲ್ಲ. ಅವರೆಷ್ಟೇ ಪ್ರಾರ್ಥನೆ ಮಾಡ್ಬೋದು, ಬಟ್ ಅವ್ರ ನಂಬಿಕೆ ತನ್ನ ಪುಣ್ಯ ಕಾರ್ಯಗಳ ಮೇಲೆ ಇರೋದರಿಂದ ಅವರ ಪ್ರಾರ್ಥನೆ ಯಾವತ್ತೂ ಕೂಡ ಫಲವನ್ನು ಹೊರಮಿಸೋದಿಲ್ಲ. ಥ್ಯಾಂಕ್ ಯು ರೆಡಿ. ವಿಶೇಷವಾಗಿ ಈ ಪ್ರಾರ್ಥನೆ ಕೂಡದಲ್ಲಿ ಇವತ್ತು ಯಾರೆಲ್ಲ ಒಂದುಗೂಡಿದಾರೋ ಅವರ ಜೀವಿತದಲ್ಲಿ ಯಾವುದೇ ಏರಿಯಾದಲ್ಲಿ ಬಂಧನಕ್ಕೊಳಗಾಗಿದ್ದರೂ ಕೂಡ ನಿಮ್ಮ ಕೃಪೆ ಮಾತ್ರ ಅವರು ಬಿಡುಗಡೆ ಮಾಡುವಂಥದ್ದು. ಯೇಸು ನಾಮದಲ್ಲಿ ಎಲ್ಲ ಬಂಧನಗಳು, ತಪ್ಪಾದ ಬೋಧನೆಗಳು ಇವನು ಯಾವುದೆಲ್ಲ ಏರಿಯಾದಲ್ಲಿ ಬಂಧನಕ್ಕೊಳಪಡಿಸಿದೆಯೋ ಆ ಒಂದೊಂದು ಬಂಧನಗಳನ್ನು ಮುರಿದಾಗ್ತದಾನೆ. ಯಾರೆಲ್ಲ ಭೇದಗಳನ್ನು ಉತ್ಪತ್ತಿ ಮಾಡಲಿಕ್ಕಾಗಿ ಇವರ ಜೀವಿತದಲ್ಲಿ ದುರಾತ್ಮನು ಬೇರೆ ಬೇರೆ ವ್ಯಕ್ತಿಗಳನ್ನು ಪ್ರವೇಶಿಸಿದಾನೋ ಆ ದುರಾತ್ಮನ ಕಾರ್ಯಗಳನ್ನು, ದುರಾತ್ಪ್ರೇರಿತ ವ್ಯಕ್ತಿಗಳನ್ನು ಯೇಸು ನಾಮದಲ್ಲಿ ಗದರಿಸ್ತಾ ಇದ್ದಾನೆ. ಇನ್ನೆಂದಿಗೂ ಇವರ ಜೀವಿತದಲ್ಲಿ ಯಾರೂ ಕೂಡ ಪ್ರವೇಶ ಮಾಡದಂತೆ, ಇವರ ಸ್ವಾತಂತ್ರ್ಯವನ್ನು ಯಾರೂ ಕೂಡ ಕದ್ಕೊಂಡು ಹೋಗದಂತೆ, ತಪ್ಪಾದ ವಿಷಯಗಳನ್ನು ಯಾವುದೇ ಕಾರಣಕ್ಕೂ ಇವರು ಒಳಗಡೆ ಹಾಕುವಂತೆ ಇನ್ಯಾರೂ ಕೂಡ ಪ್ರೇರಣೆ ಕೊಡದಂತೆ. ಥ್ಯಾಂಕ್ ಯು ಲಾರ್ಡ್. ಈ ಮಕ್ಕಳಿಗೆ ಎಲ್ರಿಗೂ ಇವತ್ತು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಇದನ್ನು ಆಲಿಸ್ತಿರೋದು ಪ್ರತಿಯೊಂದು ಮಕ್ಕಳ ಜೀವನದಲ್ಲಿ ಈ ಕೃಪೆಯ ಸುವಾರ್ತೆಯು ಎಲ್ಲ ಬಂಧನಗಳಿಂದ ಮುರಿದಾಕಿ
ಬಿಡುಗಡೆ ಮಾಡಿರುವುದಕ್ಕಾಗಿ, ಎಲ್ಲ ರೋಗಗಳನ್ನು ನಾಶಗೊಳಿಸಿ ಆರೋಗ್ಯವನ್ನು ಕೊಟ್ಟಿರುವುದಕ್ಕಾಗಿ, ಎಲ್ಲ ಬಡತನದ ಸಾಲದ ಹೊರೆಯ ಕಾರ್ಯವನ್ನು ನಾಶಗೊಳಿಸಿ ಇವರು ಬೇಕಾದ ಸಮೃದ್ಧಿಯನ್ನು ಕೊಟ್ಟಿರುವುದಕ್ಕಾಗಿ, ಅದೇ ರೀತಿ ಎಲ್ಲ ಸೋಲಿನ ಕಾರ್ಯಗಳನ್ನು ನಾಶಗೊಳಿಸಿ ಜಯದ ಕಾರ್ಯಗಳನ್ನು ಕೊಟ್ಟಿರುವುದಕ್ಕಾಗಿ, ಈವನ್ ಕೋರ್ಟ್ ಕೇಸ್ಗಳಲ್ಲಿ ಯಾವುದೆಲ್ಲ ಸೋತು ಹೋಗ್ತಾ ಇದ್ದಾರೋ ಅಂಥ ಸೋಲಿನ ಮೇಲೆ ಜಯವನ್ನು ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಈಗ ನಾವೇನು ಬೇಡಿಕೊಂಡಿದ್ದೀವೋ ಅವುಗಳೆಲ್ಲವನ್ನು ಯೇಸು ಕ್ರಿಸ್ತರ ಮೂಲಕ ನಾವೆಲ್ಲರೂ ಕೂಡ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ದೃಢವಾಗಿ ನಮಗೆ ಪ್ರಾರ್ಥಿಸ್ತೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಎಂದಿನಂತೆ ಥ್ಯಾಂಕ್ ಗಾಡ್, ನಾಳೆನೂ ಕೂಡ ಇದನ್ನೇ ಮತ್ತೆ ಮತ್ತೆ ಧ್ಯಾನಿಸೋಣ. ಇದು ಅಡಿಪಾಯ. ಈ ವಾಕ್ಯಗಳೆಲ್ಲ ನಮ್ಮ ಪದೇ ಪದೇ ಮೆಲ್ಕು ಹಾಕೋಣ. ನೆಕ್ಸ್ಟ್ ಇದ್ರ ಮೇಲೆ ಥ್ಯಾಂಕ್ ಗಾಡ್ ಮುಂದಿನ ದಿನಗಳಲ್ಲಿ ನಾವು ಬಿಲ್ಡಿಂಗ್ ಕಟ್ಕೊಳ್ಳೋಣ. ಅಡಿಪಾಯ ಚೆನ್ನಾಗಿರಲಿ. ಆಗ ನೀವು ಯಾವ ಕಾರಣಕ್ಕೂ ಭೇದವನ್ನು ಹುಟ್ಟಿಸ್ಲಿಕ್ಕಾಗಿ ಬರುವಂತಹ ಯಾವುದೇ ದುರಾತ್ಮನ ಆಲೋಚನೆಗಳಿಗಾಗಲಿ ಅಥವಾ ದುರಾತ್ಮ ಪ್ರೇರಿತ ವ್ಯಕ್ತಿಗಳನ್ನು ನೀವು ಯಾರೂ ಕೂಡ ಎಂಟರ್ಟೈನ್ ಮಾಡೋದಿಲ್ಲ. ಎಲ್ಲರೂ ನಿಮ್ಮನ್ನು ಆಕರ್ಷಣೆ ಮಾಡಲಿಕ್ಕಾಗಿ ಅಟ್ರಾಕ್ಷನ್ ಮಾಡ್ತಾರೆ. ಅವ್ರು ಇಲ್ಲಿ ನೋಡಿ ಹೆಂಗಾಗಿದೆ, ಇಲ್ಲಿ ನೋಡಿ ಹೆಂಗಾಗಿದೆ, ದೂರದ ಬೆಟ್ಟ ನುಣ್ಣಿಗೆ ಅಂಥ ಮೀಡಿಯೇಟ್ರ್ಗಳ ಮಾತನ್ನು ಕೇಳಬೇಡಿ. ಓಕೆ, ಯಾರು ತೋರಿಸ್ತಾ ಇದ್ದಾರೋ ಅವ್ರ ಪಾಪ ಹಂಗೆ ಹೇಳ್ಕೊಟ್ಟಿರೋದಿಲ್ಲ. ಉದಾಹರಣೆಗೆ ಆಲೂನ್ ಬದ್ರ ನೋಡಿ, ಆಲೂನ್ ಬದ್ರ ಮೂಲಕ ಹೆಂಗಾಗಿದೆ, ಮಹೇಶ್ ಬದ್ರ ಮೂಲಕ ಹೆಂಗಾಗಿದೆ, ಹಿಂಗೆ ತೋರಿಸ್ಬಿಟ್ಟು ನಿಮ್ಮನ್ನ ಎಳೆಕೇನ ಬತ್ತು ಅಂದರೆ ಪ್ರಿಯರ್ ನೀವು ಹೇಳಬೇಕು, ಹೇ ಜಸ್ಟ್ ನಾವು ಯಾರು ಅಂತ ಹಂಗೆ ಹೇಳ್ಕೊಡಲ್ಲ, ಹೇಳ್ಕೊಂಬನಿ ತೋರಿಸಿ ಅಂತೀವಿ. ನೋ, ಜಸ್ಟ್ ಅವ್ರಿಗೇನು ಮಾಡೋ ಕೆಲಸ ಇರಲ್ಲ, ಅಂಥವ್ರೆ ಮಾಡೋದಿದ್ದು ಕೆಲಸ. ನೀವು ಅಲ್ಲೂ ಬನ್ನಿ, ಇಲ್ಲೂ ಬನ್ನಿ, ಅಲ್ಲೋದ್ರೆ ಅದ್ಭುತ ಕಾರ್ಯ, ಎಲ್ಲೋದ್ರೂ ಅದ್ಭುತ ಕಾರ್ಯ ಆಗೋದಿಲ್ಲ. ನೀವು ಯಾವಾಗ ದೇವರ ಕೃಪೆಯ ಸತ್ಯದ ಸುವಾರ್ತೆನ ಆಲಿಸ್ತೀರಿ, ನಾನಂತೂ ಎಲ್ಲೂ ಹೋಗಲಿಲ್ಲ. ಡೈಲಿ ದೇವ್ರ ವಾಕ್ಯನ ಆಲಿಸ್ತಾ ಇದ್ದಾನೆ, ದೇವ್ರ ವಾಕ್ಯವನ್ನು ಬರಿತಾ ಇದ್ದಾನೆ, ದೇವ್ರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದಾನೆ, ಅವ್ರ ದೇವರ ಆತ್ಮನ ಮುನ್ನಡೆಸೋದು ಹಾದಿಲಿ ಹೋಗ್ತಾ ಇದ್ದಾನೆ. ಫಿನಿಶ್. ಹಲೋ, ಆಯಿತಾ? ನೀವು ಕೂಡ ಪ್ರೈಸ್ ಗಾಡ್ ದೇವರ ಕೃಪೆಯ ದಿನದಲ್ಲಿ ಜೀವಿಸುತ್ತಾ ಯಾರ ಬಂಧನಕ್ಕೊಳಗಾಗಬೇಡಿ, ನನ್ನ ಬಂಧನದಲ್ಲೂ ಇರಬೇಡಿ. ಯಾಕೆ ನಾನು ಸಾರುವ ಒಂದು ಕ್ರಿಸ್ತನ ಸುವಾರ್ತೆ ನಿಮ್ಗೆ ಬಿಡುಗಡೆ ಕೊಡಬೇಕು. ನೀವು ಹೋಗಿ ಇತರನ ಬಿಡುಗಡೆ ಮಾಡಬೇಕು. ಆ ಮಟ್ಟಕ್ಕೆ ನಿಮ್ಮನ್ನು ಮುನ್ನಡೆಸಬೇಕು. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಂಜೆ ಇದೇ ಬೋಧನೆ ಮತ್ತೆ ಆಲಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಪ್ರೈಸ್ ಗಾಡ್. ಥ್ಯಾಂಕ್ ಯು.